ವಿಷಯ ಏನಪ್ಪ ಅಂದರೆ ಕಬ್ಬು ಬೆಳೆಗೆ ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳುವುದು ಹೇಗೆ. ಈ ವಿಚಾರವಾಗಿ ನಮ್ಮ 4 ಜನ ಗಣ್ಯರು ಈಗ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ ಚನ್ನಕೇಶವ ಎಸ್, ಪ್ರೊಫೆಸರ್, ಸಾಯಿಲ್ ಸೈನ್ಸ್ ಅಗ್ರಿಕಲ್ಚರಲ್ ಕೆಮಿಸ್ಟ್ರಿ, ಕೃಷಿ ವಿವಿ, GKVK ಬೆಂಗಳೂರು. ಸರ್, ತಾವು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತೇನೆ. ಮತ್ತೊಬ್ಬರು ಚೆನ್ನಪ್ಪ ಅಂಗಡಿ, ಸಹಾಯಕ ನಿರ್ದೇಶಕರು, ಕೃಷಿ ಇಲಾಖೆ, ಧಾರವಾಡ. ಸರ್, ತಾವು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತೇನೆ. ಪಿ ಶ್ರೀನಿವಾಸ್, ಮುಖ್ಯಸ್ಥರು, ಸಾಯಿಲ್ ಟ್ರಸ್ಟ್, ಬೆಂಗಳೂರು. ಸರ್, ದಯಮಾಡಿ ತಾವು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೋರ್ಕೊಳ್ತೇನೆ. ಮತ್ತೊಬ್ಬ ಅತಿಥಿಗಳು SM ವಾರದ್, ವಿಜ್ಞಾನಿ, ಸಾಯಿಲ್ ಸೈನ್ಸ್, ICAR, KLE, KVK ಮತ್ತಿಕೊಪ್ಪ. ಸರ್, ತಾವು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ. ಈ ಕಾರ್ಯಕ್ರಮವನ್ನು ನಮ್ಮ ಕಲಿಗಾದಂಥ ವಿದ್ಯಾಶ್ರೀ ಅವರು ನಡೆಸ್ಕೊಡ್ತಾರೆ. ತಾವೆಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇನೆ. ವಿದ್ಯಾಶ್ರೀ, ಓವರ್ ಟು ಯು. ಥ್ಯಾಂಕ್ ಯು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ? ನಿನ್ನೆ ಬೆಳಗಾವಿಗೆ ನಾವು ವಂದೇ ಭಾರತ್ ಟ್ರೈನಲ್ಲಿ ಬರ್ತಾ ಇದ್ವಿ. ಚನ್ನಕೇಶವ್ ಸರ್ ಜೊತೆಗೆ ಇದ್ದರು. ಅವ್ರು ಹೇಳಿದ್ದು ಒಂದು ಮಾತನ್ನು ಈ ಟೈಮ್ನಲ್ಲಿ ಕೋಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮನುಷ್ಯನ ಆರೋಗ್ಯ ಎಷ್ಟು ಮುಖ್ಯನೋ ಮಣ್ಣಿನ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಅಂತ ಹೇಳಿದರು ಸರ್. ನಾವು ತಿನ್ನೋ ಆಹಾರದ ಬಗ್ಗೆ ನಾವೆಷ್ಟು ಗಮನ ಕೊಡ್ತೀವೋ, ಮಣ್ಣಿಗೆ ನಾವು ಏನು ಹಾಕಬೇಕು, ಯಾವಾಗ ಹಾಕಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಅಷ್ಟೇ ಗಮನ ಕೊಡಬೇಕಂತೆ. ಎಲ್ಲಿ ಯಾವ ಭಾಗದಲ್ಲಿ ಮಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೋ ಆ ಭಾಗದಲ್ಲಿ ಮನುಷ್ಯನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಸರ್ ಹೇಳ್ತಾ ಇದ್ರು. ಹಾಗಾಗಿ ಅದರ ಆಧಾರದ ಮೇಲೆಯೇ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಕಬ್ಬು ಬೆಳೆಯಲ್ಲಿ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ? ನಮ್ಮ ಜೊತೆ ವಿಶೇಷವಾದಂತಹ ಪ್ಯಾನಲ್ ಇದೆ, ತಜ್ಞರಿದ್ದಾರೆ. ಎಲ್ಲ ಪ್ರಶ್ನೆಗಳು ಕೂಡ ಆರಂಭದಲ್ಲಿ ಒಂದು 20-30 ನಿಮಿಷ ನಾವು ಚರ್ಚೆಯನ್ನು ಮಾಡ್ತೀವಿ. ಅವರು ಹಲವು ವಿಚಾರಗಳ ಬಗ್ಗೆ ಬೆಳಕನ್ನು ಚೆಲ್ತಾರೆ. ಅದಾದ ಬಳಿಕ ರೈತರು ನಿಮಗಿರುವಂತಹ ಪ್ರಶ್ನೆಗಳು, ಆ ಪ್ರಶ್ನೆಗಳನ್ನು ನಮ್ಮ ಅತಿಥಿಗಳ ಬಳಿ ಕೇಳಿ ನಿಮ್ಮ ಸಮಸ್ಯೆಗಳಿಗೆ ನೀವು ಉತ್ತರವನ್ನು ಕಂಡುಕೊಳ್ಬಹುದು. ಮೊದಲನೇದಾಗಿ ಚನ್ನಕೇಶವ ಸರಿಂದಾನೇ ಚರ್ಚೆಯನ್ನು ಆರಂಭ ಮಾಡ್ತೀನಿ. ಮಣ್ಣಿನ ಆರೋಗ್ಯದ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಕಬ್ಬು ಬೆಳೆ ಬಗ್ಗೆ ಮಾತನಾಡುವಾಗ ಎಷ್ಟು ಮುಖ್ಯ ಆಗುತ್ತೆ ಸರ್ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು? ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಹೆಸರು ಹೇಳ್ದಂಗೆ ಡಾಕ್ಟರ್ ಚನ್ನಕೇಶವ ಅಂತ. ನಾನು ಮೂಲತಃ ರೈತನ ಮಗ ಕೂಡ ಹೌದು. ನಾನು ಹಳ್ಳಿಯಲ್ಲೇ ಜೀವನ ಮಾಡಿರ್ತಕ್ಕಂಥವನು. ನನಗೇನೋ ಒಂದು ರೀತಿ ಮಣ್ಣಿನ ಜೊತೆಗೆ ಒಂದು ನಂಟು ಬೆಳೀತು. ನಾನು ಚಿಕ್ಕ ವಯಸ್ಸಿಂದನೂ ಕೂಡ ಮಣ್ಣಿನ ಜೊತೆ ಬೆರೆತವನು. ಹಾಗಾಗಿ ನಾನು BSc ಅಗ್ರಿ ಕೃಷಿಯನ್ನು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಾಡಿದೆ. ಮಾಡಬೇಕಾದ್ರೆ ನನಗೆ ಮಣ್ಣಿನ ಬಗ್ಗೆ ಏನಾರ ಒಂದು ಸಂಶೋಧನೆ ಮಾಡಬೇಕು, ಮಣ್ಣಿನ ಬಗ್ಗೆ ಏನಾರ ಒಂದು ರಿಸರ್ಚ್ ಮಾಡಬೇಕು ಅಂತ ಮಣ್ಣು ವಿಜ್ಞಾನನೇ ಆಯ್ಕೆ ಮಾಡಿಕೊಂಡೆ ನಾನು. ಏಕೆಂದರೆ ಅದೇನೋ ಒಂದು ರೀತಿ ಅವಿನಾವ ಭಾವ ಸಂಬಂಧ ಅಂತಕ್ಕಂಥದ್ದು. PhD ಕೂಡ ಮಣ್ಣಿನ ಬಗ್ಗೆನೇ ನಾನು ಸಂಶೋಧನೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಾನು PhD ಪದವಿಯನ್ನು ಕೂಡ ತಗೊಂಡೆ. ಆ ಕಾಲದಿಂದಲೂ ಕೂಡ ನನ್ನ ರಿಸರ್ಚ್ ಕೂಡ ಸಾಕಷ್ಟು ರೈತರ ಜೊತೆಗೆ ಒಡನಾಟ ಬೆಳೀತು. ನನಗೆ ಹೆಚ್ಚು ರೈತರ ಜೊತೆಗೆ ನಾವು ಹೋಗಬೇಕು, ಭೇಟಿ ಆಗಬೇಕು, ಎಲ್ಲ ವೈವಿಧ್ಯಮಯವಾದ ಮಣ್ಣುಗಳನ್ನು ನೋಡಬೇಕು. ನಿಮಗೆ ಗೊತ್ತಿರೋ ಹಿಂದೆ ಏನಾಯ್ತಂದರೆ ಮಣ್ಣು ಅಂದರೆ ಒಂದು ಪೂಜ್ಯನೀಯವಾದ ಒಂದು ಸ್ಥಾನವನ್ನು ನಾವು ಕೊಡ್ತಾ ಇದ್ವಿ ಅಂತಕ್ಕಂಥದ್ದು. ನಾವು ಮಣ್ಣಿನ ಮೇಲೆ ಬರಿಗಾಲಲ್ಲಿ ನಡೆದ್ರೆ ಮಾತ್ರ ನಾವು ಮಣ್ಣಿನ ಒಂದು ಏನೋ ಅಂತ ಹೇಳ್ತೀವಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾವು ಪಡೆಯೋಕ್ಕೆ ಸಾಧ್ಯ ಅಂತಕ್ಕಂಥ. ಮಣ್ಣಿನ ಜೊತೆ ಮಾತಾಡಬೇಕು ಅಂತ ನಾವು ಹೇಳ್ತೀವಿ. ನಾವು ಮಣ್ಣಿನ ಮೇಲೆ ಓಡಾಡಿದಾಗ ಮಣ್ಣನ್ನು ಅನುಭವಿಸ್ಬೇಕು ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ದರು. ಹಾಗಾಗಿ ಮಣ್ಣಿನ ಜೊತೆಗೆ ಸಾಕಷ್ಟು ನಾವು ಸಂಬಂಧವನ್ನು ನಾವು ಇಟ್ಕೋಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ನಾವು ಈ ಪುರಾಣ ಪ್ರವಚನಗಳಲ್ಲಿ ಕೂಡ ಈ ಪುರಂದರ ದಾಸ ಚರಿತೆಯಲ್ಲೂ ಕೂಡ ನಾವು ಕೇಳ್ತೀವಿ, ಮಣ್ಣಿಂದ ಕಾಯ ಮಣ್ಣಿಂದ ಅಂತ, ಸಕಲ ಐಶ್ವರ್ಯ ಎಲ್ಲ ಮಣ್ಣಿಂದ ಅಂತಕ್ಕಂಥ. ಅಂಥ ಒಂದು ಮಣ್ಣನ್ನು ನಾವು ಇವತ್ತು ಶಕ್ತಿಯುತವಾಗಿರ್ತಕ್ಕಂಥ ಮಣ್ಣನ್ನು, ಆ ಭೂಮಿ ತಾಯಿಯನ್ನು, ಏಕೆಂದರೆ ಭೂಮಿ ತಾಯಿ ಕ್ಷಮೆಯ ಧರಿತ್ರಿ ಅಂತ ನಾವು ಕರಿತೀವಿ. ನಾವು ಇವತ್ತು ಎಷ್ಟೇ ವಿಷ ಹಾಕಿದರೂ ಕೂಡ ಇವತ್ತು ಭೂಮಿ ತಾಯಿ ಅದನ್ನು ತಡ್ಕೊಂಡು ನಮಗೆ ಬೆಳೆಗಳನ್ನು ಕೊಡ್ತಾ ಇದ್ದಾಳೆ ಅಂತಕ್ಕಂಥದ್ದು. ಈ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡಾಗ ನಾವು ಎಷ್ಟರ ಮಟ್ಟಿಗೆ ನಮ್ಮ ಈ ಮಣ್ಣಿನ ಒಂದು ಫಲವತ್ತತೆಯನ್ನು ಈ ಸಂರಕ್ಷಣೆ ಮಾಡ್ತೀವಿ ಅಂತಕ್ಕಂಥದ್ದೊಂದು ಇವತ್ತು ಯಕ್ಷ ಪ್ರಶ್ನೆ ಆಗಿದೆ ಅಂತಕ್ಕಂಥದ್ದು. ಯಾಕೆ ಹೇಳ್ತಿದ್ದೀನಿ ಈ ಮಾತು ಅಂತಂದರೆ, ನಾವು
ಮೊದಲು ನಮ್ಮ ಪುರಾತನ ಕಾಲದಲ್ಲಿ ಕೂಡ ಒಂದು ಹಳೆಯ ಒಂದು ಕಾಲದಲ್ಲಿ ತಗೊಂಡಾಗ ಮಣ್ಣು ಸಾಕಷ್ಟು ಫಲವತ್ತಾಗಿತ್ತು ಅಂತನ್ನೋದಕ್ಕೆ ಭಾಳ ಒಳ್ಳೆಯ ಉದಾಹರಣೆ ಅಂತಂದರೆ ಮಣ್ಣಿನಲ್ಲಿ ಇರ್ತಕ್ಕಂಥ ಸಾವಯವ ಅಂಶ ಅಂತಕ್ಕಂಥದ್ದು. ಇವತ್ತು ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತಂದರೆ 0.3%ಗೆ ಬಂದು ನಿಂತಿದೆ. ಮೊದಲು ಎಷ್ಟಿತ್ತು? 3%, 2%. ನಾವು ಆನ್ ಆನ್ ಅವರೇಜ್ 1.5% ಸಾವಯವ ಅಂಶ ಇದ್ದರೆ ಅದು ಭಾಳ ಸಮೃದ್ಧವಾಗಿರ್ತಕ್ಕಂಥ ಮಣ್ಣು ಅಂತ ನಾವು ಕರಿತಾ ಇದ್ವಿ. ಆದರೆ ನಿರಂತರವಾದ ಬೇಸಾಯಗಳಿಂದ, ನಿರಂತರವಾದ ಆ ಮಣ್ಣಿನ ಶೋಷಣೆಯಿಂದ ಬರೀ ಬೆಳೆಯೋದನ್ನು ಮಾತ್ರ ನಾವು ನೋಡ್ತಿದ್ದೀವಿ ವಿನಃ ಆ ಮಣ್ಣನ್ನು ಮತ್ತೆ ನಾವು ಭೂಮಿಗೆ ಕೊಡ್ತಕ್ಕಂಥ ಒಂದು ಏನು ಇದೆಯಲ್ಲ ಆ ಒಂದು ಇದು ಅಂಶವನ್ನು ನಾವು ಕಡಿಮೆ ಮಾಡ್ತಿದ್ದೀವಿ ಅಂತಕ್ಕಂಥದ್ದು. ವಾಪಸ್ ನಾವೇನು ಕೊಡ್ತಾಯಿದ್ದೀವಿ ಮಣ್ಣಿಗೆ? ಎಲ್ಲ ಇಷ್ಟೊಂದೆಲ್ಲ ನಾವು ಐಶ್ವರ್ಯನ ನಾವು ತಗೊಳ್ತಾ ಇದ್ದೀವಿ. ಭೂಮಿಯಿಂದ ನಾವು ಶ್ರೀಮಂತರಾಗಿದ್ದೀವಿ, 4 ಟ್ರ್ಯಾಕ್ಟ್ರಿ ಹಿಡ್ಕೊಂಡಿದ್ದೀವಿ, ಇನ್ನೊಂದು 4 ಎಕರೆ 5 ಎಕರೆ ಜಮೀನನ್ನು ತೊಗೊಂಡಿದ್ದೀವಿ, ಇಷ್ಟೊಂದು ಸದೃಢರಾಗಿದ್ದೀವಿ ನಾವು. ಆದರೆ ಮಣ್ಣಿಗೆ ಶಕ್ತಿಯನ್ನು ಮಾಡೋದ್ರಲ್ಲಿ ನಾವು ಸಂಪೂರ್ಣವಾಗಿ ವಿಫಲರಾಗ್ತಾ ಇದ್ದೀವಿ ಅಂತಕ್ಕಂಥ, ಎಲ್ಲೋ ಒಂದು ಕಡೆ ವಿಫಲರಾಗ್ತಾ ಇದ್ದೀವಿ. ನಾವು ಸಮಗ್ರವಾಗಿ ಮಣ್ಣಿನ ಆರೋಗ್ಯವನ್ನು, ಮಣ್ಣಿನ ಶಕ್ತಿಯನ್ನು ಮತ್ತೆ ಅದನ್ನು ನಾವು ಪುನಃ ಅದನ್ನು ಶಕ್ತಿಯುತವಾಗಿ ನಾವು ಮಾಡೋದ್ರಲ್ಲಿ ಎಲ್ಲೋ ಒಂದು ಕಡೆಗೆ ನಾವು ಕಡಿಮೆ ಮಾಡ್ತಾಯಿದ್ವಿ ಅಂತಕ್ಕಂಥದ್ದು. ಮತ್ತು ಮಣ್ಣು ಒಂದು ಪ್ರಕೃತಿಯ ಒಂದು ಕೊಡುಗೆ ಅಂತ ನಾವು ಹೇಳ್ತೀವಿ. ಇದು ನೀವೆಲ್ಲ ಮಾಡಿರ್ತಕ್ಕಂಥದ್ದಲ್ಲ. ಮಣ್ಣು ಸ್ವಾಭಾವಿಕವಾಗಿ ಪ್ರಕೃತಿಯಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಸಂಪನ್ಮೂಲ ಅಂತಕ್ಕಂಥದ್ದು. ಇದು ಆಗಬೇಕಾದ್ರೆ ಸಾವಿರಾರು ವರ್ಷಗಳೇ ಬೇಕಾಗುತ್ತೆ. ಎಷ್ಟು ಸಾವಿರ? 1,000ದಿಂದ 2,000 ವರ್ಷಗಳು ಬೇಕಾಗುತ್ತೆ ಕೇವಲ 2 ಇಂಚು ಮಣ್ಣು ಆಗಬೇಕಾದ್ರೆ. ಆದರೆ ನಾವು ಅದನ್ನು ವೇಗವಾಗಿ ಮಣ್ಣನ್ನು ಇವತ್ತು ಕಳ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದಕ್ಕೆ ಭಾಳಷ್ಟು ಉದಾಹರಣೆಗಳನ್ನು ನಾನಿವತ್ತು ಕೊಡ್ಬೋದು ಅಂತಕ್ಕಂಥದ್ದು. ಇಡೀ ನಮ್ಮ ಭೌಗೋಳಿಕ ಪ್ರದೇಶ, ನಮ್ಮ ಭಾರತ ದೇಶದ ಈ ಒಂದು ಏನು ನಾವು ವ್ಯವಸಾಯ ಪ್ರದೇಶವನ್ನು ನೋಡಿದಾಗ 120 ಮಿಲಿಯನ್ ಹೆಕ್ಟೇರ್ ಪ್ರದೇಶದಷ್ಟು ಇವತ್ತು ಮಣ್ಣು ಬರಡಾಗ್ತಾ ಇದೆ ಅಂತಕ್ಕಂಥದ್ದು. ಅಂದರೆ ಡಿಗ್ರೇಡೇಷನ್ ಆಗ್ತಿದೆ ಮಣ್ಣು. ಇದನ್ನು ನಾವು ಯಾರು ಕೂಡ ಇದನ್ನು ಗಮನಿಸ್ತಾ ಇಲ್ಲ ಅಂತಕ್ಕಂಥದ್ದು ನಾನು ಈ ವೇದಿಕೆಯಲ್ಲಿ ಭಾಳ ರೈತರಿಗೆ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳು ಭಾಳ ಕಷ್ಟದ ದಿನಗಳು ಬರ್ತವೆ ನಮಗೆ. ಏಕೆಂದರೆ 120 ಮಿಲಿಯನ್ ಹೆಕ್ಟೇರ್ ಪ್ರದೇಶದಷ್ಟು ಇವತ್ತು ಮಣ್ಣು ಉಪ್ಪಾಗಿದೆ ಅಂತಕ್ಕಂಥದ್ದು. ಈ ಕೃಷಿಗೆ ಯೋಗ್ಯವಾಗಿಲ್ಲದೆ ಇರ್ತಕ್ಕಂಥವಾಗಿ ಕನ್ವರ್ಟ್ ಆಗಿ ಪರಿವರ್ತಿತವಾಗಿ ಏನೋ ಬೆಳೆಲಾರದ ಸ್ಥಿತಿಗೆ ನಾವು ಇವತ್ತು ಈ ಮಣ್ಣನ್ನು ಮಾಡಿದರೆ ನಾವು ಭಾಳಷ್ಟು ಚಿಂತನೆ ಕೂಡ ನಾವು ಮಾಡಬೇಕಾಗಿದೆ ಮಣ್ಣಿನ ಆರೋಗ್ಯದ ಬಗ್ಗೆ ಅಂತಕ್ಕಂಥದ್ದು. ಇದರಲ್ಲಿ ಭಾಳ ಮುಖ್ಯ ಅಂತಂದರೆ ಫಿಸಿಕ್ಸ್ ಅಂತೇಳಿ, ಮಣ್ಣಿನ ಭೌತಿಕ ಗುಣ ಭಾಳ ಮುಖ್ಯ ಅಂತಕ್ಕಂಥದ್ದು. ಈಗ ನಾವು ಹೇಳ್ತೀವಿ ಮಣ್ಣು ಉಸಿರಾಡಬೇಕು, ಮಣ್ಣು ತೇವಾಂಶ ಹದವಾಗಿರಬೇಕು, ಮಣ್ಣು ಗಾಳಿ ಆಡಬೇಕು, ಮಣ್ಣಿನಲ್ಲಿ ಅನೇಕ ಅಂಶಗಳನ್ನು ನಾವು ಹೇಳ್ತೀವಿ. ಸಾವಯವ ಅಂಶ ಇರಬೇಕು, ಜೊತೆಗೆ ಮಣ್ಣಿನ ಮರಳು ಮಣ್ಣು, ಜೇಡಿ ಅಂಶ, ಮತ್ತು ಜೊಂಡಿನ ಅಂಶ, ಸಿಲ್ಟ್ ಅಂತೇಳಿ ಇವೆಲ್ಲವೂ ಕೂಡ ಸಮಪ್ರಮಾಣವಾಗಿ ಮಣ್ಣಿನ ರಚನೆ ಚೆನ್ನಾಗಿರಬೇಕು. ಮಣ್ಣಿನ ಸಾಯಿಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಆಮೇಲೆ ಮಣ್ಣಿನಲ್ಲಿ ಸಾಂದ್ರತೆ ಅಂತ ಹೇಳ್ತೀವಿ. ಇವೆಲ್ಲ ಭೌತಿಕ ಗುಣಗಳು ಇರ್ತವಲ್ಲ, ಇವೆಲ್ಲ ಪರಿಪಕ್ವವಾಗಿ ಮಣ್ಣು ಇರಬೇಕಾದ್ರೆ ಆ ಸಸ್ಯಗಳು ಬಹಳ ಸದೃಢವಾಗಿ, ಭಾಳ ಸಂತೃಪ್ತಿಯಿಂದ, ಅಂದರೆ ಸಮಗ್ರವಾಗಿ ಸಮೃದ್ಧಿಯಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲ ಅಂತಂದರೆ ನಾವು ಹೇಳ್ತೀವಿ ಯಾವ ಮಣ್ಣು ಆರೋಗ್ಯವಾಗಿರುತ್ತೋ ನಾವು ಆರೋಗ್ಯವಾದ ಬೆಳೆಯನ್ನು ನೋಡ್ಬೋದು ಅಂತಕ್ಕಂಥದ್ದು. ಸಮೃದ್ಧವಾದ ಬೆಳೆಯನ್ನು ತೆಗಿಬೇಕಾದ್ರೆ ಮೂಲವಾಗಿ ನಮ್ಮ ಮಣ್ಣು ಸಮೃದ್ಧಿಯಾಗಿರಬೇಕು ಅಂತಕ್ಕಂಥದ್ದು. ಆ ಸಮೃದ್ಧಿ, ಆ ಸಿರಿವಂತಿಕೆ, ಮಣ್ಣನ್ನು ಶ್ರೀಮಂತಗೊಳಿಸುವ ಒಂದು ಹೊಣೆಗಾರಿಕೆ ನೀವು ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಕೂಡ ಅಧಿಕಾರಿಗಳಾಗಿರ್ಬೋದು, ಆಮೇಲೆ ಅನೇಕ ಸಂಘ ಸಂಸ್ಥೆಗಳಾಗಿರ್ಬೋದು, ರೈತರಾಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಕೈ ಜೋಡಿಸಿ ಈ ನಮ್ಮ ಮಣ್ಣನ್ನು ಸಮೃದ್ಧಿಯಾಗಿ ಮಾಡೋಕ್ಕೆ ಸಾಧ್ಯ. ಒಬ್ಬರಿಬ್ಬರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು. ಇದಕ್ಕೆ ಅನೇಕ ಯೋಜನೆಗಳನ್ನು ಕೂಡ ರೂಪಿಸಬೇಕಾಗುತ್ತೆ. ಪ್ರತಿಯೊಬ್ಬರೂ ಕೂಡ ಆ ಮಣ್ಣನ್ನು ಸಮಗ್ರವಾಗಿ ಸಮೃದ್ಧಿಯಾಗಿ ಮುಂದಿನ ಪೀಳಿಗೆಗೆ ನಾವಷ್ಟೇ ನೋಡಬಾರ್ದು, ಖಂಡಿತವಾಗಿ ನಾವಷ್ಟೇ ಉಳಿಬಾರ್ದು. ಮುಂದಿನ ಒಂದು ಪೀಳಿಗೆ ಕೂಡ ಬದುಕಿ ಉಳಿಬೇಕಾದ್ರೆ ಮಣ್ಣೇ ಮೂಲ ಅಂತಕ್ಕಂಥದ್ದು. ಇದು ನಾವು ಹೆಚ್ಚು ಅದರ ಬಗ್ಗೆ ಸಾಕಷ್ಟು ಅದಕ್ಕೆ ಗಮನ ಹರಿಸಬೇಕು. ಅದಕ್ಕೆ ನಾವು ವರ್ಲ್ಡ್ ಸಾಯಿಲ್ ಡೇ ಅಂತ ಮಾಡ್ತಿದ್ದೀವಿ, ವಿಶ್ವ ಮಣ್ಣಿನ ದಿನಾಚರಣೆ ಅಂತ ಕೂಡ ಮಾಡ್ತಿದ್ದೀವಿ. ಯಾಕೆ? ಈ ಒಂದು ಮಣ್ಣನ್ನು ಉಳಿಸಬೇಕು, ಈ ಮಣ್ಣನ್ನು ಸಂರಕ್ಷಣೆ ಮಾಡಬೇಕು. ಇವತ್ತು 16 ಟನ್ನು ಒಂದು ವರ್ಷಕ್ಕೆ ಮೇಲ್ಮಣ್ಣು ಎಷ್ಟು ಕೊಚ್ಚಣೆ ಆಗ್ತಾಯಿದೆ ಅಂದರೆ 16 ಟನ್ ಒಂದು ಹೆಕ್ಟೇರ್ ಇವತ್ತು ಕೊಚ್ಚಣೆ ಆಗ್ತಾಯಿದೆ.
ಇದರೆಲ್ಲರ ಹೊಣೆ ನಮ್ಮದಾಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಪಣ ತೊಟ್ಟು ಒಂದು ಪ್ರತಿಜ್ಞೆ ಮಾಡಿ ಈ ಮಣ್ಣನ್ನು ಸರ್ವತೋಮುಖವಾಗಿ ಕೆಮಿಕಲನ್ನು ಬಳಕೆ ಕಡಿಮೆ ಮಾಡಬೇಕು, ಸಾವಯವ ಗೊಬ್ಬರಗಳನ್ನು ಹೆಚ್ಚು ನಾವು ಬಳಕೆ ಮಾಡಬೇಕು. ಇದು ಪರಿಶ್ರಮದ ಕೃಷಿ. ಇದು ನಾವು ನಿರಾಯಾಸವಾಗಿ ಕೃಷಿಯನ್ನು ಮಾಡೋದು ತಪ್ಪು. ಪರಿಶ್ರಮವಾಗಿ ನಿರಂತರವಾಗಿ ಸಾವಯವ ಗೊಬ್ಬರಗಳು, ಹಸಿರೆಲೆ ಗೊಬ್ಬರಗಳು, ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ ಇವೆಲ್ಲವನ್ನು ಸಮೃದ್ಧಿಯಾಗಿ ನಾವು ಮಾಡಿ ಈ ಕೃಷಿಯನ್ನು ಸಮೃದ್ಧಿಯಾಗಿ ಮಾಡಬೇಕಾದ್ರೆ Okay, sir. ಮಣ್ಣು ಚೆನ್ನಾಗಬೇಕು ಅಂತ ಹೇಳ್ತಾ ನಿಮಗೊಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ರೈಟ್ ಸರ್, ಮತ್ತೆ ನಿಮ್ಮನ್ನು ಪ್ರಶ್ನೆ ಮಾಡೋದಕ್ಕಿದೆ. ಚನ್ನಪ್ಪ ಸರ್ ಬರ್ತೀನಿ ನಿಮ್ಮ ಹತ್ರ, ಬಟ್ ಅದಕ್ಕಿಂತ ಮುಂಚೆ ವಾರದ್ ಸರ್ ಹತ್ರ ಹೋಗಿ ನಿಮ್ಮ ಹತ್ರ ಬರ್ತೀನಿ. ಸಾಯಿಲ್ ಟೆಸ್ಟಿಂಗ್ ಬಗ್ಗೆ ಮಾತನಾಡೋಣ. ಮಣ್ಣಿನ ಪರೀಕ್ಷೆ ಮುಖ್ಯ, ಮಣ್ಣಿನ ಆರೋಗ್ಯವನ್ನ ಕಾಪಾಡ್ಕೊಳ್ಳೋಕೆ ಅಂತ ಹೇಳ್ತಾರೆ. ಬಟ್ ಮಣ್ಣಿನ ಪರೀಕ್ಷೆ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಯಾವ ರೀತಿ, ಸೈನ್ಸ್ ಏನು ಹೇಳುತ್ತೆ ಸರ್? ಥ್ಯಾಂಕ್ ಯು ಮೇಡಮ್. ಈಗ ಮಣ್ಣು ಅಂದರೆ ಇದು ಒಂದು ನೈಸರ್ಗಿಕ ಸಂಪನ್ಮೂಲ. ಯಾವ ಫ್ಯಾಕ್ಟ್ರಿನಲ್ಲಿ ಕೂಡ ತಯಾರು ಮಾಡೋಕ್ಕಾಗಲ್ಲ. ಇದು ಅತ್ಯಂತ ಅಮೂಲ್ಯವಾದಂಥ ಸಂಪತ್ತು. ಇದು ಪೋಷಕಾಂಶಗಳ ಆಗರ ಅಂತ ಹೇಳ್ತೇವೆ ನಾವು. ಮಣ್ಣು ಮತ್ತು ಭೂಮಿಗೆ ವ್ಯತ್ಯಾಸ ಇದೆ. ಭೂಮಿ ಅಂದರೆ ನಾವು ಇರೋದೆಲ್ಲ ಕಾಣೋದೆಲ್ಲ ಭೂಮಿಯ ಮೇಲೆ ಇರುವಂಥದ್ದು, ಪೃಥ್ವಿ ಮೇಲೆ ಇರುವಂಥದ್ದು ಭೂಮಿ. ಆದರೆ ಮಣ್ಣು ಅಂದರೆ ಅದು ಬೇರೆ. ಯಾವುದು ಭೂಮಿ ಈ ಪೋಷಕಾಂಶಗಳನ್ನು ಪೂರೈಸಿ, ತೇವಾಂಶವನ್ನು ಪೂರೈಸಿ ಸಸ್ಯದ ಬೆಳವಣಿಗೆಯನ್ನು ಸಹಕರಿಸೋದೋ ಅದು ಮಣ್ಣು. ಭೂಮಿ 2 ಅಳತೆಗೋಲನ್ನು ಹೊಂದಿದೆ. 2 ಅಂದರೆ ಉದ್ದ ಅಗಲ ಇರುತ್ತೆ. ಈಗ ನಾವು ಕೂತಿದ್ದೇವೆ, ಇದರ ಕೆಳಗಿಂದೆಲ್ಲ ಭೂಮಿ. ಆದರೆ ಇದು ಮಣ್ಣು ಆಗೋದಿಲ್ಲ. ಮಣ್ಣು ಯಾವಾಗ ಆಗ್ತದೆ? ಅದಕ್ಕೆ ಎತ್ತರ ಕೂಡ ಇರಬೇಕು. ಉದ್ದ, ಅಗಲ, ಎತ್ತರ. ಎತ್ತರ ಯಾಕಂದರೆ ಅಲ್ಲಿರ್ತಕ್ಕಂಥ ಸಸ್ಯದ ಬೇರುಗಳನ್ನು ಬೆಳೆಸೋದು, ತೇವಾಂಶವನ್ನು ಪೂರೈಸೋದು, ಸಸ್ಯಗಳಿಗೆ ಬೇಕಾದಂಥ ಎಲ್ಲ ಸಮಗ್ರವಾಗಿ ಪೋಷಕಾಂಶಗಳನ್ನು ಪೂರೈಸೋದು. ಹಾಗಾಗಿ ಅದರ ಜೊತೆಗೇ ಆ ಮಣ್ಣಿನಲ್ಲಿ ಅನೇಕ ಸೂಕ್ಷ್ಮಾಣುಜೀವಿಗಳನ್ನು ಬೆಳೆಸೋದು. ಈ ಸೂಕ್ಷ್ಮಾಣುಜೀವಿಗಳು ಅಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಕರಗಿಸಿ ಬೆಳೆಗಳಿಗೆ ಪೂರೈಸ್ತವೆ. ಸೊ ಭೂಮಿ ಮತ್ತು ಮಣ್ಣಿಗೆ ವ್ಯತ್ಯಾಸ. ಈ ಮಣ್ಣು ನಾನು ಹೇಳಿದೆ ಪೋಷಕಾಂಶಗಳ ಆಗರ. ಇದರಲ್ಲಿರ್ತಕ್ಕಂಥ ಒಂದು ಹ್ಯೂಮಸ್ ಅಂದರೆ ನಮ್ಮ ಸಾವಯವ ಪದಾರ್ಥ ಪೂರ್ಣವಾಗಿ ಕಳಿತ ಮೇಲೆ ಅದು ಲಭ್ಯ ಇರುವಂಥ ವಸ್ತುವಿನೇ ಹ್ಯೂಮಸ್. ಇದು ಹ್ಯೂಮಸ್ ಅನ್ನುವಂಥದ್ದು ಮಾನವನಿಗೆ ಹ್ಯೂಮಸ್ ಎಫೆಲಿಸ್ ಅಂತ ಹೆಸರು ಬರಬೇಕಾದ್ರೆ ಇದೇ ಕಾರಣ. ಅದಕ್ಕೆ ಮಾನವನಿಗೆ ಹೆಸರು ಬರಬೇಕಾದ್ರೆ ಈ ಮಣ್ಣಿನಿಂದನೇ ಕಾರಣ. ಹಾಗಾಗಿ ಇಲ್ಲಿರ್ತಕ್ಕಂಥ ಪೋಷಕಾಂಶಗಳ ಮಟ್ಟವನ್ನು ತಿಳಿಬೇಕು. ನಮ್ಮ ಕೃಷಿಗೆ ಬೇಕಾದಂಥ ವ್ಯವಸಾಯಕ್ಕೆ ಏನು ಬೇಕು, ಸಸ್ಯ ಬೆಳೀಲಿಕ್ಕೆ ಏನು ಬೇಕು ಅಪ್ಪ ಅಂತಂದರೆ ನಮಗೆ ಅತ್ಯಂತ ನೈಸರ್ಗಿಕವಾದ ಇರುವಂಥ ಸಂಪನ್ಮೂಲಗಳು 4. ಒಂದನೇದ್ದು ಒಳ್ಳೆಯ ಭೂಮಿ, 2ನೇದ್ದು ಉತ್ತಮವಾದಂಥ ಹವಾಮಾನ ಬೇಕು, 3ನೇದ್ದು ತೇವಾಂಶ ಅಥವಾ ನೀರು ಅಥವಾ ಮಳೆ ಬೇಕು, 4ನೇದ್ದು ಒಂದಿಷ್ಟು ಸೂರ್ಯಪ್ರಕಾಶ ಅಂದರೆ ಸೂರ್ಯನ ಕಿರಣಗಳು ಬೇಕು ಆಹಾರ ತಯಾರಾಗಬೇಕಂದ್ರೆ. ಸೊ ಇವೆಲ್ಲವನ್ನು ಕೂಡ ನಾವು ಈ ಕೃಷಿಗೆ ಬೇಕಾದಂಥ ಮೂಲಭೂತವಾದ ವಸ್ತು ಈ ಮಣ್ಣಲ್ಲಿ ನಾವು ಇವತ್ತು ಅನೇಕ ಅವನತಿ ಆಗ್ತಾ ಇದೆ ಅಂತ ಹೇಳಿದರು. ಸೊ ಅನೇಕ ಒಂದು ಉತ್ಪಾದಕತೆ ಮಟ್ಟ ಕುಸಿತಾ ಐತೆ, ಭಾಳಷ್ಟು ಕುಸಿತಾ ಇದೆ. ನಮ್ಮ 1950ರಲ್ಲಿ ಈ ಮಣ್ಣಿನ ಪರೀಕ್ಷೆ ಮಾಡಿಸಿದಾಗ ಸಾರಜನಕದ ಕೊರತೆ ಮಾತ್ರ ಇತ್ತು. ಈ ನಮಗೆ 17 ಪೋಷಕಾಂಶಗಳ ಅತ್ಯವಶ್ಯಕವಾಗಿ ಬೇಕು. ಈ ಒಂದು ಪೋಷಕಾಂಶ, ಯಾವುದೇ ಒಂದು ಪೋಷಕಾಂಶದ ಕೊರತೆ ಅಲ್ಲಿದ್ದರೆ ಅದು ಸಸ್ಯದ ಬೆಳವಣಿಗೆ ಮೇಲೆ ಕುಂಠಿತ ಆಗ್ತದೆ, ಹಾಗೆ ಉತ್ಪಾದನಾ ಸಾಮರ್ಥ್ಯವನ್ನು ಕೂಡ ಕಡಿಮೆ ಮಾಡ್ತದೆ. ಅದಕ್ಕೇ ಆ ಒಂದು ಪೋಷಕಾಂಶಗಳ ಕೊರತೆ ಇದ್ದಾಗ ಆ ಪೋಷಕಾಂಶವನ್ನು ಕೊಟ್ಟಾಗ ಮಾತ್ರ ಸಮಗ್ರವಾಗಿ ಪೋಷಕಾಂಶಗಳ ಲಭ್ಯತೆ ಆಗ್ತದೆ. ಈ ದೃಷ್ಟಿಯಿಂದ ಈ ಮಣ್ಣಿನ ಅವನತಿ ಆಗ್ತಾ ಇದೆ. ಹಾಗಾದರೆ ನಾವು ಹೇಗೆ ವೈಜ್ಞಾನಿಕವಾಗಿ ಇದನ್ನು ಬಳಕೆ ಮಾಡಬೇಕು? ನಾವು ಎಲ್ಲ ರಂಗಗಳಲ್ಲಿ ನೋಡ್ತೇವೆ, ವಿಜ್ಞಾನ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದೆ. ಎಲ್ಲರೂ ಕೂಡ ಇವತ್ತು ಮೆಡಿಕಲ್ ಸೈನ್ಸ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಶಿಕ್ಷಣ ಇರ್ಬೋದು, ಯಾವುದೇ ರಂಗದಲ್ಲಿ ನಾವು ವಿಜ್ಞಾನವನ್ನು ಅವಲಂಬಿಸಿದ್ದೀವಿ. ಪೂರ್ವಿ ಕಾಲದಿಂದ ವಿಜ್ಞಾನ ಇದೆ, ಆದರೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಸೊ ಹೀಗಾಗಿ ಈ ವಿಜ್ಞಾನ ಎಲ್ಲ ಕಡೆ ಇದೆ. ಇವತ್ತು ನಮ್ಮ ಮೊಬೈಲ್ ಇದೆ ಪ್ರತಿಯೊಬ್ಬರ ಕಿಸೆದಲ್ಲಿ. ಯಾವ ಬೇಸದ ಮೇಲೆ ಅದನ್ನು ಉತ್ಪಾದನೆ ಮಾಡಿದರು? ವಿಜ್ಞಾನ.
ಸೊ ಇದ್ರ ಮೇಲೆ ತುಂಬ ಅವಲಂಬಿತರಾಗಿದ್ವಿ. ಹಾಗಾದರೆ ನಮ್ಮ ಕೃಷಿಯಲ್ಲಿ ಇರ್ತಕ್ಕಂಥ ಈ ಭೂಮಿಯನ್ನು ಅತ್ಯಂತ ಪೂರ್ಣವಾದಂಥ ಭೂಮಿ ಅಂತ, ಅತ್ಯಂತ ನಮಗೆ ಬೇಕಾದಂಥ ವಸ್ತುವನ್ನು, ನಮಗೆ ಆಹಾರ ಕೊಡುವಂಥ ವಸ್ತುವನ್ನು ವೈಜ್ಞಾನಿಕ ಆಧಾರದ ಮೇಲೆ ಯಾಕೆ ನಾವು ಅದನ್ನು ಬಳಸ್ತಾ ಇಲ್ಲ? ಸೊ ಹೀಗಾಗಿ ವೈಜ್ಞಾನಿಕ ಕೃಷಿಯನ್ನು ಮಾಡಬೇಕಾದ್ರೆ ವೈಜ್ಞಾನಿಕ ಕೃಷಿಯ ಪ್ರಥಮ ಹೆಜ್ಜೆ ಮಣ್ಣು ಪರೀಕ್ಷೆ ನನ್ನ ಪ್ರಕಾರ. ಸೊ ಈ ಮಣ್ಣು ಪರೀಕ್ಷೆಯನ್ನು ನಾವು ಮಾಡಿಸಲೇಬೇಕು. ಇದರ ಆಧಾರದ ಮೇಲೆ ನಾವು ಪೋಷಕಾಂಶಗಳನ್ನು ಕೊಡೋದ್ರಿ. ಈಗ ಅನೇಕ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತೇವೆ, ಇದು ದುಷ್ಪರಿಣಾಮ ಆಗ್ತದೆ. ಇದು ಭೂಮಿಯಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳ ಮೇಲೆ ಪರಿಣಾಮ ಆಗ್ತದೆ. ಹಾಗಾದರೆ ಸೂಕ್ಷ್ಮಾಣುಜೀವಿಗಳು, ನಮ್ಮ ಮಣ್ಣಿನ ಆರೋಗ್ಯ ಅಂದರೆ 3: ಭೌತಿಕ, ರಾಸಾಯನಿಕ, ಜೈವಿಕ. ಈ 3 ಗುಣಧರ್ಮಗಳು ಚೆನ್ನಾಗಿರಬೇಕು. ಈ ಜೈವಿಕ ಗುಣಧರ್ಮ ಕೂಡ ಚೆನ್ನಾಗಿರಬೇಕಪ್ಪ ಅಂತಂದರೆ ನಾವು ರಾಸಾಯನಿಕಗಳನ್ನು ಕಡಿಮೆ ಮಾಡಬೇಕು. ಈ ಜೀವಕೋಶಗಳಿಗೆ ಏನು ಬೇಕು? ಈ ಜೀವಕೋಶಗಳಿಗೆ ಒಂದಿಷ್ಟು ತಿನ್ನಲಿಕ್ಕೆ ಆಹಾರ ಬೇಕು, ಒಂದಿಷ್ಟು ತೇವಾಂಶ ಬೇಕು, ಒಂದಿಷ್ಟು ಹವೆ ಆಡ್ತಾ ಇರಬೇಕು. ಸೊ ಈ ಎಲ್ಲ ಒಂದು ಪೋಷಕಾಂಶಗಳನ್ನು ನಾವು ತಿಳ್ಕೊಂಡು ಅದರ ಆಧಾರದ ಮೇಲೆ ನಾವು ಪೋಷಕಾಂಶಗಳನ್ನು ಅಥವಾ ಗೊಬ್ಬರಗಳನ್ನು ಕೊಡೋದ್ರ ಮುಖಾಂತರ ನಾವು ಏನು ಮಾಡಬಹುದು? ಈ ಒಂದು ನಮ್ಮ ವೆಚ್ಚವನ್ನು, ವ್ಯವಸಾಯದ ವೆಚ್ಚವನ್ನು ಕಡಿಮೆ ಮಾಡಲಿಕ್ಕೆ ಈ ಮಣ್ಣಿನ ಒಂದು ಪರೀಕ್ಷೆ ಬಹಳ ನಮಗೆ ಸಹಾಯಕಾರಿಯಾಗಿದೆ. ಹಾಗಾದರೆ ಮಣ್ಣು ಪರೀಕ್ಷೆ ಅಂದರೆ ಏನು? ಮಣ್ಣಲ್ಲಿರ್ತಕ್ಕಂಥ ಅನೇಕ ಪೋಷಕಾಂಶಗಳನ್ನು, ಹಾಗೆ ರಸಸಾರ, ಮುಖ್ಯವಾಗಿ ನಮಗೆ ಮನುಷ್ಯಗೆ ಹೆಂಗೆ BP ಅಂತ ಹೇಳ್ತೀವೋ ಹಾಗೆ ರಸಸಾರ ಬಹಳ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಈ ಮಣ್ಣನ್ನು ನಾವು ವರ್ಗೀಕರಣ ಮಾಡ್ತೀವಿ. ರಸಸಾರದ ಪ್ರಮಾಣ ಹೆಚ್ಚಿದ್ರೆ ಅಲ್ಲಿ ನಮ್ಮದು ಅಲ್ಕಲೈನ್ ಸಾಯಿಲ್ ಅಂತ ಹೇಳ್ತೀವಿ, ಅಥವಾ ನಾವು ಒಂದು ಕಲ್ಲು, ಬಿರುಸಾದ ಭೂಮಿ ಅಂತ ಹೇಳ್ತೀವಿ. ಸೊ ಹಾಗೆಯೇ ಮಣ್ಣಿನ ಒಂದು ಪ್ರಮಾಣ 6.5ಕ್ಕಿಂತ ಅಂದರೆ ರಸಸಾರ ಪ್ರಮಾಣ 6.5ಕ್ಕಿಂತ ಕೆಳಗಡೆ ಬಂದರೆ ಅದು ಆಮ್ಲೀಯ ಮಣ್ಣು. ಆಮೇಲೆ 8.4 ಆಚೆ ಹೋದರೆ ಕರ್ಲ್ ಭೂಮಿ. 6.5ರಿಂದ 7.5 ಇದ್ದರೆ ಸಾಮಾನ್ಯವಾದ ಮಣ್ಣು. ಇದು 6.5ರಿಂದ 7.5 ಇದ್ದಾಗ ಇಲ್ಲಿ ಏನಾಗ್ತದೆ? ಎಲ್ಲ ಪೋಷಕಾಂಶಗಳು ಹೇರಳವಾಗಿ ಸಮಗ್ರವಾಗಿ ಸಿಗ್ತವೆ. ಇದರ ರಸಸಾರ ಕಡಿಮೆ ಆದರೂ ಕೂಡ ಟಾಕ್ಸಿಸಿಟಿ ಅಂತ ಹೇಳ್ತೀವಿ ನಾವು. ಮ್ಯಾಂಗನೀಸ್ ಇದೆ, ಅದು ಹೇರಳವಾಗಿ ಬೆಳೆ ಅದನ್ನು ಹೀರ್ಕೊಳ್ಳುತ್ತೆ. ಹಾಗೆ ಅಲ್ಯೂಮಿನಿಯಂ ಅಂತಿದೆ, ಅದನ್ನು ಕೂಡ ಹೇರಳವಾಗಿ ಹೀರ್ಕೊಳ್ಳುತ್ತೆ. ಆಮೇಲೆ ರಸಸಾರ ಹೆಚ್ಚಾದಾಗ ಅಲ್ಲಿ ಸೋಡಿಯಂದ ಪ್ರಮಾಣ ಜಾಸ್ತಿಯಾಗಿ ಅಲ್ಲಿ ಮಣ್ಣು ಕರ್ಲ್ ಭೂಮಿ ಆಗ್ತದೆ. ಸೊ ಹೀಗಾಗಿ ಈ ಮಣ್ಣು ನಮ್ಮದು ಉತ್ತಮವಾಗಿ ಇರಬೇಕಪ್ಪ ಅಂತಂದರೆ ಈ ಮಣ್ಣು ಪರೀಕ್ಷೆ ನಮಗೆ ಸಹಕಾರಿಯಾಗುತ್ತದೆ. ಆಮೇಲೆ ನಾವು ಈ ಮಣ್ಣು ಪರೀಕ್ಷೆಯಲ್ಲಿ ರಸಸಾರ, ಹಾಗೆ ನಮ್ಮದು ಲವಣಾಂಶದ ಪ್ರಮಾಣ, ಉಪ್ಪಿನಾಂಶ ಎಷ್ಟಿದೆ ಭೂಮಿಯಲ್ಲಿ, ಅದನ್ನು EC ಅನ್ನೋ ಒಂದು ಪ್ಯಾರಾಮೀಟರ್ ಮುಖಾಂತರವಾಗಿ ಅದನ್ನು ನಾವು ಕಂಡುಕೊಳ್ತೇವೆ. ಅದೇ ಥರ ಆರ್ಗ್ಯಾನಿಕ್ ಕಾರ್ಬನ್ ಸಾವಯವ ಇಂಗಾಲದ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತದೆ. ಯಾವುದೇ ಒಂದು ಗೊಬ್ಬರವನ್ನು ನೀವು ಭೂಮಿಗೆ ಹಾಕಿದಾಗ ಅದರ ಸಮರ್ಥವಾಗಿ ಯಾವಾಗ ಅದು ಪೂರೈಕೆ ಆಗ್ತದಪ್ಪ ಅಂತಂದ್ರೆ ಅಲ್ಲಿ ಸಾವಯವ ಪ್ರಮಾಣದ ಜಾಸ್ತಿ ಇದ್ದಾಗ. ಸೊ ಈ ಸಾವಯವ ಇಂಗಾಲವನ್ನು ಕೂಡ ನಾವು 0.5ಕ್ಕಿಂತ ಕೆಳಗಡೆ ಇದ್ದರೆ ಅದು ಕಡಿಮೆ ವರ್ಗ, 0.5ದಿಂದ 0.75 ಇದ್ದರೆ ಮಧ್ಯಮ ವರ್ಗ, 0.75ದಿಂದ ಮೇಲೆ ಇದ್ದರೆ ಅದು ಉತ್ತಮ ವರ್ಗ ಅಂತ ನಾವು ವರ್ಗೀಕರಣ ಮಾಡ್ತೀವಿ. ಸೊ ಇದು ಕೂಡ ನಮ್ಮ ಮಣ್ಣು ಪರೀಕ್ಷೆಯಿಂದ ಗೊತ್ತಾಗ್ತದೆ. ಅದೇ ಥರ ಇನ್ನುಳಿದ ಎಲ್ಲ ಪೋಷಕಾಂಶಗಳು, ಸಾರಜನಕ, ರಂಜಕ, ಪೊಟ್ಯಾಷ್, ಫೆರಸ್, ಜಿಂಕ್, ಕಾಪರ್, ಮ್ಯಾಂಗನೀಸ್, ಮಾಲಿಬ್ಡಿನಮ್, ಇವು ಕೂಡ ನಾವು ಈ ಒಂದು ಪ್ರಮಾಣವನ್ನು ತಿಳಿದುಕೊಂಡು ನಾವೇನು ಮಾಡಬೇಕಾಗತ್ತೆ? ಪೂರೈಕೆ ಮಾಡಬೇಕಾಗತ್ತೆ. ಇವತ್ತು ಕಬ್ಬಿಗೆ ಶಿಫಾರಿತ ಗೊಬ್ಬರ ಎಷ್ಟಪ್ಪ ಅಂತಂದರೆ 100 kg ಸಾರಜನಕ, 30 kg ರಂಜಕ, 75 kg ಪೊಟ್ಯಾಷ್. ಸೊ ಮಣ್ಣಿನ ಪರೀಕ್ಷೆ ಮಾಡಿದಾಗ ಏನಾಗುತ್ತೆ? ನಾವು ಮಣ್ಣಿನ ಪರೀಕ್ಷೆ ಮಾಡೋದ್ರ ಮುಖಾಂತರ ಮಣ್ಣಲ್ಲಿರ್ತಕ್ಕಂಥ ಸಾರಜನಕದ ಪ್ರಮಾಣ ಗೊತ್ತಾಗುತ್ತೆ, ಪೊಟ್ಯಾಷ್ ಪ್ರಮಾಣ ಗೊತ್ತಾಗುತ್ತೆ, ರಂಜಕ ಪ್ರಮಾಣ ಗೊತ್ತಾಗುತ್ತೆ. ಅದು ಹೆಚ್ಚು ಪ್ರಮಾಣ ಇದ್ದರೆ ನಮ್ಮ ಭೂಮಿಯಲ್ಲಿ ಸುಮಾರು 280ರಿಂದ 560 ಸಾರಜನಕ ಒಂದು ರೇಟಿಂಗ್ ಸಾಮಾನ್ಯ ವರ್ಗ. ಸೊ ಅದು ಜಾಸ್ತಿ ವರ್ಗಕ್ಕೆ ಸೇರಿದರೆ ನಾವು ಈ ಸಾರಜನಕ ಗೊಬ್ಬರವನ್ನು ಕಡಿಮೆ ಹಾಕಬೇಕು. ನಮ್ಮ ಭೂಮಿಯಲ್ಲಿ ಅದು ಹೆಚ್ಚಾಗಿದ್ದರೆ ನಾವು ಹೆಚ್ಚು ಹಾಕಬೇಕಾದ ಅವಶ್ಯಕತೆ ಇಲ್ಲ. ಕಡಿಮೆ ಇದ್ದರೆ ಈ 100 kg ಎಷ್ಟು ಬೇಕು ಅದನ್ನು ಪೂರೈಕೆ ಮಾಡಲಿಕ್ಕೆ ಕಡಿಮೆ ವರ್ಗಕ್ಕೆ ಸೇರಿದರೆ 150 kg ಸಾರಜನಕವನ್ನು ಹಾಕ್ತೀವಿ. ಸೊ ಈ ಒಂದು ಸಿದ್ಧಾಂತದ ಮೇಲೆ ನಾವು ಮಣ್ಣು ಪರೀಕ್ಷೆ ಸಹಕಾರಿ ಆಗ್ತದೆ. ಅನೇಕ ಪೋಷಕಾಂಶಗಳನ್ನು ಕೂಡ ಇವತ್ತು ಫೆರಸ್ ಅಂತಿದೆ,
ಅದು 2.4ರಿಂದ 4.5ರವರೆಗೆ ಅದರ ರೇಟಿಂಗ್ ಇದೆ. ಇದು ಸಾಮಾನ್ಯ. 2.4ಕ್ಕಿಂತ ಯಾವುದೇ ಮಣ್ಣಲ್ಲದಿದ್ದರೆ ಕಡಿಮೆ ವರ್ಗ. ಅದಕ್ಕೆ ನಾವು ಕಬ್ಬಿ ಬೆಳೆಗೆ ಏನು ಹೇಳ್ತೀವಿ, ಜಿಂಕ್ ಸಲ್ಫೇಟ್, ಫೆರಸ್ ಸಲ್ಫೇಟನ್ನು ರೆಕಮೆಂಡ್ ಮಾಡ್ತೀವಿ. ಫೆರಸ್ ಸಲ್ಫೇಟ್ ಆದರೆ 10 kg, ಆಮೇಲೆ ಜಿಂಕ್ ಸಲ್ಫೇಟ್ ಆದರೆ 10 kg. ಈ ಜಿಂಕ್ ಬೆತ್ತು ಫೆರಸ್ ಇಲ್ಲ ಅಂತಂದರೆ ಏನಾಗುತ್ತೆ ಕಬ್ಬಿನಲ್ಲಿ ನಿಮಗೆ ಗೊತ್ತು. ಕುಳೆ ಕಬ್ಬಿನಲ್ಲಿ ವಿಶೇಷವಾಗಿ ಕುಳೆ ಕಬ್ಬಿನಲ್ಲಿ ಇದು ಎಲ್ಲ ನಮ್ಮ ಎಲೆಗಳು ಪೇಪರ್ ಹಳದಿಯಾಗಿ ಬಿಳಿ ಬಿಳಿಯಾಗಿ ಪೇಪರ್ ಟೈಪ್ ಆಗ್ತದೆ. ಅದು ನಿರ್ದಿಷ್ಟವಾದಂಥ ಲಕ್ಷಣ, ಫೆರಸದ ಕೊರತೆ ನಮ್ಮ ಭೂಮಿಯಲ್ಲಿದೆ ಅಂತ. ಸೊ ಅನೇಕ ನೀವು ನೋಡಿಕೊಂಡು ಕೆಲವೊಂದಿಷ್ಟು ಕೊಂಡ್ಕೋಬೋದು. ಅದು ಎಲ್ಲವನ್ನೂ ನಾವು ಪೋಷಕಾಂಶಗಳನ್ನು ಮಟ್ಟ ತಿಳ್ಕೊಬೇಕಂದ್ರೆ ಮಣ್ಣು ಪರೀಕ್ಷೆ ಅವಶ್ಯಕವಾಗಿ ಬೇಕಾಗ್ತದೆ. ರೈಟ್. ಸೊ ಈ ದಿಶೆಯಲ್ಲಿ ಅನೇಕ ಪೋಷಕಾಂಶಗಳು ಇದನ್ನು ಮಾಡೋದ್ರಿಂದ ಏನು, ಮಣ್ಣು ಪರೀಕ್ಷೆ ಮಾಡೋದ್ರಿಂದ ನಮ್ಮ ವ್ಯವಸಾಯದ ಖರ್ಚು ಕಡಿಮೆ ಆಗ್ತದೆ. ಜಾಣತನದ ಕೃಷಿ ಅಂದರೆ ಹೆಚ್ಚು ಖರ್ಚು ಮಾಡಿ ಹೆಚ್ಚು ಬೆಳೆಯೋದಲ್ಲ, ಕಡಿಮೆ ಖರ್ಚು ಮಾಡಿ ಹೆಚ್ಚು ಬೆಳೆ. ಈ ದಿಶೆಯಲ್ಲಿ ಮಣ್ಣು ಪರೀಕ್ಷೆ ಅತ್ಯಂತ ಸಹಕಾರಿ ಆಗ್ತದೆ ಅಂತ ನಾನು ಅಭಿಮತವನ್ನು ಹೇಳ್ತೇನೆ. ಥ್ಯಾಂಕ್ ಯು. ರೈಟ್ ಸರ್, ಮತ್ತೆ ಬರ್ತೀನಿ. ಮಣ್ಣಿನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಆಗಾಗ್ಗೆ ಮಣ್ಣಿನ ಪರೀಕ್ಷೆಯನ್ನು ಮಾಡ್ತಾ ಇರಬೇಕು. ಮನುಷ್ಯನ ಆರೋಗ್ಯವನ್ನು ತಪಾಸಣೆ ಮಾಡ್ತಾ ಇದ್ದ ಹಾಗೆ ಚನ್ನಪ್ಪ ಅಂಗಡಿ ಸರ್, ಕೃಷಿ ಇಲಾಖೆಯ ಪಾತ್ರ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಮಣ್ಣು ಪರೀಕ್ಷೆಯ ವಿಚಾರಕ್ಕೆ ಬಂದಾಗ ಯಾವ ರೀತಿ ನೆರವು ನೀಡ್ತಾ ಇದೆ ಸರ್ ಸರ್ಕಾರ? ನಮಸ್ಕಾರ ಮೇಡಮ್ ಅವರೇ, ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಮಣ್ಣು ಅಂದ್ರೇನು, ಮಣ್ಣಿನ ಆರೋಗ್ಯ ಅಂದ್ರೇನು, ಮಣ್ಣು ಪರೀಕ್ಷೆಯನ್ನು ಯಾಕೆ ಮಾಡಬೇಕು, ಅದರಲ್ಲಿರ್ತಕ್ಕಂಥ ಅಂಶಗಳೇನು, ಅದರ ಮಹತ್ವ ಏನಂತಂದು ಇಬ್ಬರು ತಜ್ಞರು ಇಲ್ಲಿವರೆಗೂ ಮಾತಾಡಿದ್ದಾರೆ. ನಮ್ಮ ವೇದಿಕೆ ಮುಂಭಾಗದಲ್ಲಿ ಕಬ್ಬನ್ನು ಅರಿದು ಕುಡಿದಂಥ ಕಬ್ಬಿನ ತಜ್ಞರಿದ್ದಾರೆ. ಇಲ್ಲಿ ಅಷ್ಟೆಲ್ಲ ಅನುಭವ ಇರೋಂಥವರೆಲ್ಲ ಇದ್ದಾರೆ, ರೈತ ಬಾಂಧವರಿದ್ದಾರೆ. ಏಕಸಾಲಿ ಅಡ್ಸಾಲಿ ಅಂತ ಬೇರೆ ಬೇರೆ ವಿಧಾನದಲ್ಲಿ ಕಬ್ಬನ್ನು ಬೆಳೀತಾರೆ. ಏಕಸಾಲಿಯಲ್ಲಿ 110, 120 ಕ್ವಿಂಟಲ್ಲು, 120 ಟನ್ನು ಎಕರೆವಾರು ಇಳುವರಿ ತೆಗೆದಂಥ ನಾರಾಯಣ ಸಾಳುಂಕಿಯವರಿದ್ದಾರೆ ಇಲ್ಲಿ. ಇಷ್ಟೆಲ್ಲ ಅನುಭವಿ ರೈತರು ತಜ್ಞರ ಮುಂದೆ ಕೆಲವು ಸಂಗತಿಗಳನ್ನು ನಾನು ಇಲ್ಲಿ ಏನು ಹಂಚ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ತಮಗೆಲ್ಲ ಗೊತ್ತಿದೆ, ಇಲಾಖೆ ಪಾತ್ರಕ್ಕೆ ನಾನು ಬರ್ತೀನಿ. ನಾವು ಪ್ರಾಥಮಿಕ ಶಾಲಾ ಹಂತದಲ್ಲೆಲ್ಲ ಕಲಿತಿದ್ವಿ. ಏನಂತ ಹೇಳಿದರೆ, ಸಿಂಧೂ ನದಿ ನಾಗರಿಕತೆ, ಮೆಹೆಂಜೋದಾರೋ ನಾಗರಿಕತೆ, ಹರಪ್ಪ ನಾಗರಿಕತೆ, ಇವೆಲ್ಲ ನದಿ ಪಾತ್ರದಲ್ಲಿ, ನದಿ ದಂಡೆಯಲ್ಲಿ ಫಲವತ್ತಾದ ಮಣ್ಣನ್ನು ಆಧರಿಸಿ ನಿರ್ಮಾಣ ಆಗಿದ್ದು ನಾಗರಿಕತೆಗಳಂತಂದು. ಈಗ ಎಲ್ಲಿ ಹೋದವು ಆ ನಾಗರಿಕತೆಗಳು? ಯಾವ ಮಣ್ಣಿನ ಫಲವತ್ತತೆಯನ್ನು ಆಧರಿಸಿ ನಾಗರಿಕತೆಗಳು ಹುಟ್ಕೊಂಡಿದ್ವೋ ಅದೇ ಮಣ್ಣಿನ ಅಸಮರ್ಪಕ ನಿರ್ವಹಣೆಯಿಂದ ಆ ನಾಗರಿಕತೆಗಳು ನಾಶ ಆಗಿ ಹೋದವು ಒಂದು ಕಾಲಕ್ಕೆ. ಆವಾಗ ನಾಶ ಆದರೆ ಏನಾಯ್ತು ಅಂತ ಹೇಳಿದರೆ, ಆ ಜಾಗವನ್ನು ಬಿಟ್ಟರು ಮತ್ತೊಂದು ಫಲವತ್ತಾದಂಥ ಪ್ರದೇಶವನ್ನು ಹುಡುಕೊಂಡು ಹೋಗಿ ಅಲ್ಲಿಂದ ಮತ್ತೆ ನಾಗರಿಕತೆಗಳು ನಿರ್ಮಾಣ ಆದವು. 10,000 ವರ್ಷದಿಂದ ಕೃಷಿ ಮಾಡಿಕೊಂಡು ಬರ್ತಾಯಿದ್ದೀವಿ ನಾವು. ಈಗ ಹಾಗೆ ನಾವು ಮಣ್ಣನ್ನು ಹಾಳು ಮಾಡಿಕೊಂಡ್ರೆ ಎಲ್ಲಿಯಾದರೂ ಹೋಗಿ ಹೊಸ ನಾಗರಿಕತೆ ಕಟ್ಕೊತೇವೆ ಅಂತ ಹೇಳಿದರೆ ಎಲ್ಲಿಯೂ ಅವಕಾಶನೇ ಇಲ್ಲ. ಸ್ವಲ್ಪ ಅಲ್ಲಾಡ್ಬಿಟ್ರೆ ಮಹಾರಾಷ್ಟ್ರದೊಳಗೆ ಹೋಗ್ಬಿಡ್ತೀವಿ, ಸ್ವಲ್ಪ ಜೋರಾಗಿ ಅಲ್ಲಾಡ್ಬಿಟ್ರೆ ಸಮುದ್ರದಲ್ಲಿ ಹೋಗಿ ಬಿದ್ದು ಬಿಡ್ತೀವಿ. ಅಷ್ಟು ಕಡಿಮೆ ಭೂಮಿ ನಮ್ಮ ಹತ್ರ ಇರುವಾಗ ಇರುವ ಭೂಪ್ರದೇಶದಲ್ಲಿ ನಮ್ಮ ಮಣ್ಣು ಆರೋಗ್ಯವನ್ನು ಕಾಯ್ಕೋಬೇಕಾಗಿದೆ. ಆ ಕಾರಣದಿಂದ ಮಣ್ಣು ಪರೀಕ್ಷೆಯನ್ನು ಮಾಡಬೇಕಂತ ಈಗಾಗಲೇ ತಜ್ಞರೇ ಹೇಳಿದರು. ಇಲಾಖೆ ಏನು ಮಾಡ್ತದೆ, ನಾವೇನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬೇಕು, ಮಾಡಿಸ್ರಿ ಅಂತ ನಾವು ಹೇಳ್ತೀವಿ. ಮಾಡಿಸ್ಬೇಕು ಅನ್ನೋದರಲ್ಲಿ ಎರಡು ಮಾತಿಲ್ಲ, ಅದರಲ್ಲಿ ಎರಡನೇ ಅಭಿಪ್ರಾಯ ಇಲ್ಲ. ಕಬ್ಬು ಬೆಳೆಗಾರರು ವಿಶೇಷವಾಗಿ ಅವರನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾನು ಮಾತಾಡಬೇಕು. ಉಳಿದ ರೈತರು ಬೇಕಿದ್ರೆ ನಾಳೆ ಮಣ್ಣು ಪರೀಕ್ಷೆ ಮಾಡಿಸ್ಲಿ, ಕಬ್ಬು ಬೆಳೆಗಾರರು ಇವತ್ತೇ ನೀವು ಪರೀಕ್ಷೆ ಮಾಡಿಸ್ಕೋಬೇಕು ಮಣ್ಣನ್ನು. ಅಷ್ಟು ವಿಧದಲ್ಲಿ ಕಬ್ಬು ಬೆಳೀತಕ್ಕಂಥ ಜಮೀನುಗಳು ಬಹಳಷ್ಟು ಅವನತಿಯನ್ನು ಆಗಿಬಿಟ್ಟಿದ್ದಾವೆ. ಕುಳಿತಂಥ ಎಲ್ಲ ತಜ್ಞರು ಅವರನ್ನು ಹೆದರ್ಸ್ತಾನೇ ಇದ್ದೇವೆ. ನಮ್ಮ ಚರ್ಚೆ ಪ್ರಾರಂಭ ಆದಾಗಿಂದ ಅವರು ಇಂಥ ಎಲ್ಲ ಬೆದರಿಕೆಗಳಿಗೆ ಹೆದರೋದಿಲ್ಲ. ಅವರು ಡೌಗಿಬರವನ್ನು ನೋಡಿ ಎದುರಿಸ್ಕೊಂಡು ಬಂದಂಥ ರೈತ ಬಾಂಧವರು. ಆದರೆ ನಾನಿಲ್ಲಿ ಏನು ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ವಾಸ್ತವಾಂಶವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯ ಏನಂತ ಹೇಳಿದರೆ, ಕಬ್ಬಿನ ಕೃಷಿಯಲ್ಲಿ ಮಣ್ಣಿನ ಆರೋಗ್ಯವನ್ನು ಕಾಯ್ದುಕೊಳ್ಳುವಂಥ ರೀತಿ ಏನು ಅಂತ. ನನ್ನ ಆತಂಕ ಏನಂತ ಹೇಳಿದರೆ, ಈ ಕಬ್ಬಿನ ಕೃಷಿಯಿಂದ ಮಣ್ಣಿನ ಆರೋಗ್ಯವನ್ನು ಹೇಗೆ ಕಾಯ್ಕೋಬೇಕಪ್ಪ ಮುಂದಿನ ದಿನಮಾನಗಳಲ್ಲಿ ಅನ್ನೋಂಥದ್ದು ಒಂದು ದೊಡ್ಡದಾದಂಥ ಸವಾಲು ನಮ್ಮ ಮುಂದೆ ಇದೆ. ಇಂಥ ಸಂದರ್ಭದಲ್ಲಿ ಕೃಷಿ ಇಲಾಖೆ ಇವರಿಗಾಗಲೇ ಹೇಳ್ದಂಗೆ ಮಣ್ಣನ್ನು ಪರೀಕ್ಷೆ ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆ. ನಮ್ಮಲ್ಲಿ ಅನೇಕ ಯೋಜನೆಗಳಿದ್ದಾವೆ, ಪ್ರಾತ್ಯಕ್ಷಿಕೆ ಆಧಾರಿತವಾದಂಥ ಯೋಜನೆಗಳಿದ್ದಾವೆ. ಆ ಎಲ್ಲ ಪ್ರಾತ್ಯಕ್ಷಿಕೆಗಳಿಗೆ ನಾವು ಏನಾದರೂ ಸವಲತ್ತು ಕೊಡಬೇಕು, ಸೌಲಭ್ಯ ಕೊಡಬೇಕಂತ ಹೇಳಿದರೆ ನಮಗಿರ್ತಕ್ಕಂಥ ಮುಖ್ಯ ಮೂಲ ಆಧಾರ ಅಂತ ಹೇಳಿದರೆ ಮಣ್ಣು ಪರೀಕ್ಷಾ ವರದಿ.
ಆ ಮಣ್ಣುಗಳನ್ನು ಆ ಪ್ರದೇಶದಲ್ಲಿರ್ತಕ್ಕಂಥ ಯೋಜನಾ ಪ್ರದೇಶದಲ್ಲಿರ್ತಕ್ಕಂಥ ಮಣ್ಣನ್ನು ನಾವು ಪರೀಕ್ಷೆ ಮಾಡಿಬಿಡ್ತೀವಿ. ಅವರಿಗೆ ವರದಿಯನ್ನು ಕೂಡ ಕೊಡ್ತೀವಿ. ನಾವು ಮಣ್ಣು ಆರೋಗ್ಯ ಕಾರ್ಡ್ ಅಂತ ಕೊಡ್ತೀವಿ. ಒಂದು ಲ್ಯಾಮಿನೇಟೆಡ್ ಕಾರ್ಡ್, ಭಾಳ ಒಂದು ಸದೃಢವಾದಂಥ ಕಾರ್ಡ್ ಇರ್ತದೆ. ಅದರಲ್ಲಿ ಎಲ್ಲ ಮಾಹಿತಿ ಇರ್ತದೆ. ಪರೀಕ್ಷೆ ಮಾಡಿ ಕೊಟ್ಟಂಥ ಫಲಿತಾಂಶದ ವರದಿಯನ್ನು ನಮ್ಮ ರೈತ ಬಾಂಧವರು ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಂಡಿದ್ದಾರೆ, ಅದನ್ನು ಆಧರಿಸಿ ಕೃಷಿ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಮುಂದಿರ್ತಕ್ಕಂಥ ಬಹಳ ದೊಡ್ಡದಾದಂಥ ಪ್ರಶ್ನೆ. ಅದನ್ನು ಮಾಡಲಿವರೆಗೂ ನಾವು ಮಾಡಿದಂಥ ಶ್ರಮಕ್ಕೂ ನೀವು ಮಾಡ್ತಾ ಇರತಕ್ಕಂಥ ಶ್ರಮಕ್ಕೂ ಸರಿಯಾದಂಥ ಒಂದು ಫಲ ಸಿಗೋದಿಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಅದಕ್ಕೆ ಅದನ್ನು ಅರ್ಥೈಸಿಕೊಂಡು ಆ ಒಂದು ಫಲಿತಾಂಶದ ಆಧಾರದ ಮೇಲೆ ಶಿಫಾರಸು ಮಾಡಿದಂಥ ಗೊಬ್ಬರ ಮತ್ತು ಸಮತೋಲನ ಗೊಬ್ಬರ ಬಳಕೆಯನ್ನು ಅವ್ರು ಮಾಡಿಕೊಂಡ್ರೆ ಮಾತ್ರ ಕೃಷಿಯಲ್ಲಿ ಲಾಭವನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಈಗ ನಾನೇನು ಹೇಳಿದೆ, ಪ್ರಾತ್ಯಕ್ಷಿಕೆಯನ್ನು ಆಧರಿಸಿ ನಾವು ಮಣ್ಣು ಮಾದರಿ ಪರೀಕ್ಷೆ ಮಾಡಿ ಅವರಿಗೆ ಫಲವತ್ತತೆ ಕಾರ್ಡನ್ನು ಕೊಡ್ತೀವಿ ಅಂತ ಹೇಳಿದೆ. ಪ್ರಾತ್ಯಕ್ಷಿಕೆಗಳು, ಯೋಜನೆಗಳು ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಎಲ್ಲ ಭಾಗದಲ್ಲೂ ಅನುಷ್ಠಾನ ಆಗ್ತಾ ಇರೋದಿಲ್ಲ. ಅದಕ್ಕೆ ಅದರದೇ ಆದಂಥ ಪ್ರದೇಶ ಇರ್ತದೆ. ಹಾಗಾದರೆ ಇತರೆ ರೈತರು, ಇತರೆ ಸಾರ್ವಜನಿಕರು, ಇತರೆ ಸಂಸ್ಥೆದವರು ಮಣ್ಣನ್ನು ಪರೀಕ್ಷೆ ಮಾಡಬೇಕಂದ್ರೆ ಏನು ಮಾಡ್ಬೇಕಂತ ಹೇಳಿದರೆ, ವೈಜ್ಞಾನಿಕ ವಿಧಾನದ ಮುಖಾಂತರ ಮಾದರಿಯನ್ನು ಸಂಗ್ರಹ ಮಾಡ್ಕೊಂಡ್ಬಂದು ಇಲಾಖೆಗೆ ಕೊಟ್ಟರೆ ಅವಾಗ ಒಂದಷ್ಟು ವಂತಿಗೆಯನ್ನು ತಗೊಂಡು ಅವರಿಗೆ ಪರೀಕ್ಷೆಯನ್ನು ಮಾಡಿಸ್ಕೊಡುವಂಥ ವ್ಯವಸ್ಥೆಯನ್ನು ಕೃಷಿ ಇಲಾಖೆ ಮಾಡ್ತದೆ. ಮಣ್ಣು ಮಾದರಿನ ತಗೋಕೊಂಬಂದರೆ 200 ರೂಪಾಯಿ ಪ್ರತಿ ಮಾದರಿಗೆ ವಂತಿಗೆಯನ್ನು ನಾವು ಸಂಗ್ರಹ ಮಾಡ್ತೀವಿ. ಅದನ್ನು ಆಫಿಷಿಯಲಿ ಅದು ತಗೊಳ್ಳುವಂಥ ಒಂದು ವಂತಿಗೆ ಅದು. ಇದ್ರ ಜೊತೆಗೆ ನಾವು ಮಣ್ಣಿನ ಬಗ್ಗೆ ಮಾತಾಡ್ತಾ ನೀರಿನ ಬಗ್ಗೆ ಮರಿತಾ ಇದ್ದೇವೆ. ನೀರಿನ ಮಾದರಿಯನ್ನು ಕೂಡ ತಾವು ಪರೀಕ್ಷೆ ಮಾಡಿಸಬೇಕು. ಯಾಕಂತ ಹೇಳಿದರೆ ಬೆಳೆ, ಆ ನೀರಾವರಿನೇ ಅದಕ್ಕೆ ಬೇಕಾದಷ್ಟು ಆತಂಕವನ್ನು ತಂದಿಟ್ಟಂಥ ವಾಸ್ತವ ಸ್ಥಿತಿಯನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಮಣ್ಣು ಮಾದರಿಯನ್ನು ಪರೀಕ್ಷೆ ಮಾಡಿಸೋ ಜೊತೆಗೆ ನೀರಿನ ಮಾದರಿಯನ್ನು ಕೂಡ ಪರೀಕ್ಷೆ ಮಾಡಿಸಬೇಕು. ನೀರಿನಿಂದ ಮಣ್ಣು ಹಾಳಾಗ್ತದೆ. ಈಗ ಬೋರ್ವೆಲ್, ಕೊಳವೆ ಬಾವಿಗಳಿದ್ದಾವೆ. ಎಲ್ಲ ಕಡೆಯೂ ಕಾಲುವೆ ನೀರಾವರಿ ಇಲ್ಲ. ಎಲ್ಲ ಕಡೆಯೂ ಮೇಲ್ಮೈ ನೀರಿನಿಂದ ನೀರಾವರಿ ಮಾಡೋಕ್ಕಾಗೋದಿಲ್ಲ. ಎಲ್ಲೆಲ್ಲಿ ಕೊಳವೆ ಬಾವಿಯಿಂದ ನೀರಾವರಿ ಮಾಡ್ತಾ ಇದ್ದಾರಲ್ಲ, ಆಳವಾದಂಥ ಕಪ್ಪು ಮಣ್ಣು ಇದ್ದಲ್ಲಿ, ಬೇರೆ ಬೇರೆ ರೀತಿಯಾದಂಥ ಸಮಸ್ಯಾತ್ಮಕ ಮಣ್ಣು ಇದ್ದಂಥಲ್ಲಿ ಕೊಳವೆ ಬಾವಿಯಿಂದ ಕಬ್ಬನನ್ನು ನೀರಾವರಿ ಮಾಡಿದರೆ, ನೀರನ್ನು ಕೊಟ್ಟರೆ ಖಂಡಿತ 4-6 ವರ್ಷದಲ್ಲಿ ಭೂಮಿ ಅವನತಿಯ ದಿಕ್ಕಿನಲ್ಲಿ ಸಾಗ್ತದೆ. ಅದಕ್ಕೆ ಆ ನೀರನ್ನು ಕೂಡ ಪರೀಕ್ಷೆ ಮಾಡಬೇಕು. ಒಂದೇ ಏನಂತ ಹೇಳಿದರೆ, ನೀರಿನ ಮಾದರಿಯನ್ನು ತೆಗೆದಂಥ ದಿನವೇ ನೀವು ಮಾದರಿಯನ್ನೇ ತೆಗೆದುಕೊಂಡು ಪ್ರಯೋಗಾಲಯಕ್ಕೆ ಬರಬೇಕು. ಮಣ್ಣು ಮಾದರಿ ಆದರೆ 3 ದಿವಸ 4-6 ದಿವಸ ಬಿಟ್ಟು 1 ವಾರ ಬಿಟ್ಟು ನೀವು ತೊಗೊಂಬರ್ಬೋದು. ನೀರಿನ ಮಾದರಿಯನ್ನು ಸಂಗ್ರಹ ಮಾಡಿದರೆ ಯಾವಾಗ ನೀವು ಸಂಗ್ರಹ ಮಾಡ್ತಿರಲ್ಲ ಅವತ್ತೇ ಬಂದು ನೀವು ನಮ್ಮ ಪ್ರಯೋಗಾಲಯಕ್ಕೆ ಕೊಡಬೇಕು. ನಾವು ಅವತ್ತೇ ವಿಶ್ಲೇಷಣೆ ಮಾಡ್ತೀವಿ. ಫಲಿತಾಂಶ ಕೊಡೋದು 2 ದಿವಸ 4 ದಿವಸ ಲೇಟ್ ಆಗ್ಬೋದು, ಆದರೆ ಅವತ್ತೇ ಫಲಿತಾಂಶ ಮಾಡಬೇಕು. ಅದಕ್ಕೆ ಇರ್ತಕ್ಕಂಥ ಒಂದು ನಿಯಮ ಅದು. ಅದನ್ನು ಪಾಲಿಸಿಬಿಟ್ಟು ರೈತರು ಮಾದರಿಯನ್ನು ಪರೀಕ್ಷೆ ಮಾಡಿಸ್ಕೊಂಡು ಇಲ್ಲಿ ಆ ಒಂದು ಫಲಿತಾಂಶದ ವರದಿಯಲ್ಲಿರ್ತಕ್ಕಂಥ ಅಂಶಗಳನ್ನು ಅಳವಡಿಸ್ಕೊಂಡು ಕೃಷಿಯನ್ನು ಮಾಡಬೇಕು. ಒಂದು ವಿಷಯವನ್ನು, ತೀರ ವೈಜ್ಞಾನಿಕವಾದಂಥ ವಿಷಯವನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಬೆಳೆಗಳನ್ನು ನಾವು C3 ಬೆಳೆಗಳು, C4 ಬೆಳೆಗಳು ಅಂತ ವರ್ಗೀಕರಣ ಮಾಡ್ತೇವೆ. ಏನಪ್ಪ ಇದು ರೈತರಿಗೆ ಹೆಂಗೆ ಅರ್ಥ ಆಗಬೇಕು? C3 C4 ಅಂತ ಹೇಳಿದರೆ ಇಲ್ಲೆಲ್ಲ ಸೀಟ್ ನಂಬರ್ ಇದ್ದಾವೆ, A3 A4 C3 C4 ಅಂತ. C3 C4 ಅಂತ ಕೃಷಿಯಲ್ಲಿ ಏನಿದು, ಬೆಳೆಗಳಿಗೆ ಏನು ಸಂಬಂಧ ಬರ್ತದೆ ಅಂತ ಹೇಳಿದರೆ, ಹಾಗೆ ಒಂದು ಉದಾಹರಣೆ ಹೇಳ್ಬಿಡೋಣ ರೈತರ ಭಾಷೆಯಲ್ಲಿ. ಒಂದು ಮನೆಯಲ್ಲಿ 5 ಜನ ಇದ್ದಾರೆ, 10 ರೊಟ್ಟಿ ಇದ್ದಾವೆ. ಒಬ್ಬೊಬ್ಬರಿಗೆ 2 ರೊಟ್ಟಿ ಬರ್ತವೆ, ಎಲ್ಲರೂ ಹಂಚ್ಕೊಂಡು ಸರಿಯಾಗಿ ತಿಂದರೆ. ಆದರೆ ಒಬ್ಬನೇ 4 ರೊಟ್ಟಿ ತಿಂದುಬಿಟ್ರೆ ಇನ್ನು 4 ಜನರಿಗೆ ಸರಿಯಾದಂಥ ಸಮಾನವಾದಂಥ ರೊಟ್ಟಿ ಪಾಲು ಸಿಗೋದಿಲ್ಲ. ಆವಾಗ ಅವರು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಅರ್ಧ ರೊಟ್ಟಿ ಕಡಿಮೆ ತಿನ್ನಬೇಕಾಗ್ತದೆ. ಕಬ್ಬು ಎಂಥ ಬೆಳೆ ಅಂತ ಹೇಳಿದರೆ, ಇದು 4 ರೊಟ್ಟಿಯನ್ನು ತನಗೇ ಬೇಕು ಅಂತ ಕೇಳುವಂಥ ಒಂದು ಬೆಳೆ. ಇದು ಸಿಟ್ಟು ಬರ್ತದೆ ಅವರಿಗೆ, ಕಬ್ಬು ಬೆಳೆಗಾರರಿಗೆ. ನಾನು ಇಂಥದ್ದೆಲ್ಲ ಮಾತು ಹೇಳಿದರೆ ಇರಲಿ, ಕಹಿ ಸತ್ಯಗಳನ್ನು ಹೇಳಬೇಕಾದಂಥ ಅನಿವಾರ್ಯತೆ ಇದೆ. ಅದು ಎಂಥ ಒಂದು ಬೆಳೆ ಅಂತ ಹೇಳಿದರೆ, ನೀರಿನ ಸಂಪನ್ಮೂಲಗಳು ಮತ್ತು ಪೋಷಕಾಂಶಗಳು ಮಣ್ಣಿನಲ್ಲಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನು ಅತೀ ಹೆಚ್ಚು ಪ್ರಮಾಣದಲ್ಲಿ ತೆಗೆದುಕೊಳ್ಳುವಂಥ ಒಂದು ಜಾತಿಗೆ ಸೇರಿದ ಬೆಳೆ ಪ್ರಭೇದ. ಅಂಥ ರೈತರು, ಆ ಕಬ್ಬನ್ನು ಬೆಳೀತಾ ಇರ್ತಕ್ಕಂಥ ರೈತರು ಮಣ್ಣು ಪರೀಕ್ಷೆಯನ್ನು ಇವತ್ತೇ ಮಾಡಿಸಿ ನಿಮ್ಮ ಜಮೀನಿನ ಪರಿಸ್ಥಿತಿ ಏನಾಗಿದೆ ಅಂತ ನೋಡ್ಕೊಳ್ಳುವಂಥ ತುರ್ತು ಇವತ್ತಿದೆ. ನಾವೆಲ್ಲ ಮಾತಾಡ್ತಿದ್ದೀವಿ, ನಾಡಿನಲ್ಲಿ ಯಾವುದೋ ಭಾಗದಲ್ಲಿ ಗಣಿಗಾರಿಕೆ ಆಗ್ತಾ ಇದೆ, ಭೂಮಿಯಿಂದ ಮಣ್ಣನ್ನು ತೆಗೆದು ಸಂಪನ್ಮೂಲವನ್ನು ಹಾಳು ಮಾಡ್ತಾ ಇದ್ದಾರೆ, ಅದಿರನ್ನು ತೆಗೆದು ಸಂಪನ್ಮೂಲಗಳ ಮೇಲೆ ಒತ್ತಡ ಬೀಳ್ತಾ ಇದೆ ಅಂತಂದು ನಾವೇನು ಹೇಳ್ತಾ ಇದ್ದೀವಲ್ಲ, ನಾವು ಮಾಡ್ತಾ ಇರ್ತಕ್ಕಂಥ ಕಬ್ಬಿನ ಕೃಷಿಯಲ್ಲಿ ನಾವು ಪೋಷಕಾಂಶಗಳ ಗಣಿಗಾರಿಕೆ ಮಾಡ್ತಾ ಇದ್ದೀವಿ. 17 ಪೋಷಕಾಂಶಗಳು ಬೇಕು ಬೆಳೆಯ ಒಂದು ಯಶಸ್ವಿಯಾದಂಥ ಜೀವನ ಚಕ್ರ ಮುಗಿಸೋದಕ್ಕೆ, ಅದರ ಯಶಸ್ವಿಯಾದಂಥ ಬೆಳವಣಿಗೆಗೆ. ನಾವು ಆ ಪೋಷಕಾಂಶಗಳನ್ನು ಕಬ್ಬನ್ನು ಬೆಳೆಯೋದ್ರ ಮುಖಾಂತರ ನಿರಂತರವಾಗಿ ಮೇಲೆ ತೆಗಿತಾ ಇದ್ದೇವೆ. ಆದರೆ ಹೊಳ್ಳಿ ಕೊಡೋದು ಯಾವ ಗೊಬ್ಬರಗಳು?
ಭೂಮಿಗೆ ಸೇರಿಸುವಂಥದ್ದು ಯಾವ ಗೊಬ್ಬರಗಳು? ಯೂರಿಯಾ, DAP, ಬಾಳ್ ಅಂತ ಹೇಳಿದರೆ ಸಂಕೀರ್ಣ ಗೊಬ್ಬರ, ಇಷ್ಟೆಲ್ಲ ಹಾಕ್ತಾ ಇದ್ದೀವಿ. ಈ ಎಲ್ಲ ಗೊಬ್ಬರಗಳು ಹಾಕೋದ್ರ ಮುಖಾಂತರ ನಾವು ತಿರುಗಿ ಮಣ್ಣಿಗೆ ಸೇರಿಸ್ತಾ ಇರೋದು 3 ಪೋಷಕಾಂಶಗಳು: ಸಾರಜನಕ, ರಂಜಕ, ಪೊಟ್ಯಾಶು. ಇದು ಪೋಷಕಾಂಶಗಳ ಗಣಿಗಾರಿಕೆ ಅಲ್ಲದೆ ಮತ್ತಿನ್ನೇನು? ಅದಕ್ಕೆ ನಾವು ಕೂಡ ಅಷ್ಟೇ ಅಪರಾಧಿಗಳಿದ್ದೀವಿ, ನಾವು ಕೂಡ ಅಷ್ಟೇ ತಪ್ಪಿಸದ ಸ್ಥಾನದಲ್ಲಿ ನಿಂತುಕೊಂಡಿದ್ದೀವಿ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ತಾವು ಏನು ಮಾಡ್ಬೇಕಂತೇಳಿ ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ತಮ್ಮ ಭೂಫಲವತ್ತತೆ ಮಟ್ಟ ಏನಿದೆ ಅಂತ ತಿಳ್ಕೊಬೇಕು. ಅದ್ರ ಜೊತೆಗೆ ನಿಮ್ಮ ಮಣ್ಣುಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಏನು, ಸವಾಲುಗಳು ಏನಂತಂದು ಅರ್ಥ ಮಾಡಿಕೊಂಡು ಫಲಿತಾಂಶದ ಆಧಾರದ ಮೇಲೆ ಅದನ್ನು ಸುಧಾರಣೆ ಮಾಡ್ತಕ್ಕಂಥ ಕ್ರಮಗಳನ್ನು ಕೂಡ ತಗೋಬೇಕಾಗ್ತದೆ ಅಂತಂದು ಇಲಾಖೆ ಬಯಸ್ತದೆ. ಯೋಜನೆಗಳಿದ್ದಾವೆ, ಪರೀಕ್ಷೆ ಮಾಡಿಕೊಡ್ತೇವೆ. ಪರೀಕ್ಷೆ ಮಾಡಿಕೊಟ್ಟ ಮೇಲೆ ಏನು ಮಾಡಬೇಕನ್ನೋದನ್ನು ಒಂದು ಸಣ್ಣದಾದಂಥ ನಿರೀಕ್ಷೆನ ಇಟ್ಕೊಂಡು ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ರೈಟ್ ಸರ್, ಥ್ಯಾಂಕ್ ಯು ಸರ್. ಶ್ರೀನಿವಾಸ್ ಸರ್ ಹತ್ರ ಬರ್ತೀನಿ. ಈ ಕಬ್ಬು ಕೃಷಿಯಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾವ ರೀತಿ, ಈಗ ರೌದಿ ಅಂತ ಹೇಳ್ತೀವಿ ಅಥವಾ ಸೋಗಿ ಅಂತ ಹೇಳ್ತೀವಿ, ಅದರ ಪುನರ್ಬಳಕೆ, ಅದರ ಅನುಕೂಲ ಅನಾನುಕೂಲ ಅದನ್ನು ವಿವರಿಸಬಹುದಾ ಅಂತ ಹೇಳಿ ಸರ್. ಖಂಡಿತ. ಮೊದಲಿಗೆ ನಮ್ಮ ಕಬ್ಬು ಬೆಳೆಗಾರರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ನಾವು. ಜಗತ್ತಿಗೆ ಸಿಹಿ ಕೊಟ್ಟು ತಾವು ಕಹಿ ತಿಂತಾ ಇದ್ದಾರೆ ಅವರು. ಭಾಳ ಬೇಜಾರಾಗುತ್ತೆ ಈ ಮಾತು ಹೇಳೋದಕ್ಕೆ. ಇಡೀ ಜಗತ್ತಿಗೆ ಸಿಹಿ ಕೊಡ್ತಾ ಇದ್ದೀರಿ, ನಿಮ್ಮ ಬಾಳಲ್ಲಿ ಕಹಿ ಯಾಕೆ? ಯೋಚನೆ ಮಾಡಬೇಕಾಗಿರೋ ವಿಚಾರ. ಆಮೇಲೆ ಇದಕ್ಕೆ ಮುಂಚೆ ಮಾತಾಡಿದಂಥ ನನ್ನ 3 ಗುರುಗಳು 3 ಜನ ಭಾಳ ಚೆನ್ನಾಗಿ ಹೇಳಿದ್ರು ಮಣ್ಣು ಅಂತ. ಮಣ್ಣಿನ ಬಗ್ಗೆ, ಮಣ್ಣ ಬಿಟ್ಟವರಿಗೆ ಆಧಾರವಿಲ್ಲ, ಅಣ್ಣಗಳಿರ ಕೇಳಿರಯ್ಯ ಅಂಥೇಳಿ ಪುರಂದರದಾಸರು ಹೇಳಿದ್ದಾರೆ. ಯಾವುದೇ ಬೆಳೆ ಬೆಳಿಬೇಕಾದರೂ ಆ ಮಣ್ಣಲ್ಲಿ 3 ಆಯಾಮಗಳಿರಬೇಕು, ಅಂಶಗಳಿರಬೇಕು. ಅದು ಒಂದು ಸಾವಯವ ಅಂಶ, ಒಂದು ತೇವಾಂಶ, ಒಂದು ಜೀವಾಂಶ ಅಂತ ಅವರು ಹೇಳಿದ್ದಾರೆ. ಹೌದಲ್ಲ ಸರ? ಇನ್ನು 3ನೇದಾಗಿ ಮಣ್ಣಿನ ಪರೀಕ್ಷೆ ಮಾಡಬೇಕು ಅಂತಂದಾಗ ನನಗೊಂದು ಪ್ರಶ್ನೆ. ಮಣ್ಣಿನ ಪರೀಕ್ಷೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳಿದೆ, ಆದರೆ ರೈತರು ಹೋಗ್ತಾ ಇಲ್ಲ. ಹಾಗಾದರೆ ರೈತರು ತಮ್ಮ ಮಣ್ಣುಗಳನ್ನು ಪರೀಕ್ಷೆ ಮಾಡೋದಕ್ಕೆ ಇಲಾಖೆನೇ ಹಳ್ಳಿಗೆ ಹೋಗಿ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೋದಾ? ಮೊಬೈಲ್ ಟೆಸ್ಟಿಂಗ್ ಇದು ಒಂದು. 2ನೇದು ಬಹಳ ಮುಖ್ಯವಾಗಿ, ಮಣ್ಣು ಪರೀಕ್ಷೆ ಅಂದರೆ ಕೇವಲ ಆ ಮಣ್ಣಲ್ಲಿರೋ ಸಾರಜನಕ, ರಂಜಕ, ಪೊಟ್ಯಾಶು ಅದು ಇದು ಮಾತ್ರನಾ? ಅಥವಾ ಆ ಮಣ್ಣಲ್ಲಿ ಪರೀಕ್ಷೆ ಮಾಡಬೇಕಾಗಿರೋ ಅಥವಾ ಪರಿಶೀಲನೆ ಮಾಡಬೇಕಾಗಿರೋ ಅಂಶಗಳೇ ಇಲ್ವಾ? ಮಣ್ಣಿನ ಬಣ್ಣ, ಮಣ್ಣಿನ ವಾಸನೆ, ಮಣ್ಣಲ್ಲಿರುವಂಥ ಕಸ ಕಡ್ಡಿ, ಮಣ್ಣನ್ನು ಕೈನಲ್ಲಿ ತೆಗೆದುಕೊಂಡು ಮೇಲಿಂದ ಕೆಳಗಡೆ ಹಾಕಿದಾಗ ಅದು ಹಾಗೆ ಉದುರುತ್ತೋ ಅಥವಾ ಧೂಳಾಗುತ್ತೋ? ಆ ಮಣ್ಣಲ್ಲಿ ಜೀವಿಗಳಿದೆಯಾ? ಮಳೆ ಬಂದರೆ ಮಣ್ಣು ಒಳಗೆ ನೀರು ಹೋಗೋದಕ್ಕೆ ರಂಧ್ರಗಳೇನಾದ್ರು ಇದೆಯಾ? ಮಣ್ಣು ಜಮೀನಲ್ಲಿದ್ದಾಗ ಮೇಲ್ಗಡೆ ಒಂದು ಥರ ಕೆನೆ ಪದರ ಕಟ್ಕೊಳ್ತದೆ, ಕ್ರಸ್ಟ್ ಅಂತ ಹೇಳ್ತಾರೆ. ಹೌದಲ್ಲ ಸರ? ಅದು ಕೆನೆ ಪದರ ಅಂತ ಹೇಳ್ತಾರೆ. ಕೆನೆ ಪದರ ನಿಮ್ಮ ಹೊಲದಲ್ಲಿ ಬಂತು ಅಂತಂದರೆ ನಿಮ್ಮ ಇಳುವರಿ ಕಡಿಮೆ ಆಗೋದು, ಮಣ್ಣಿನ ಒಂದು ಸ್ಥಿತಿ ಹಾಳಾಗೋಗ್ತಾರೋ ಮೊದಲನೇ ಸೂಚನೆ. ಸೊ ಈ ಇಂಡಿಕೇಟರ್ಸ್ ಅಂತ ಈ ಸೂಚನೆಗಳನ್ನು ನಾವು ಹೊಲದಲ್ಲಿ ಹೋಗಿ ನೋಡೇ ಇಲ್ವಾ? ಮಣ್ಣು ಪರೀಕ್ಷೆ ಅಂತಂದರೆ ಇವೆಲ್ಲವೂ ಸೇರಿದೆ. ಬರೀ ರಾಸಾಯನಿಕ ಒಂದರೆ ಅಲ್ಲ, ಅದರಲ್ಲಿ ಮಣ್ಣಿನ ಭೌತಿಕ ಸ್ಥಿತಿ, ಅದರ ಬಣ್ಣ, ಅದರ ವಾಸನೆ, ನೀರು ಹಿಡ್ಕೊಳ್ಳೋದು ಎಲ್ಲ. ಜೊತೆಗೆ ನಮ್ಮ ಗುರುಗಳು ಹೇಳ್ದಂಗೆ ಈಗ ಮಣ್ಣಲ್ಲಿ ಜೀವಿಗಳಿರಬೇಕು ಅಂತ. ಸೊ ಕಬ್ಬು ಬೆಳಿಬೇಕಾದ್ರೆ ನಾನು ಮೊದಲು ರೈತರನ್ನ ಕೇಳ್ಕೊಳ್ಳೋದು, ಕಬ್ಬು ಬೆಳೆಸೋಣ, ಜಗತ್ತಿಗೆ ಸಿಹಿ ಮಾಡಿಸೋಣ, ಅದಕ್ಕೆ ಮುಂಚೆ ನಮ್ಮ ಮಣ್ಣನ್ನು ಬೆಳೆಸ್ಕೊಳ್ಳೋಣ. ಬೆಳೆ ಬೆಳೆಯೋದಕ್ಕೆ ಮೂಲವಾಗಿ ಬೇಕಾಗಿರುವಂಥದ್ದು ಮಣ್ಣು. ನಾವು ಮಣ್ಣು ಮೇಲೆ ಬೆಳೆದಿರೋ ಗಿಡ ಮಾತ್ರ ನೋಡ್ತಾ ಇದ್ದೀವಿ ಹೊರತು ಅದನ್ನು ಬೆಳೆಸ್ತಾ ಇರೋಂಥ ಮೂಲ ಬೇಸ್ ಆಧಾರ ಏನಿದೆ ಮಣ್ಣನ್ನು ನೋಡ್ತಾ ಇಲ್ಲ. ಈಗ ಬೆಳೆಗಳ ವಿಚಾರದ ಬಗ್ಗೆ ನೋಡಿದ್ರೆ ನಿಮಗೆ ಪೋಷಕಾಂಶಗಳ ಅವಶ್ಯಕತೆ ಬೇಕು ಅಂಥೇಳಿ ನಾವೆಲ್ಲ ಅಂತ. ಒಂದು ನಿಮಿಷ ಬಂದ್ರು ಸರ್. ಮೊದಲನೇದಾಗಿ ಕಬ್ಬು ಬೆಳೆಗಾರರಲ್ಲಿ ಒಂದು ಅಂತ, ಕಬ್ಬು ಬೆಳೆ ಎಲ್ಲ ಈಗ ಎಲ್ಲ ಬೆಳೆನವರು ಬೆಳೆ ಬಂದಾದಮೇಲೆ ಕೈಗೆ ಉಳಿದಿದ್ದೇನಿದ್ರು ವೇಸ್ಟ್ ಅಂತ ತಲೆಗೆ ಬಂದ್ಬಿಟ್ಟಿದೆ. ಅನಂತು ಅವ್ರಿಗೆ ಹೇಳಿದೆ, ಇದ್ರದ್ದು ಪೋಸ್ಟ್ ಕಳಿಸಿದ್ದೆ ಅವ್ರಿಗೆ, ಸಾಧ್ಯ ಆದರೆ ಇದ್ರದ್ದು ಕಳಿಸಿದ್ದೆ. ಓಕೆ, ಸ್ಕ್ರೀನ್ನಲ್ಲೇ ಬರ್ಬೋದಾ ಅಂತ. ಅನಂತ್ ಸರ್, ಓಕೆ ಬಿಡಿ.
ಸೊ ಮೊದಲನೇದಾಗಿ ನಾವು ಮಾಡ್ತಾ ಇರೋಂಥದ್ದು ಇದು ಅಂದರೆ ಬರೀ ಕಬ್ಬು ಬೆಳೆಗಾರರಲ್ಲ, ಭತ್ತ ಬೆಳೆಯೋರು ಅಷ್ಟೇ, ಗೋಧಿ ಬೆಳೆಯೋರು ಅಷ್ಟೇ, ಹೌದಲ್ಲ ಸರ? ಎಲ್ಲ ಕಡೆ ಈ ರವದಿ ಅಂತೀವಿ, ನಿಮ್ಮ ಕಡೆ ಕಬ್ಬಿನಿಗೆ ರವದಿ ಅಂತಾರೆ, ಹುಲ್ಲು ಅಂತಾರೆ, ತ್ಯಾಜ್ಯ ಅಂತಾರೆ, ಶುಗರ್ ಕೇನ್ ಥ್ರಾಶ್, ಅದನ್ನು ಸುಡೋಂಥ ಪ್ರವೃತ್ತಿ ಇದೆ, ಹೌದಲ್ಲ ಸರ? ಇದೆ ಅಲ್ಲ ಸುರೇಶ್? ಎಸ್ 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 ಬೆಳಗ್ಗೆ ಸರ್. ಓಕೆ. ಸೊ ಈ ರವದಿ ಸುಡೋದ್ರಿಂದ ನಮಗೆ ಆಗುವಂಥ ಅನಾಹುತಗಳು ಸುಮಾರು. ನಾವೇನೋ ಒಂದು ಕಡೆ ಎಲ್ಲ ಗುಡಿಸ್ಬಿಟ್ಟು ಸೇರಿಸ್ಬಿಟ್ಟು ಬೆಂಕಿ ಗೀರ್ಬಿಟ್ರೆ ಅರ್ಧ ಮುಕ್ಕಾಲು ಗಂಟೆನಲ್ಲಿ ಉರಿದು ಭಸ್ಮ ಆಗೋಗ್ಬಿಡುತ್ತೆ, ನಿಜ. ಆದರೆ ಆ ರವದಿನಲ್ಲಿ ಏನೇನಿದೆ ಅನ್ನೋದೇ ನಮಗೆ ಗೊತ್ತಾಗಲಿಲ್ವಲ್ಲ. ಮೊದಲನೇದಾಗಿ ಕಬ್ಬು ಯಾವ ರೀತಿ ಮಣ್ಣನ್ನು ತಿಂದು ಸಿಹಿ ಕೊಡುವಂಥದ್ದು ಕಬ್ಬು, ರಾಜ ಬೆಳೆ. ಇಡೀ ಜಗತ್ತಿನಲ್ಲಿ ಕಬ್ಬಿಗೆ ರಾಜ ಬೆಳೆ ಅಂತ. ಅದಕ್ಕೇ ಇಡೀ ವರ್ಷ ಪೂರ್ತಿ ಇರುತ್ತೆ ಹೊಲದಲ್ಲಿ, ಹೌದಲ್ಲ ಸರ್? ವರ್ಷ ಪೂರ್ತಿ ಇರುವಂಥದ್ದು. ಅದು ಎಲ್ಲ ಕಾಲಮಾನವನ್ನು ನೋಡಿದೆ. ಬೇಸಿಗೆ ಕಾಲ ನೋಡಿದೆ, ಹೌದಲ್ಲ ಸರ್? ಮಳೆಗಾಲ ನೋಡಿದೆ, ಚಳಿಗಾಲ ನೋಡಿದೆ, ಎಲ್ಲದಕ್ಕೂ ಒಗ್ಗೊಂಡು ಬೆಳೆಯುವಂಥದ್ದು ಅದು. ಹಾಗಾಗಿ ಅವ್ರು ಹೇಳ್ದಂಗೆ ಮಣ್ಣಲ್ಲಿರೋ ಸಾರಾಂಶನ ಸಾಕಷ್ಟು ಹೀರುತ್ತೆ, ಸಾಕಷ್ಟು ನೀರು ಬೇಕದಕ್ಕೆ. ಒಂದು ಸತಿ ಕಬ್ಬು ಬೆಳೆದಾದ ಮೇಲೆ ಆ ಮಣ್ಣಲ್ಲಿರೋ ಸಾರಾಂಶ, ನೀರಿನ ಕೊರತೆ ಕಂಡು ಬರ್ತದೆ, ಮಣ್ಣು ಸ್ವಲ್ಪ ಬಡವಾಗ್ತದೆ. ಹಾಗಾಗಿ ಮುಂದಿನ ಸತಿಯ ಮತ್ತೆ ಕಬ್ಬು ಬೆಳಿಬೇಕು ಅಂದಾಗ ಆ ಮಣ್ಣಿಗೆ ಸ್ವಲ್ಪ ತಾಕತ್ತು ತುಂಬಬೇಕಲ್ವಾ? ಒಂದು ಹೆಣ್ಣು ತಾನು ಒಂದು ಮಗುವಿಗೆ ಜನ್ಮ ಕೊಟ್ಟ ಮೇಲೆ ಆಕೆಯಲ್ಲಿ ಇರೋ ಶಕ್ತಿಯೆಲ್ಲ ಹೊರಟೋಗಿರುತ್ತೆ ಪಾಪ. ಆಕೆ ಮತ್ತೊಂದು ಮಗುವಿಗೆ ಜನ್ಮ ಕೊಡಬೇಕು ಅಂತಂದರೆ ಅಂತರ ಇರಬೇಕು, ಅದ್ರ ಜೊತೆಗೆ ಆಕೆಗೆ ಶಕ್ತಿ ಮರುಕಳಿಸ್ಬೇಕು, ಆ ರೀತಿ ಆಹಾರ ಕೊಡಬೇಕು ಆಕೆಗೆ. ಕಬ್ಬು ಹಾಗೇನೆ, ಮಣ್ಣು ಹಾಗೇನೆ. ಆದರೆ ಆ ಶಕ್ತಿ ಕೊಡೋವಂಥದ್ರಲ್ಲಿ ಪ್ರಕೃತಿನೇ ಕಬ್ಬನ್ನು ಕೊಟ್ಟುಬಿಟ್ಟಿದೆ. ಆ ಕಬ್ಬನ್ನು ನೀವು ಸಿಹಿ ತೆಗೆದ ಮೇಲೆ ಅಥವಾ ಕಬ್ಬಿನ ರವದಿ ಅಂತ ಎಂದು ಬರುತ್ತೆ, ಅದರಲ್ಲೇ ಮಣ್ಣಲ್ಲಿ ಇರೋ ಪೋಷಕಾಂಶಗಳು ಸೇರಿದ್ದಾವೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಅದನ್ನು ಗಮನ ಕೊಡ್ತೀರಾ, ಅದನ್ನು ಬೆಂಕಿ ಹಾಕಿ ಸುಡ್ತಾ ಇದ್ದೀವಿ. ಸೊ ನನ್ನ ಮನೆ ಹಿತ್ತಲಿನಲ್ಲಿ ಬಂಗಾರದಂಥ ಈ ರವದಿ ಇದ್ದು ಜಗದಲ್ಲ ತಿರುಗಿ ನಾನು ರಸಗೊಬ್ಬರ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಸ್ಥಿತಿ. ಎರಡನೇದಾಗಿ ಕಬ್ಬಿನ ರವದಿ ಹೊಲದ ಮೇಲೆ ಹಾಕಿದಾಗ, ಮಣ್ಣಿನ ಮೇಲೆ ಹಾಕಿದಾಗ ಎಷ್ಟು ಅದ್ಭುತ ಪ್ರಯೋಜನಗಳು ಅಂದರೆ, ಮೊದಲನೇದಾಗಿ ಆ ಮಣ್ಣಿಗೆ ನೇರ ಬಿಸಿಲಿನಿಂದ, ಬೀಸೋ ಗಾಳಿಯಿಂದ ಅಥವಾ ಸೂರ್ಯೋ ಮಳೆಯಿಂದ ರಕ್ಷಣೆ ಸಿಗುತ್ತೆ. ಎರಡನೇದಾಗಿ ಆ ಒಂದು ರವದಿ ನಾವು ಮೇಲೆ ಹಾಕಿದಾಗ ಕೆಲವು ಪಕ್ಷಿಗಳು ಖಂಡಾಂತರ ಹಾರ್ಕೊಂಡು ಹೋಗ್ತಾ ಇರ್ತವೆ. ಈ ಒಂದು ಪ್ರದೇಶದಿಂದ ಆ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ನಮ್ಮ ಬೆಣಗಿಯವರ ಜಮೀನಿದೆ, ಸರ್ ಇಂಟರಪ್ಟ್ ಮಾಡ್ತಾ ಇದ್ದೀನಿ, ಇಲ್ಲೇ ಹಾಕಿದೀವಿ ಸರ್, ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಕಿದೀವಿ. ಇಲ್ಲಿದೆಯಮ್ಮ? ದಿಲೀಪ್ ಪ್ಲೀಸ್. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ದಿಲೀಪ್. ಸರ್ ಪ್ಲೀಸ್ ಕಂಟಿನ್ಯೂ ಸರ್. ಕಟ್ಬಿಡಿ ಅವರಿಗೆ ಥ್ಯಾಂಕ್ಸ್ಗೆ. ಸರ್ ಪ್ಲೀಸ್ ಕಂಟಿನ್ಯೂ ಸರ್. ಆ ರವದಿ ಹಾಕಿದಾಗ ಏನಾಗುತ್ತೆ, ಕೆಲವು ಪಕ್ಷಿಗಳು ಖಂಡಾಂತರವಾಗಿ ಹೋಗ್ತವೆ. ಅರೇ ಇದು ಅಂತಲ್ಲ, ನಮ್ಮ ಪಕ್ಕದ ರಾಜ್ಯದಲ್ಲಿರೋ ಪಕ್ಷಿಗಳು ನಮ್ಮ ರಾಜ್ಯಕ್ಕೂ ಬರ್ತವೆ, ಹಿಂಗೆಲ್ಲ ಇರ್ತವಲ್ಲ, ಅವು ಪಾಸ್ ಆಗಬೇಕಾದ್ರೆ ಯಾರೋ ರೈತರು ಭಾಳ ಖುಷಿನಪ್ಪ ರವದಿ ಹಾಕಿದ್ದಾರೆ ಅಂಥೇಳಿ ಕೆಳಗಡೆ ಇಳಿತವೆ, ವಿಶ್ರಮಿಸ್ಕೊಳ್ತಾರೆ. ಆ ರವದಿನಲ್ಲೇ ಸೃಷ್ಟಿಯಾಗೋ ಕೆಲವು ಜೀವಿಗಳಿರ್ತವೆ, ಸಣ್ಣ ಪುಟ್ಟ ಕ್ರಿಮಿಗಳನ್ನು ತಿಂತವೆ, ಅಲ್ಲೇ ಹಿಕ್ಕೆ ಹಾಕ್ತವೆ, ಮಣ್ಣನ್ನು ಪಕ್ಕಾ ಮಾಡಿಕೊಂಡು ತಾವು ಹೋಗ್ತವೆ. ಈ ಒಂದು ರವದಿನಲ್ಲಿ ಯಾವ ರೀತಿಯಲ್ಲಿ ನಾವು ಸುಟ್ಟರೆ ಏನಾಗುತ್ತೆ ಅಂದರೆ, ವಾಯು ಮಾಲಿನ್ಯ ಜೊತೆಗೇನೆ ಮೇಲ್ಮಣ್ಣು, ಯಾಕೆಂದರೆ ಆ ಮಣ್ಣಿನ ಮೇಲ್ಭಾಗದಲ್ಲಿ ಮೇಲ್ಪದರ ಇದೆಯಲ್ಲ, ಇಡೀ ನಮ್ಮ ಸಾವಯವ ಅಂಶಗಳೆಲ್ಲ ಬೇಕಾಗಿರುವಂಥದ್ದು ಆ ಪದರದಲ್ಲೇ ಅವು ಸುಟ್ಟೋಗ್ಬಿಡ್ತವೆ, ಮೇಲ್ಮಣ್ಣು ನಾಶ ಆಗುತ್ತೆ. ಅವರು ಭಾಳ ಚೆನ್ನಾಗಿ ಹೇಳಿದ್ರು, ಮಳೆ ಬಂದಾಗ ನೀರು ಹರ್ಕೊಂಡು ಹೋಗೋದನ್ನು ನೋಡಿದ್ದೀವಿ, ಎಷ್ಟು ಚೆನ್ನಾಗಿದೆ ಅಂತೀವಿ. ಆದರೆ ಆ ನೀರು ಜೊತೆ ಮಣ್ಣಲ್ಲಿರೋ ಸಾರಾಂಶ, ತೇವಾಂಶ, ಜೀವಾಂಶನೂ ಹೋಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಎರಡನೇದಾಗಿ ಮಣ್ಣು ಸವೆತದ ಆರಂಭ. ಯಾವಾಗ ಕಬ್ಬಿನ ಇಳುವರಿ ಕಡಿಮೆ ಆಗ್ತಾ ಇದೆ, 40 ಟನ್ ಕೊಡ್ತಾ ಇತ್ತು, ಇವಾಗ 30 ಟನ್ ಇಳಿದಿದೆ ಅಂದರೆ ನಾವು ಬೀಜ ನೋಡ್ತೀವಿ ಅಥವಾ ಬೇರೆ ಬೆಳೆ ಮೇಲೆ ನೋಡ್ತೀವಿ. ಆದರೆ ಮೂಲವಾಗಿ ಸಮಸ್ಯೆ ಇರೋದು ಮಣ್ಣಲ್ಲಿ ದೋಷ ಇರೋದಕ್ಕೇ ಇಳುವರಿಯ ಮೊದಲ ಸೂಚನೆ. ಅದು ಇಳುವರಿನಲ್ಲಿ ಕಡಿಮೆ ಆಗೋದು ಮೊದಲ ಸೂಚನೆ. ಎರಡನೇದಾಗಿ ನಷ್ಟ ಆಗುವಂಥ ಮಣ್ಣಲ್ಲಿರೋ ಪೋಷಕಾಂಶಗಳು, ರವದಿ ಬೆಂದೋಗೋದು, ಇಂಥವೆಲ್ಲ ಬರ್ತವೆ. ಇಲ್ಲಿ ಅದನ್ನು ಬಳಸ್ಕೊಳ್ಳೋದು ಹೇಗೆ ಅಂತ ನಾವು ಇವಾಗ ಎಷ್ಟೆಲ್ಲ ಇದೆ, ತಂತ್ರಜ್ಞಾನ ಟೆಕ್ನಾಲಜಿ ಬಂದಿದೆ. ಕೃಷಿ ಇಲಾಖೆನವರು ಅದ್ಭುತವಾದಂಥ ಕೆಲಸ ಮಾಡ್ತಾ ಇದ್ದಾರೆ, KVKನವರು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ. ಆ ಬಯೋಡೈಜೆಸ್ಟರ್ ಕೊಡ್ತಾ ಇದ್ದೀರಿ ಸರ್?
ಏನಿಲ್ಲ, ರವದಿನ ನೀರಲ್ಲಿ ಅದ್ದುಬಿಟ್ರೆ ನಿಮಗೆ ಅರ್ಧ ಸಮಸ್ಯೆ ಬಗೆಹರಿದಂಗೆ. ಯಾಕೆಂದರೆ ನೀರಲ್ಲಿ ಅದ್ದ ತಕ್ಷಣ ರವದಿ ಯಾವಾಗ ಸ್ವಲ್ಪ ಮೃದು ಅಥವಾ ಮೆದು ಆಗುತ್ತೋ ಅದನ್ನು ತಿಂದು ಬದುಕುವಂಥ ಬ್ಯಾಕ್ಟೀರಿಯಾಗಳು, ಬೇರೆ ಬೇರೆ ಜೀವಿಗಳು ಬರ್ತವೆ. ಮಣ್ಣು ಮೇಲೆ ಹಾಗೆ ಕೊಳೆತು ಕೊಳೆತು ಕ್ರಮೇಣ ಅದೇ ಗೊಬ್ಬರ ಆಗೋಗ್ಬಿಡುತ್ತೆ. ಇಲ್ಲಪ್ಪ ಸ್ವಲ್ಪ ಸಗಣಿ ಬಗಡ ಏನಾದ್ರು ಸಿಗ್ತಾ, ದನ ಆಕಳದ ಏನಾದ್ರು ಸಿಗ್ತಾ, ಹುಲ್ಲು ತಿನ್ನುವಂಥ ಯಾವುದೇ ಪ್ರಾಣಿ ಆಗಿರ್ಬೋದು ಅದರ ಸಗಣಿ, ಹಾಗಂದ ತಕ್ಷಣ ಬರೀ ಹಸುನೇ ಆಗಿರಬೇಕು, ಆ ಹಸು ಕಿವಿ ಬೆಳ್ಳಿಗೆ ಇರಬೇಕು ಅಂತೆಲ್ಲ ಹುಡ್ಕೊಂಡು ಹೋಗೋಕ್ಕೆ ಹೋಗಬೇಡಿ. ಅವೆಲ್ಲ ಇದೆ ನಮ್ಮಲ್ಲಿ, ಆಯಿತಾ? ಜೀವಾಮೃತ ಅಂತ ಏನಾರು ಮಾಡಿದ್ರೆ ಎಡದಿಂದ ಬಲಕ್ಕೆ ತಿರುಗಬೇಕು, ಬಲದಿಂದ ತಿರುಗಿಸಬಾರ್ದು ಅಂತ ಯಾರು ಹೇಳಿದ್ದು? ಇವೆಲ್ಲ ಇಲ್ಲ, ಒಟ್ಟಲ್ಲಿ ತಿರುಗಬೇಕಷ್ಟೇ ಅದು. ಸೊ ಹಾಗಾಗಿ ಅಂಥದ್ದೆಲ್ಲ ನಮ್ಮಲ್ಲೇ ಇದೆ. ಆ ರವದಿ ಮೇಲ್ಗಡೆ ಆ ಸಗಣಿ ಬಗಡನ ಹಾಕಿದ್ರೆ ಅದಲ್ಲೇ ಕೊಳೆಯುತ್ತೆ. ಬಯೋಡೈಜೆಸ್ಟರ್ ಅಂತ ಅದ್ಭುತವಾದಂಥದ್ದು ಅವರು ತಂದಿದ್ದಾರೆ ಟೆಕ್ನಾಲಜಿ. ಆ ಒಂದು ದ್ರವ ಹಾಕಿದ್ರೆ ಅದು ಕೂಡ ಬೇಗ ಕೆಲಸ ಮಾಡುತ್ತೆ. ಆಮೇಲೆ ಮಣ್ಣಲ್ಲಿ ಯಾವಾಗ ಅದು ಕೊರೆಯಿತೋ ಮಣ್ಣಲ್ಲಿರೋ ಜೀವಿಗಳಿಗೆ ಅದೇ ಆಹಾರ. ಮಣ್ಣಲ್ಲಿರೋ ಜೀವಿಗಳಿಗೆ ಅದೇ ಆಹಾರ ಆಗಿರೋದ್ರಿಂದ ನಿಮ್ಮ ಮಣ್ಣು ನಿಧಾನಕ್ಕೆ ತನ್ನ ರಚನೆ, ತನ್ನ ಬಣ್ಣ, ತನ್ನ ರೂಪನ ಸುಧಾರಿಸ್ಕೊಳ್ಳೋಕ್ಕೆ ಬರ್ತದೆ. ನಿಮ್ಮಂಥ ರೈತರು ನನಗೆ ಹೇಳ್ಕೊಟ್ಟಿದ್ದೇನು ಅಂದರೆ, ಹೊಲಕ್ಕೆ ಹೋಗಿ ಜಮೀನು ಕೊಂಡ್ಕೊಳ್ಬೇಕು, ನಾನು ಇವ್ರ ಜಮೀನು ಕೊಂಡ್ಕೊಳ್ಬೇಕು ಅಂತ, ನನ್ನ ಜಮೀನು ಇದು ಇವ್ರು ಕೊಂಡ್ಕೊಳ್ಳೋಕೆ ಬರ್ತಾರೆ ಅಂದರೆ ಸುಮ್ಮನೆ ಕೊಂಡ್ಕೊಳ್ಳಲ್ವಂತೆ. ಜಮೀನು ನೋಡಿಬಿಟ್ಟು ತನ್ನ ಹೆಗಲಲ್ಲಿ ಮೇಲೆ ಇರುವಂಥದ್ದು ಚೌಕ ಟೌಲಿನ ಬಿಸಾಕ್ಬಿಟ್ಟು ಬಂದುಬಿಡ್ತಾರೆ. ಒಂದು ವಾರ ಆದಮೇಲೆ ವಾಪಸ್ ಹೋದಾಗ ಆ ಚೌಕ ಅಥವಾ ಟೌಲು ಹಾಗೆ ಇದೆಯಾ ಅಥವಾ ಗೆದ್ದಿಲು ಏನಾದ್ರು ತಿಂದಿದ್ರೆ, ಗೆದ್ದಿಲು ತಿಂದಿದ್ರೆ ಇದರಲ್ಲಿ ಜೀವ ಇದೆ ತೊಗೊಬೋದು. ಗೆದ್ದಿಲು ಏನಿಲ್ಲ ನಾನು ಹಾಕ್ದಂಗೆ ಹಂಗೆ ಇದೆ ಅಂದರೆ ಇದ್ರಲ್ಲಿ ಸಾರಾನೇ ಎಲ್ಲ ಬಂದ್ರಪ್ಪ ಹೋಗೋಣ ಅಂತಾರೆ. ಸೊ ಈ ಮಣ್ಣಿನ ವಿಧಾನದಲ್ಲಿ ಬಹಳಷ್ಟು ವಿಚಾರಗಳಿರುವಂಥದ್ದು ಅಂತ. ಅದ್ರ ಜೊತೆಗೇ ನಾನು ಇದನ್ನು ಕೊಟ್ಬಿಟ್ಟು ಹೋಗ್ತೀನಿ ಇಲ್ಲಿ ಅಂತ. ಇನ್ನೊಂದು ಸ್ಲೈಡ್ ಇದೆ ನೋಡಿ. ನೋಡಿ ಇದು ಲಾಸ್ಟು. ಸೊ ರವದಿನಲ್ಲಿ ಇಂಗಾಲಾಂಶ ಇದೆ. ಇವತ್ತು ಇಡೀ ಜಗತ್ತು ಮಣ್ಣಲ್ಲಿ ಎಷ್ಟು ಇಂಗಾಲ ಇದೆ ಅಂತ ಹುಡುಕೊಂಡು ಹೋಗ್ತಾ ಇದ್ದಾರೆ. ಏನು ಸರ್, ಇಡೀ ಜಗತ್ತು ಮಣ್ಣಲ್ಲಿರೋ ಇಂಗಾಲನ ಕೇಳ್ತಾ ಇದ್ದಾರೆ ಎಷ್ಟು ಅಂತ. ಎಲ್ರಿಗೂ ಇಂಗಾಲ 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 ಅಂತ. ಏನು ಇಂಗಾಲ ಅಂದರೆ ನಮ್ಮ ರವದಿನೇ ಇಂಗಾಲದ ಮೂಲ. ಈ ರವದಿ ನೀವು 10 kg ಮಣ್ಣೊಳಗಡೆ ಹಾಕಿದ್ರೆ ಆ ಮಣ್ಣಲ್ಲಿ 100 ಲೀಟ್ರ್ ನೀರು ಹಿಡಿಯೋ ಸಾಮರ್ಥ್ಯ ಬರುತ್ತೆ. ರವದಿ ಒಳಗಡೆ ಹೋಗ್ತಾ ಇತ್ತು ಅಂತಂದರೆ ಮಣ್ಣಲ್ಲಿರೋ ಜೀವಿಗಳು ಅದನ್ನು ನಿಧಾನಕ್ಕೆ ಕೊಳೆಯಿಸೋಕ್ಕೆ ಶುರು ಮಾಡ್ತವೆ, ತಿನ್ನೋದಕ್ಕೆ ಶುರು ಮಾಡ್ತವೆ. ಒಂದು ಪ್ರಾಣಿ ತಿಂದು ಮಿಗಿಸಿದ್ದನ್ನು ಮತ್ತೊಂದು ಜೀವಿ ಬಂದು ಮಿಗಿಸ್ತದೆ, ಅದರಿಂದ ಮಿಕ್ಕಿರೋದನ್ನು ಮತ್ತೊಂದು ಬಂದು ಕಡೆಗೆ ಫೈನ್ ಟ್ಯೂನಾಗಿ ಅವ್ರು ಹೇಳ್ದಂಗೆ ಹ್ಯೂಮಸ್ ಸೃಷ್ಟಿ ಆಗ್ತದೆ. ಹೌದಲ್ಲ ಸರ? ಸೊ ಹಾಗಾಗಿ ಅಂಥ ಜೀವಿಗಳು ಮಣ್ಣಲ್ಲಿ ಬರಬೇಕು ಅಂದರೆ ಮಣ್ಣಲ್ಲಿ ಇಂಗಾಲಾಂಶ ಇರಬೇಕು. ಮಣ್ಣಿನ ಬಣ್ಣ ಚೆನ್ನಾಗಾಗ್ತದೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡ್ತದೆ. ಇನ್ನು ಮ್ಯಾಂಗನೀಸ್ ಅಂಶ ಇದೆ ಇದರಲ್ಲಿ. ಈ ಮ್ಯಾಂಗನೀಸ್ ಅಂಶ ಯಾವ ರೀತಿಯಲ್ಲಿ ಈ ಸಸ್ಯಜನಕದ ಅಂಶ ಮತ್ತು ಕಬ್ಬಿಣ ಅದಲ್ಲೇ ಸೇರಿಸ್ಕೊಂಡು ಮಣ್ಣಿಗೆ ಆ ಗಿಡಕ್ಕೆ ಬೇಕಾಗಿರೋ ಕ್ಲೋರೋಫಿಲ್ ಅಂಶನ ಸೃಷ್ಟಿ ಮಾಡುತ್ತಂತೆ. ಇದೆಲ್ಲ ಯಾರು ನನಗೆ ಹೇಳಿದ್ದು? ನಿಮ್ಮಂಥ ರೈತರು ಹೇಳಿದ್ದು. ನಮ್ಮ ಗುರುಗಳು ಇಲ್ಲೇ ಇದ್ದಾರೆ, ಸುರೇಶ್ ಬಿ ದೇಸಾಯಿ ಅವರು ಇದ್ದಾರೆ, ಬಣ್ಣಗಿ ಸಾಹೇಬ್ರು ಇಲ್ಲೇ ಇದ್ದಾರೆ. ಬೋರಾನ್ ಅಂಶ. ಸರ್ ಬೆಳೆ ಬೆಳಿತೀವಿ ಆದರೆ ಹೂವು ಉದುರ್ತಾ ಇದೆ, ಕಾಯಿ ಕಚ್ತಾ ಇಲ್ಲ ಅಂದರೆ ಯಾಕೆಂದರೆ ಬೋರಾನ್ ಅಂಶ ಇಲ್ಲ. ಬೋರಾನ್ ಅಂಶನ ಅಂಗಡಿನಲ್ಲಿ ತೊಗೊಂಡ್ಬಂದು ರೀಪ್ಲೇಸ್ ಮಾಡೋಕ್ಕಾಗೋದಿಲ್ಲ. ಸಹಜವಾಗೇ ಹೋಗಬೇಕು ಅಂತಂದರೆ ಇದು ಹೋಗಲೇಬೇಕು. ಅದೇ ರೀತಿಯಲ್ಲಿ ಕಬ್ಬಿಣದ ಅಂಶ ಆಗ್ಬೋದು, ಕ್ಯಾಲ್ಸಿಯಂ ಅಂಶ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ರಾಜ ಬೆಳೆ ಕಬ್ಬನ್ನು ರಾಜನಾಗೆ ಬೆಳೆಸೋಣ, ಜಗತ್ತಿಗೆ ಸಿಹಿ ಕೊಡೋಣ. ನಮ್ಮ ಗುರಿನೇ ಅದು, ನಮ್ಮ ಕೆಲಸನೇ, ಕರ್ತವ್ಯನೇ, ರೈತರ ಇದು. ಆದರೆ ನಿಮ್ಮ ಬದುಕಿನಲ್ಲಿ ಯಾಕೆ ಕಹಿ ತಿಂತೀರಿ? ಸೊ ಹಾಗಾಗಿ ಹೊಸ ಹೊಸ ತಂತ್ರಜ್ಞಾನ ಬಂದಿದೆ, ಅದನ್ನು ಅಳವಡಿಸ್ಕೊಳ್ಳೋಣ. ಆದಷ್ಟು ಮಣ್ಣು ಪರೀಕ್ಷೆನ ಕೊಡ್ರಿ. ಜೊತೆಗೆ ನಿಮ್ಮ ಮಣ್ಣನ್ನು ನೀವು ಒಂದು ದಿವಸ ಕೈನಲ್ಲಿ ಹಿಡ್ಕೊಂಡು ನೋಡಿ, ಈ ಮಣ್ಣು ಹೇಗಿದೆ. ನಮ್ಮಪ್ಪ ನನಗೆ ಕೊಟ್ಟಾಗ ನಾನು ಹೇಳ್ತಾ ಇದ್ನಲ್ಲ, ನಮ್ಮಪ್ಪ ನನಗೆ ಜಮೀನು ಕೊಟ್ಟಾಗ ಹೇಗಿತ್ತು, ನಾನು ನನ್ನ ಮಗನಿಗೆ ಕೊಡಬೇಕಾದ್ರೆ ಅದೇ ಸ್ಥಿತಿನಲ್ಲಿ ಕೊಡ್ತಾ ಇದ್ದಾನ ಅಂತ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಡೀ ಭವಿಷ್ಯ ನಿಂತಿರೋದೇ ಒಂದು ಆಧಾರದ ಮೇಲೆ, ಶಕ್ತಿ ಮೇಲೆ, ಅದು ಮಣ್ಣು. ಆ ಮಣ್ಣನ್ನು ನಾವು ಕಳ್ಕೊಂಡ್ರೆ ಅವ್ರು ಹೇಳ್ದಂಗೆ 1000 ವರ್ಷ ಆದರೂ ಮತ್ತೆ ಪಡೆಯೋದಕ್ಕೆ ಆಗೋದಿಲ್ಲ, ಆಯ್ತಲ್ಲ. ಹಾಗಾಗಿ ಇನ್ನು ಮುಂದೆ ಯಾರಿಗಾರು ನಿನ್ನ ಬಾಯಿಗೆ ಮಣ್ಣು ಹಾಕಂತನೂ ಬೈಯೋಕ್ಕೆ ಹೋಗ್ಬೇಡಿಪ್ಪ ಆಮೇಲೆ ಓಕೆ. ಈ ರೀತಿ ಅಂತೇಳಿ ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಮತ್ತು ಮಣ್ಣನ್ನು ಪರೀಕ್ಷೆ ಮಾಡೋದ್ರ ಜೊತೆಗೇ ಮಣ್ಣಿಗೆ ಬೇಕಾಗಿರುವಂಥ ಸಾವಯವ ಅಂಶವನ್ನು ಕೊಡುವಂಥದ್ದು ಅಂತ ಭಾಳ ಇದ್ದಾವೆ.
10 ವಿಧಾನ ಇದ್ದಾವೆ. ನಿಮ್ಮ ಇಡೀ ಹಳ್ಳಿನಲ್ಲಿ ಒಂದು ದಿವಸಕ್ಕೆ ಎಷ್ಟು ದನ ಕರುಗಳಿದ್ದಾವೆ, ಅವುಗಳು ಹಾಕುವಂಥ ಸಗಣಿ ಎಷ್ಟು ನಮಗೆ ಗೊತ್ತಿಲ್ಲ. ಒಂದು ಹಳ್ಳಿನಲ್ಲಿ ಅಥವಾ ಒಂದು ಮನೆಯಲ್ಲಿ ಒಂದು ಹಸು ಅಥವಾ ದನನೋ ಎತ್ತೋ ಎಮ್ಮೆನೋ ಹಾಕೋ ಸಗಣಿ ಪ್ರಮಾಣನೇ ನಮಗೆ ಗೊತ್ತಿಲ್ಲ. ಇನ್ನು ಒಂದು ಹಳ್ಳಿನಲ್ಲಿ ಎಷ್ಟು ಬರ್ಬೋದು ಅದು ಸರ್? ಹೋಗಲಿ, ಆ ಒಂದು ಹಳ್ಳಿನಲ್ಲಿ ಸೃಷ್ಟಿಯಾಗುವಂಥ ಬೆಳೆ ಎಲ್ಲ ಬೆಳೆದಾದ್ಮೇಲೆ ಕಟಾವಾದ್ಮೇಲೆ ಉಳಿದಿದ್ದು ಏನು ಸಿಗ್ತದೆ ನಮಗೆ ಒಣಗಿದೋ ಅದರ ಪ್ರಮಾಣ ಎಷ್ಟು ನಮಗೆ ಗೊತ್ತಿಲ್ಲ. ಮಳೆ ಬಂದರೆ ಮೇಲ್ಮಣ್ಣು ಹೋಗುವಂಥ ಪ್ರಮಾಣ, ಕೊಚ್ಕೊಂಡು ಹೋಗುವಂಥ ಮಣ್ಣಿನ ಪ್ರಮಾಣ ಎಷ್ಟು ನಮಗೆ ಗೊತ್ತಿಲ್ಲ. ಎಲ್ಲ ಮೇಲ್ಗಡೆ ನೋಡ್ತಾ ಇದ್ದೀವಿ. ನಾನು ಹೇಳೋದು ಸೊಲ್ಯೂಷನ್ ಅಂದರೆ ಪರಿಹಾರ ನಮ್ಮಲ್ಲೇ ಇದೆ. ಸ್ವಲ್ಪ ಕೂತು ಆಲೋಚನೆ ಮಾಡುವಂಥದ್ದಾದ್ರೆ ಅಂತ ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ಇವರು ಕೊಟ್ಟಿದ್ದಾರೆ. ಈಗಾಗಲೇ ಯಾರು ಕೃಷಿ ಇಲಾಖೆನವರು, KVKನವರೆಲ್ಲ. ಮತ್ತು ಇಂಥ ಸಂವಾದ ಹೇಳ್ಬಿಟ್ಟು ಭಾಳ ದೊಡ್ಡ ಕೆಲಸ ನಮ್ಮ ನ್ಯೂಸ್ ಫಸ್ಟ್ ಒಂದು ಚಪ್ಪಾಳೆ ತಟ್ಟಬೇಕು ಅವರಿಗೆ, ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಅಂತ. ಬಹುಶಃ ಇಷ್ಟು ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನೊಂದು ರೌಂಡ್ ಪ್ರಶ್ನೆಗಳನ್ನು ಹೋಗೋಣ ಅಂತ ಅಂದ್ಕೊಂಡೆ ಗೆಸ್ಟ್ಗಳಿಗೆ, ಬಟ್ ಸಮಯದ ಅಭಾವ ಕಡಿಮೆ ಇದೆ. ಹಾಗಾಗಿ ನೇರವಾಗಿ ರೈತರ ಬಳಿಗೆ ಹೋಗೋಣ. ಸಿದ್ದೇಶ್ ಸರ್ ಒಂದು ಮೈಕ್ ಅಲ್ಲಿಗೆ ವ್ಯವಸ್ಥೆ ಮಾಡಬಹುದಾ ಅಂತ ಹೇಳಿ. ಅಲ್ಲೇ ಇದೆ ನೋಡಿ ಇನ್ನೊಂದು. ಚೆಕ್ ಪ್ರಶ್ನೆಗಳನ್ನ ರೈತರು ಕೇಳಿ, ಕೈ ಎತ್ತಿ ಯಾರಿಗೆ ಪ್ರಶ್ನೆ ಕೇಳಕ್ಕಿದೆಯೋ ಕೈ ಎತ್ತಿ. ನಮ್ಮ ಪ್ಯಾನಲ್ ಇರುವಂತಹ ತಜ್ಞರು ಉತ್ತರವನ್ನ ಕೊಡ್ತಾರೆ. ಕ್ವಿಕ್ ಆಗಿ ಕೇಳಬೇಕು ಪ್ರಶ್ನೆಗಳನ್ನ. ಸರ್, ನಿಮ್ಮ ಹೆಸರು ಮತ್ತೆ ಸಮಸ್ಯೆ. ನನ್ನ ಹೆಸರು ಸಂಜೀವ್ ಕುಮಾರ್ ತಿಲ್ಗಾರ್ ಅಂತ ಹೇಳ್ರಿ, MK ಹುಬ್ಳಿ. ನಾನು ಇಲ್ಲಿ ವಾರದ್ ಸರ್ ಅವರಿಗೆ ಒಂದು ಪ್ರಶ್ನೆ ಕೇಳ್ಬೇಕಂತ ಇಚ್ಛೆ ಪಟ್ಟಿದ್ದೇನೆ. ಓಕೆ. ಇಲ್ಲಿವರೆಗೆ ಮಣ್ಣಿನ ಪರೀಕ್ಷೆ ಬಗ್ಗೆ ಸರ್ ಭಾಳ ಚೆಂದಾಗಿ ಹೇಳಿದ್ರಿ. ವೈಜ್ಞಾನಿಕ ಕೃಷಿ ಮಾಡ್ಬೇಕಂದ್ರೆ ಮಣ್ಣು ಪರೀಕ್ಷೆ ಅವಶ್ಯ ಐತೆ ಅಂತೇಳಿ ವಾರದ್ ಸರ್ ಹೇಳಿದರು. ನಮ್ಮ ರಾಜ್ಯದೊಳಗೆ ಮಣ್ಣು ಪರೀಕ್ಷಾ ಘಟಕಗಳು ಎಟ್ಟದಾವ ಅನ್ನೋದನ್ನ ನಾವು ಇಲ್ಲಿ ಸಭಿಕರಿಗೆ ತಿಳಿಸ್ಬೇಕಂತ ನಾ ಕೇಳ್ಕೊಳತ್ತೇನೆ. ಯಾಕಂದ್ರೆ ನೀವು ಜಿಲ್ಲಾ ಮಟ್ಟದೊಳಗೆ, ತಾಲೂಕಾ ಮಟ್ಟದೊಳಗೆ ಒಂದು ಮಣ್ಣು ಪರೀಕ್ಷೆ ಕೇಂದ್ರ ಮಾಡಿದ್ರೆ, ನಾವು ಗ್ರಾಮೀಣ ಪ್ರದೇಶದಿಂದ ಇಲ್ಲಿ ಬಂದ ಕಾಸ ಆ ಪರೀಕ್ಷೆ ಮಾಡಿ ಕೊಡಾಕೆ ನೀವು 2 ದಿವಸ ಟೈಮ್ ತೊಗೋತೀರಿ. ನಾವು ಬರೋದು ಹೋಗೋದು ಅಂದ್ರೆ ಅದು ನಮಗೆ ಸಾಧ್ಯ ಇಲ್ಲ. ನೀವು ಹೇಳೋದು ಸರಿ ಐತಿ, ನೀವು ಮಣ್ಣು ಪರೀಕ್ಷೆ ಮಾಡಿದ್ರೇ ನಾವು ಬದುಕಕ್ಕೆ ಸಾಧ್ಯ ಐತಿ ಅಂಥೇಳಿ. ನಾವು ನಮ್ಮ ಒಂದು ತತ್ವದ ಮೇಲೆ, ನಮ್ಮದೇ ಆದಂಥ ಒಂದು ತತ್ವವನ್ನು ಇಟ್ಕೊಂಡು ನಮ್ಮ ಮಣ್ಣನ್ನು ನಾವು ಹೆಂಗೆ ನಾವು ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ನಾವು ಮಾಡ್ಕೊಂಡಿದ್ದೀವಿ. ಆದ್ರೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಂತ ನಾವು ಹೋದಾಗ ನಮ್ಗೆ ಎಲ್ಲೂ ಯಾವ ತಾಲೂಕಾ ಮಟ್ಟದಾಗ ಎಲ್ಲೂ ಇಲ್ಲೇ ಇಲ್ಲ. ನಮ್ಮ ರಾಜ್ಯದೊಳಗೆ ಎಷ್ಟು ಮಣ್ಣು ಪರೀಕ್ಷಾ ಕೇಂದ್ರಗಳದಾವ ಅನ್ನೋದನ್ನ ತಾವು ತಿಳಿಸ್ಬೇಕಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ಟೋಟಲ್ ಪರೀಕ್ಷಾ ಕೇಂದ್ರದ ಬಗ್ಗೆ ಕೌಂಟ್ ನನಗೆ ಮಾಹಿತಿ ಇಲ್ಲ. ಆದರೆ ಜಿಲ್ಲೆಗೆ ಒಂದೊಂದಂತೂ ಇರುತ್ತೆ. ಒಂದು ಹೆಚ್ಚಾಗಿ ಇಲಾಖೆಯಿಂದ, ಒಂದು ಕೃಷಿ ಇಲಾಖೆಯಿಂದ ಇರುತ್ತೆ. ಇನ್ನೊಂದು KVKನಲ್ಲಿ ಕೂಡ ಒಂದೊಂದು ಫೆಸಿಲಿಟಿ ಇರುತ್ತೆ, ಅಲ್ಲಿ ಕೂಡ ಮಾಡಿಸ್ಬೋದು. ನಮ್ಮ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತೆ 5 ಪರೀಕ್ಷೆ ಪ್ರಯೋಗಾಲಯಗಳಿದೆ. ಒಂದು ನಮ್ಮ KVK ಮತ್ತಿಕೊಪ್ಪದಲ್ಲಿ, ಹಾಗೆ KVK ತುಕ್ಕಾನಟ್ಟಿನಲ್ಲಿ, ಹಾಗೆ ಕೃಷಿ ಇಲಾಖೆದು ಗೋಕಾಕ್ನಲ್ಲಿ ಒಂದಿದೆ, ಹಾಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟದ್ದು ಬಯೋ ಸೆಂಟರ್ ಅಂತಿದೆ, ಅಲ್ಲಿ ಕೂಡ ಇದೆ. ಹಾಗೆ S ನಿಜಲಿಂಗಪ್ಪ ಶುಗರ್ ಇನ್ಸ್ಟಿಟ್ಯೂಟ್ ಬೆಳಗಾವಿ, ಅಲ್ಲಿ ಕೂಡ ಇದೆ. ಶುಗರ್ ಫ್ಯಾಕ್ಟ್ರಿಯವರು ಕೂಡ ಅದನ್ನೇ ನಿನ್ನೆ ಕೂಡ ಮೊನ್ನೆ ಒಬ್ಬರು ನನಗೆ 2 ಡೇಸ್ ಬ್ಯಾಕ್ ಒಂದು ಕಾಲ್ ಮಾಡಿದರು. ನಾವು ಮಣ್ಣು ಪರೀಕ್ಷೆ, ಒಂದು ಫ್ಯಾಕ್ಟ್ರಿಯವರು ಪರೀಕ್ಷೆ ಪ್ರಯೋಗಾಲಯ ಎಸ್ಟಾಬ್ಲಿಷ್ ಮಾಡಬೇಕಾಗಿದೆ ಸರ್, ತಮ್ಮ ಸಲಹೆ ಬೇಕು ಅಂದರು. ನಾವು ಖಂಡಿತ ರೈತರಿಗೆ ನಿಮ್ಮ ಭಾಗದಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ಅದಕ್ಕೂ ಕೂಡ ಮಾಡೋಣ, ನೀವು ಬನ್ನಿ ಅಂತ ಹೇಳಿದ್ವಿ. ಸೊ ಇಷ್ಟು ಮಾಹಿತಿಯನ್ನು ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸರ್, ಒಂದು ನಿಮಿಷ. ತಾವು ಹೇಳೋದು ಸರಿ ಐತಿ ಸರ್. ಈಗ ಇಲ್ಲಿ ರೈತರು ಕೆಲವೊಬ್ಬರು ಹೇಳತ್ತಾರ, S ನಿಜಲಿಂಗಪ್ಪ ಸಂಸ್ಥೆ ಒಳಗೆ ಸಿಬ್ಬಂದಿನ ಇಲ್ಲರಿ ಸರ್. ಅಲ್ಲಿ ನಾವು ಅಲ್ಲಿಂದ ಮಣ್ಣು ಹೊತ್ಕೊಂಡು ನಮಗೆ ಯಾವ ರೀತಿಯಾಗಿ ತಗೊಂಬರ್ಬೇಕು ಅನ್ನುವಂಥ ಮಾಹಿತಿಯನ್ನು ನಾವು ನಿಮ್ಮನ್ನು ಏನು ಕೇಳ್ಕೊಳ್ತಾವಂತಂದ್ರೆ, ಇವತ್ತು ನ್ಯೂಸ್ ಫಸ್ಟ್ದವ್ರು ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ನಾವು ಅವ್ರಿಗೆ ಕೃತಜ್ಞತೆಯನ್ನು ಈ ರೈತರ ಪರವಾಗಿ ನಾವು ತಿಳಿಸೋದಕ್ಕೆ ಮೊದಲು ನಾವು ಇಷ್ಟಪಡ್ತೀವಿ. ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ಮಣ್ಣು ಪರೀಕ್ಷೆಗೆ ನಾವು ಬಂದಾಗ, ಈಗ ಇಲ್ಲೇ ರೈತರನ್ನಾದಾರ, ಈಗ ನಿಜಲಿಂಗಪ್ಪ ಇನ್ಸ್ಟಿಟ್ಯೂಟ್ ಒಳಗೆ ಪರೀಕ್ಷೆ ಮಾಡುವಂಥ ಸಿಬ್ಬಂದಿನೇ ಇಲ್ಲ ಅಂತ ಈ ಕಾಸು. ನಾವೇನು ನಿಮ್ಮನ್ನು ಕೇಳ್ಕೊತೀವಪ್ಪ ಅಂದ್ರೆ, ನೀವು ಸರ್ಕಾರಕ್ಕೆ ಒತ್ತಾಯ ಮಾಡಿರಿ. ನಾವು ನ್ಯೂಸ್ ಫಸ್ಟ್ದಿಂದ ನಾವು ಏನು ಕೇಳ್ಕೊತೀವಪ್ಪ ಅಂದ್ರೆ, ನೀವು ಈ ಒಂದು ನ್ಯೂಸ್ದವ್ರು ಏನು ಮಾಡ್ರಪ್ಪ ಅಂತಂದ್ರೆ, ಹೋಬಳಿ ಮಟ್ಟದೊಳಗೆ ಒಂದೊಂದು ಮಣ್ಣು ಪರೀಕ್ಷಾ ಘಟಕಗಳನ್ನು ನೀವು ಮಾಡಿಸಿದ್ದೇ ಆದ್ರೆ ನಿಮಗೆ, ಈಗ ಅಲ್ಲಿ ಇನ್ನೊಬ್ರು ನಮ್ಮ ಯಾರು ಸರು ಶ್ರೀನಿವಾಸ್ ಸರ್ ಭಾಳ ಚೆಂದಾಗಿ ಹೇಳಿದ್ರು, ನೀವು ಜಗತ್ತಿಗೆ ಸಕ್ಕರೆ ಕೊಡತ್ತೀರಿ, ನೀವು ಮಣ್ಣು ತಿನ್ನತ್ತೀರಿ ಅಂತ ಈ ಕಾಸು.
ನಾವು ಇನ್ನೂ ಸಕ್ರೆ ಹೆಚ್ಚು ಕೊಡ್ತೇವೆ ಜಗತ್ತಿಗೆ. ನಮಗೆ ಮಣ್ಣು ಪರೀಕ್ಷೆ ಮಾಡುವಂಥ ಒಂದು ಘಟಕವನ್ನು ನೀವು ಸರ್ಕಾರಕ್ಕೆ ಒತ್ತಾಯ ಮಾಡಿ, ಇಲಾಖೆ ಅಧಿಕಾರಿಗಳು ಹೋಬಳಿ ಮಟ್ಟದಾಗ ಒಂದೊಂದು ಮಾಡಿದ್ದ ಆತಂದ್ರೆ ನಾವು ಇನ್ನೂ ಜಗತ್ತಿಗೆ ಸಕ್ರೆ ಹೆಚ್ಚು ಕೊಡ್ತೇವೆ ಅಂತ ಈ ಮೂಲಕ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಖಂಡಿತ ಸರ್, ನಿಮ್ಮ ಮನವಿಯನ್ನ ನ್ಯೂಸ್ ಫಸ್ಟ್ ವಾಹಿನಿಯ ಮೂಲಕ ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ರೈಟ್, ಚೆನ್ನಕೇಶವ ನಾನು ಸರ್. ಒಂದು Brief ಮಾತು ಆಗಿ ಸರ್, ಹೇಳ್ತೀನಿ. quick ಆಗಿ. ಇವನ್ನು ಈ ಸರ್ಕಾರೇತರ ಸಂಸ್ಥೆಗಳು ಕೂಡ ಮಣ್ಣು ಪರೀಕ್ಷೆಯನ್ನು ಮಾಡಿಕೊಡ್ತಾರೆ ಸರ್. ಉದಾಹರಣೆಗೆ MCF ಕಂಪ್ನಿಯವರು ಮತ್ತು ಇಫ್ಕೋ ಕಂಪ್ನಿಯವರು ಮತ್ತು RCF ಕಂಪ್ನಿಯವರು ಕೂಡ ಇದ್ದಾರೆ. ಅವರು ಕೂಡ ನಾನು ಕೂಡ ಹಾಸನ ಜಿಲ್ಲೆ ರೈತರಿಗೂ ಕೂಡ ಉಚಿತವಾಗಿ ಅವರಿಗೆ ಮಣ್ಣು ಪರೀಕ್ಷೆ ಮಾಡಿಸಿ ಮತ್ತು ಸಲಹೆಗಳನ್ನು ಕೂಡ ಅವರು ಕೊಡ್ತಾರೆ. ಅದ್ರ ಜೊತೆ ನೀವು ಒಂದು ಒಳ್ಳೆಯ ಒಂದು ಸಲಹೆಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀರಿ. ಖಂಡಿತವಾಗ್ಲೂ ಇದು ಆದರೆ ಸಮಸ್ತ ರೈತ ಬಾಂಧವರಿಗೆ ಇದರ ಒಂದು ಉಪಯೋಗ ಖಂಡಿತವಾಗ್ಲೂ ಸಿಗುವ ಒಂದು ಸಾಧ್ಯತೆ ಹೆಚ್ಚಾಗುತ್ತೆ. ಇದರಿಂದ ಅನುಕೂಲ ಕೂಡ ಆಗುತ್ತೆ. ತಮ್ಮ ಮನವಿ ಕೂಡ ಭಾಳ ಒಂದು ಪೂರಕವಾಗಿದೆ ಸರ್. ಇದನ್ನು ಮಾಡಬೇಕು ಹಂತವಾಗಿ. ಅದು ಸರ್ಕಾರದ ಒಂದು ಇದಕ್ಕೆ ಬಿಟ್ಟರ ಒಂದು ವಿಚಾರ. ಇದಂತೂ ಒಂದು ಮಾಹಿತಿ ಹೋಗಬೇಕು ಸರ್ಕಾರಕ್ಕೆ. ಹೋದಾಗ ಒಂದು ಹೋಬಳಿ ಮಟ್ಟದಲ್ಲೂ ಕೂಡ ಒಂದು ಪರೀಕ್ಷಾ ಕೇಂದ್ರ ಮತ್ತು ಮಾಹಿತಿ ಕೇಂದ್ರ ಎರಡೂ ಕೂಡ ಸಲಹೆಯ ಒಂದು ಕೇಂದ್ರಗಳಾದರೆ ಇನ್ನೂ ಹೆಚ್ಚೆಚ್ಚಾಗಿ ರೈತರಿಗೆ ಮಾಹಿತಿ ಸಿಗೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲೂ ಕೂಡ ಮಣ್ಣು ಪರೀಕ್ಷಾ ಕೇಂದ್ರ ಇದೆ. ಸೊ ಹಾಗಾಗಿ ನೀವು ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋದರೆ ಬರೀ ಮಣ್ಣಿನ ಪರೀಕ್ಷೆಯ ಬಗ್ಗೆ ಅಷ್ಟೇ ಅಲ್ಲ, ವಿವಿಧ ತಜ್ಞರು ಕೂಡ ಅಲ್ಲಿ ಇನ್ನೂ ಹೆಚ್ಚು ಪರಿಣಿತರು ಕೂಡ ನಿಮಗೆ ಸಿಗ್ತಾರೆ. ಅದರ ಒಂದು ಪ್ರಯೋಜನ ಕೂಡ ತಾವು ಮಾಡ್ಬೋದು. ಮತ್ತು ಈಗ ಒಂದು ರಿವಾರ್ಡ್ ಪ್ರಾಜೆಕ್ಟ್ ಅಂತ ಒಂದು ದೊಡ್ಡ ಪ್ರಾಜೆಕ್ಟೇ ಇದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಅವರು ಕೂಡ LRI ಕಾರ್ಡ್ ಅಂತ ಕೊಡ್ತಾ ಇದ್ದಾರೆ ಸರ್. ನಿಮಗೆ ಗೊತ್ತಿರ್ಬೋದು, ಇಲ್ಲಿ ಯೋಜನೆ ಇದೆ, ಅದು ಲ್ಯಾಂಡ್ ರಿಸೋರ್ಸ್ ಇನ್ವೆಂಟರಿ ಅಂತ. ಅದರಲ್ಲಿ ಡಿಟೇಲಾಗಿ ಪ್ರತಿಯೊಂದು ನಿಮ್ಮ ಯಾವ ಮಣ್ಣಿಗೆ ಯಾವ ಬೆಳೆಯನ್ನು ಬೆಳಿಬೇಕು, ಮಣ್ಣಿನ ಆಳ ಎಷ್ಟಿದೆ, ಅದಕ್ಕೆ ಸೂಕ್ತವಾದ ಯಾವ್ಯಾವ ತೋಟಗಾರಿಕೆ ಬೆಳೆಗಳನ್ನು ಬೆಳಿಬೇಕಾ, ಯಾವ ಥರ ಬೆಳೆಗಳನ್ನು ಬೆಳಿಬೇಕು ಅಂತಲೂ ಕೂಡ LRI ಕಾರ್ಡಲ್ಲೂ ಕೂಡ ಕೊಟ್ಟಿರ್ತಾರಲ್ಲ. ಸೊ ಅದು ಕೂಡ ಭಾಳ ಉಪಯುಕ್ತವಾದ ಒಂದು ಮಾಹಿತಿ ಅಂತ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ. ವಾಸು ಸರ್, ಬ್ರೀಫ್ ಆಗಿ. ಅಲ್ಲ ಸಾರಿ, ನಾನು ಹೇಳೋದು ಮಣ್ಣು ಪರೀಕ್ಷೆ ನಿಮ್ಮಲ್ಲಿಗೂ ಬರಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಆ ಕಾಳಜಿ ಆಸಕ್ತಿ ಬಂದಿರೋದು ಸಂತೋಷ. ಆದರೆ ಸರ್ಕಾರದ ಸ್ಥಿತಿ ನೋಡಿ, ಎಲ್ಲ ಕಡೆನೂ ಅಂತ ಅವರು ಒಂದು ಮಣ್ಣು ಪರೀಕ್ಷಾ ಕೇಂದ್ರ ಅಂತಂದರೆ ಬಹುಶಃ 1 ಲಕ್ಷ ಇದು ಮಾಡ್ಬೋದಾ ಸರ್, ಅಥವಾ 50,000ನ 25 ಲಕ್ಷ ಇದು ಅಂತ. ಒಬ್ಬ ಮಣ್ಣು ವಿಜ್ಞಾನಿನೇ ನನಗೆ ಹೇಳಿರೋ ಪ್ರಕಾರ ಒಂದು ಮಣ್ಣಿನ ಸ್ಯಾಂಪಲ್ಲು ನಿಜವಾಗ್ಲೂ ಪಕ್ಕಾ ಪರೀಕ್ಷೆ ಮಾಡಿ ರಿಸಲ್ಟ್ ಕೊಡಬೇಕು ಅಂದರೆ 6 ಗಂಟೆ ಬೇಕಂತೆ. ಅರ್ಥ ಮಾಡ್ಕೊಳ್ಳೋಣ, 6 ದಿವಸನಾ? ಓಕೆ, ನನಗೆ 6 ಗಂಟೆ ಅಂದರೆ ಅವರು ಒಂದು ಮಾದರಿ 6 ಗಂಟೆ ಬೇಕು ಅಂತಂದರೆ ಆ ವ್ಯಕ್ತಿ ಕೆಲಸ ಮಾಡೋದು 8 ಗಂಟೆಗಳ ಕಾಲ. ಒಂದು ತಿಂಗಳಿಗೆ ಎಷ್ಟಾಗ್ಬೋದು? ನೀವು ಇವತ್ತು ಮಣ್ಣು ಕೊಟ್ಟರೆ ನಿಮಗೆ ಮುಂದಿನ ವರ್ಷಕ್ಕೆ ಬರೋದು ಒಂದು ನಿಮಿಷ ಸರ್ ಒಂದು ನಿಮಿಷ. ಎರಡನೇದಾಗಿ ನಾನು ಹೇಳೋದು, ಈಗ ಕಬ್ಬು ಬೆಳೆಗಾರದಿದೆ, FPOಗಳಿದ್ದಾವೆ, ಬೇರೆ ಬೇರೆ NGOಗಳು ಕೆಲಸ ಮಾಡ್ತಾ ಇದ್ದಾವೆ. ಮಣ್ಣು ಪರಿಶೀಲನೆ ಮಾಡುವಂಥದ್ದು ಕೆಲವು ತಾಂತ್ರಿಕ ಅಂಶಗಳನ್ನು ನೀವು ಕಲ್ತ್ಕೊಂಡ್ಬಿಟ್ರೆ ನೀವೇ ಶುರು ಮಾಡ್ಕೊಳ್ಬೋದಲ್ಲಪ್ಪ. ರೈತರು ಕಬ್ಬು ಬೆಳೆಗಾರದೇ ಒಂದು ಸಂಘಟನೆ ಮಾಡ್ಕೊತಾ ಇದ್ದೀರಿ ನೀವೆಲ್ಲ, ಹೌದಲ್ಲ? ಅದಕ್ಕೆ ಜಾಸ್ತಿ ಖರ್ಚೇನು ಬೀಳೋದಿಲ್ಲ. ಅಥವಾ ನಾವೇ ಮಾಡ್ಕೋತೀವಿ, ಸಪೋರ್ಟ್ ಕೊಡಿ ಅಂತ ಕೇಳೋಣ ಸರ್ಕಾರಕ್ಕೆ. ಸರ್ಕಾರಕ್ಕೆ ಒಪ್ಸೋದಾಗ ಏನಾಗುತ್ತೆ, ಸರ್ಕಾರ ಮೊದಲು ಅದರದ್ದು ಪ್ರಕಟಣೆ ಹೊರಡಿಸ್ಬೇಕು. ಇವಾಗ ನೀವು ಹೇಳ್ತಾ ಇದ್ರಿ ಯಾರೂ ಸಿಬ್ಬಂದಿನೇ ಇಲ್ಲ ಅಂತ ಹೇಳಿದ್ರಲ್ಲ ಸರ್, ಸಿಬ್ಬಂದಿ ಮಣ್ಣಿನ ಬಗ್ಗೆ ಓದೋದಕ್ಕೆ ಸ್ಟೂಡೆಂಟ್ಸೇ ಬರ್ತಾ ಇಲ್ಲ, ಹೌದಾ ಸರ್? ಅರ್ಥ ಮಾಡ್ಕೊಳ್ಳಿ ಯಾವ ಸ್ಥಿತಿನಲ್ಲಿದ್ದೀವಿ, ಎಲ್ಲಿಂದ ತರ್ತಾರೆ ಪಾಪ ಅವರು. ಸೊ ಹಾಗಾಗಿ ಕೆಲವನ್ನ ನಾವು ಮಾಡ್ಕೊಳ್ಳೋಣ, ಭೌತಿಕ ಮತ್ತು ಜೈವಿಕ ವಿಚಾರಗಳ ಬಗ್ಗೆ ನಾವು ಮಾಡೋಣ, ಅಂದರೆ ನಾವೇ ಕಲ್ತ್ಕೊಳ್ಳೋಣ ಅಂತ. ಪ್ರತಿಯೊಬ್ಬ ರೈತ ಸಂಘದಲ್ಲೂ ಒಂದೊಂದು ಮೈಕ್ರೋಸ್ಕೋಪ್ ಇಟ್ಕೊಳ್ಳಿ, ಕಾಂಪೋಸ್ಟ್ ಮಾಡೋದ್ರ ಬಗ್ಗೆ ತಿಳ್ಕೊಳ್ಳಿ, ಮಣ್ಣಿನ ಭೌತಿಕ ಪರೀಕ್ಷೆ ಮಾಡೋದ್ರ ಬಗ್ಗೆ ಅಂತ. ಮತ್ತು ಅದು ಕಿಟ್ಸೇ ಬರುತ್ತೆ, ಮಣ್ಣಲ್ಲಿರೋ ಸಾವಯವ ಇಂಗಾಲ ಎಷ್ಟು ಇದು ಮಾಡೋದು, 1000 ರೂಪಾಯಿ 800 ರೂಪಾಯಿಗೆ ಏನೋ ಒಂದು ಕಿಟ್ ಇದೆ. ಅದು ನಾನು ಬೇಕಾದ್ರೆ ಅದರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಆಮೇಲೆ ಮಣ್ಣಲ್ಲಿರೋ pH ರಸಸಾರಿಕೆ ಒಂದು ಬ್ಯಾಂಡ್ ಬರುತ್ತೆ, ಹೌದಲ್ಲ ಸರ್? ಅದನ್ನು ನೀವೇ ಮಾಡ್ಕೊಬೋದಲ್ಲ, ಯಾತಕ್ಕೆ ಇನ್ನೊಬ್ಬರನ್ನ ಅವಲಂಬಿಸೋಣ? ಸಾಕು, ಅವ್ರು ಕೊಟ್ಟಿರೋದು ಸಂತೋಷ, ಅವ್ರು ಶಿಫಾರಸು ಮಾಡೋದನ್ನು ಫಾಲೋ ಮಾಡೋಣ. ಹಾಗಾಗಿ ನಾನು ಆದಷ್ಟು ಅವಲಂಬನೆಯನ್ನು ಬಿಟ್ಟು ನಾವು ಹೇಗೆ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ ಸ್ವಲ್ಪ ಒಳ್ಳೆ ದಿನ ಬರ್ಬೋದು ಅಂತ ಅನ್ಕೊಳ್ಳುತ್ತೆ. ಪ್ರಶ್ನೆ ಕೇಳ್ತಾ ಇರೋ ರೈತರಲ್ಲಿ ಒಂದು ಮನವಿ, ನನ್ನ ಹೆಸರು ಶಾರ್ಟ್ ಆಗಿರ್ಲಿ, ಹಾಗೆಯೇ ಆನ್ಸರ್ ಮಾಡ್ತಾ ಇರುವ ಗೆಸ್ಟ್ಗಳಿಗೂ ಮನವಿ, ಆನ್ಸರು ಕೂಡ ತುಂಬಾ ಬ್ರೀಫ್ ಆಗಿರ್ಲಿ ಸರ್ ದಯವಿಟ್ಟು, ಯಾಕಂದ್ರೆ ತುಂಬಾ ಜನರ ಪ್ರಶ್ನೆಗಳನ್ನ ನಾವು ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸರ್. ಪ್ಲೀಸ್. ನೀವು ಮಾತಾಡಿದ್ರೊಳಗೆ ಮುಗಿಸ್ತೀನಿ ರೀ. ನಮಸ್ತೆ, ನನ್ನ ಹೆಸರು ತಮ್ಮಣ್ಣ ಶಿವಡಪ್ಪ ಶೆಟ್ಟಿ, ಊರು ಐನಾಪುರ,
ಮೊದಲು ಹತ್ತನೇ ತಾಲೂಕು, ಈಗ ಕಾಗವಾಡ ತಾಲೂಕು. ನನ್ನ ಪ್ರಶ್ನೆ ಏನಪ್ಪ ಅಂದ್ರೆ ನಾನು ಗೊಂದಲಕ್ಕಾಗೇನ್ರಿ. ಏನಂದ್ರೆ ಯಾವಾಗಿಂದ ಶೇತಿಗೆ ಅಂದ್ರೆ ರೈತಗೆ ಆರಂಭ ಆಯ್ತು ಗೊತ್ತಿಲ್ಲ ಕೃಷಿ. ನಮ್ಮ ಅಜ್ಜ ಮುತ್ತಜ್ಜ ಅವ್ರ ಮುತ್ತಜ್ಜ ಹಿಡ್ಕೊಂಡು ಜೋಳ ಬೆಳ್ಕೊತ ಬರ್ತಿದ್ರು, ಕಡ್ಲಿ ಬೆಳ್ಕೊತ ಬರ್ತಿದ್ರು. ಉತ್ತಮ ಮಳೆ ಆದಾಗ ಎಕರೆಗೆ 10 ಚೀಲನೂ ಬೆಳೆದಾರು, ಇಲ್ಲದಾಗ 1 ಚೀಲನೂ ಬೆಳೆದಾರು. ಆದ್ರೆ ಈ ಮಣ್ಣು ಸೌಳು ಬೆಳ್ಳಾಯಿತು, ಇದು ಇಂಗಾಲ ಕಮ್ಮಿ ಆಗೈತಿ, ಅದು ಕಮ್ಮಿ ಆಗೈತಿ. ಈಗೀಗ ಬತ್ತು ಯಾವಾಗಪ್ಪ ಅಂದ್ರೆ ಈ ಕೆಮಿಕಲ್ ಫರ್ಟಿಲೈಸರ, ಕೃಷಿ ಪಂಪ್ಸೆಟ ಬಂದು ಬಂದಿರ್ಬೇಕು. ಈ ಕೆಮಿಕಲ್ ಫರ್ಟಿಲೈಸರ ಮತ್ತು ಕೃಷಿ ಪಂಪ್ಸೆಟ್ಗಳ ಯಾವ ರೈತನೂ ಕಂಡು ಹಿಡ್ದಿಲ್ಲ. ಇನ್ನು ಕಂಡು ಹಿಡ್ದವ್ರು ಯಾರು ರೀ? ಕೃಷಿ ವಿಜ್ಞಾನಿಗಳು ಇರ್ಬೋದಲ್ಲ, ಇನ್ನು ಕೊಟ್ಟವ್ರು ಅವ್ರ. ಈಗ ಮಣ್ಣು ಹಾಳಾಗತ್ತೈತಿ, ಅದು ಹಾಳಾತಿ ಹೇಳತ್ತವ್ರು ಇವ್ರ ಯಾರು ಅಂದ್ರೆ ಕೃಷಿ ವಿಜ್ಞಾನ ಈಗ ಹೇಳತ್ತಾರಲ್ಲ, ಇದು ಸಾರ್ವಕಾಲಿಕ ಸತ್ಯನೋ, ಇದು 4-5 ವರ್ಷ ಸತ್ಯನೋ ನನಗೆ ಗೊಂದಲಾಗಿತ್ತದು. ಯಾಕಂದ್ರೆ ಈಗ ಶೇತಿಗೆ ಮೊದಲಿಂದ ಇತ್ತು 100 ಅದು 1000 ವರ್ಷ 2000 ವರ್ಷ ಹಾಳಾಗಿಲ್ಲ. ಹಾಳಾದ ಬಹುತೇಕ ಒಂದು 30 ವರ್ಷನಾಗ 40 ವರ್ಷನಾಗ ಆಗೈತಿ. ಇದು ಕೃಷಿ ಯೂನಿವರ್ಸಿಟಿ ಆಗಂತನೇ ಆಗೈತಿ, ಕೃಷಿ ವಿಜ್ಞಾನಿಗಳು ಇರಾಂತನೇ ಆಗೈತಿ. ಅದಕ್ಕೆ ಮೊದಲು ಯಾವ ಕೃಷಿ ಯೂನಿವರ್ಸಿಟಿನೂ ಇಲ್ಲ, ಯಾವ ಕೃಷಿ ವಿಜ್ಞಾನಿಗಳು ಇಲ್ಲ, ಭೂಮಿನೂ ಹಾಳಾಗಿಲ್ಲ. ರೈಟ್ ಸರ್, ಆನ್ಸರ್ ಭೂಮಿ ಹಾಳಾದವಾಗ ಸರ್ ಆನ್ ಮಾಡ್ಕೊಳ್ಳಿ ಕ್ವಿಕ್ ಆಗಿ ಸರ್. ಇದು ಹಲೋ ಪ್ರಶ್ನೆ ಅಲ್ಲ, ಈ ಪ್ರಶ್ನೆ ನಾವು ನಿರಂತರವಾಗಿ ಎಲ್ಲೋದ್ರೂ ಕೂಡ ಈ ಪ್ರಶ್ನೆಗಳನ್ನು ನಾವು ಕೇಳ್ತಲೇ ಇರ್ತೀವಿ. ನಾವು ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಮಗ್ರವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು. ಈಗ ನಮಗೆ ಒಂದು ಕಡೆಗೆ ಮಿತಿಮೀರಿದ ಜನಸಂಖ್ಯೆ 140 ಕೋಟಿ ಜನಸಂಖ್ಯೆ ಮಿತಿಮೀರಿಯಾಗಿ ಬೆಳೀತಲೇ ಇದೆ. ಆಹಾರ ನಾವು ಉತ್ಪಾದನೆ ಮಾಡಲೇಬೇಕು. ನಮಗೆ ಭೂಮಿ ಎಷ್ಟಾಗ್ತಿದೆ? ಕಡಿಮೆ ಆಗ್ತಾ ಇದೆ. ಇದನ್ನೆಲ್ಲ ನಾವು ಗಣನೆಗೆ ಇಟ್ಕೊಂಡು ನಾವು ಬರೀ ಸಾವಯವ ಗೊಬ್ಬರಗಳನ್ನೇ ನಾವು ಹಾಕಿ ಬರೀ ಸಾವಯವ ಕೃಷಿಯನ್ನೇ ಮಾಡಿ ನಾವು ಆಹಾರವನ್ನು ನಾವು ಪೂರೈಸಬೇಕು ಅಂದರೆ ಭಾಳ ಕಷ್ಟ ಸಾಧ್ಯ. ಅದಕ್ಕೆ ನಾವು ಸಮಗ್ರವಾಗಿ ಅಂದರೆ 50-50% ನಾವು ಈ ಕಡೆ ಕೆಮಿಕಲ್ ಫರ್ಟಿಲೈಸರು ಸಂಪೂರ್ಣ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಅದರ ಜೊತೆಗೆ ಸಾವಯವ ಗೊಬ್ಬರಗಳನ್ನು, ಜೈವಿಕ ಗೊಬ್ಬರಗಳನ್ನು, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಹಸಿರೆಲೆ ಗೊಬ್ಬರ ಇವುಗಳನ್ನು ಸ್ವಲ್ಪ ಮಾಡ್ತಾ ಅಂದರೆ ಹಂತವಾಗಿ ಸ್ವಲ್ಪ ಈ ಕೆಮಿಕಲನ್ನು ನಾವು ಕಡಿಮೆ ಮಾಡ್ತಾ ನಿಧಾನವಾಗಿ ಹೋದರೆ ಖಂಡಿತವಾಗಿಯೂ ನಾವು ಮುಂದೆ ಒಂದು ನಮ್ಮ ಭೂಮಿಯನ್ನು, ಮಣ್ಣನ್ನು ಸುಸ್ಥಿರವಾಗಿ ನಾವು ಉಳಿಸೋಕ್ಕೆ ಸಾಧ್ಯ. ಬರೀ ಕೆಮಿಕಲ್ಲೇ ಹಾಕಿಬಿಟ್ರೆ ನಾವು ಯಾರು ಕೂಡ ಉಳಿಯೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಹೀಗಾಗಿ ನಾವೆಲ್ಲ ಸಮಗ್ರವಾಗಿ ಮಾಡೋಣ. ಅದನ್ನು ಕೂಡ ಬಿಡಬಾರ್ದು, ಇದನ್ನು ಕೂಡ ಬಿಡಬಾರ್ದು. ಎರಡನ್ನೂ ಕೂಡ ನಾವು ಹಂತವಾಗಿ ಮಾಡ್ಕೊಂಡು ಹೋದರೆ ನಾವು ಕೃಷಿಯನ್ನು ಮಾಡೋಕ್ಕೆ ಸಾಧ್ಯ ಅಂತ. ಓಕೆ, ಮುಂದಿನ ಪ್ರಶ್ನೆ ಸರ್ ಹೇಳಿ ಸರ್. ತ್ಯಾಗರಾಜ್ ಕದಮ್ ಅಂತ, ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕ ಕಂಕನವಾಡಿಯಿಂದ. ಚಿವುಟುದು ರಂಸುದು ಇದು ಬ್ಯಾಡ್ರಿ. ಸರ್ಕಾರ ಈ ಕಡೆ ಚಿವುಟ್ತೈತಿ, ಈ ಕಡೆ ರಮಿಸ್ತೈತಿ. ಈ ಕಡೆ ಸಾವಯವ ಬೆಳೀರಿ ಅಂತ ಹೇಳ್ತೀರಿ, ಈ ಕಡೆ ಆಧುನಿಕ ತಂತ್ರಜ್ಞಾನ ಬಳಸ್ರಿ, ಹೆಚ್ಚೆಚ್ಚು ಉತ್ಪನ್ನ ಮಾಡ್ರಿ, ಈ ದೇಶದ ಆಹಾರ ಭದ್ರತೆ ಮಾಡ್ರಿ. 140 ಕೋಟಿ 50 ಕೋಟಿ ಜನಸಂಖ್ಯೆ ಅಂತ ಹೇಳಕತ್ತೀರಿ. ನೋಡ್ರಿ, ಇದೇ ಒಂದು ಮಾತಂದ್ರೆ ಬೋರ ಬಾವಿ ಇರೋದ್ರಿಂದ ಬೋರಿನ ನೀರಿನ ಇದಾಕತಿ ಅನ್ನುವಂಥ ಮಾತಿದ್ರಿ. ಈ ರಾಜ್ಯದೊಳಗೆ ನಮ್ಮ ಪಾಲಿನ ನೀರಾವರಿ ಸರಿಯಾಗಿ ಸದ್ಬಳಕೆ ಸರ್ಕಾರ ಮಾಡ್ಕೊಂಡಿತ್ತ ಅಂದ್ರೆ ಯಾವುದೋ ಒಬ್ಬ ರೈತ ಬೋರು ಹೊಡಿತಿರ್ಕಿಲ್ಲ ಮತ್ತು ಪಂಪ್ಸೆಟು ಕುಡಿಸ್ತಿರ್ಕಿಲ್ಲ. ಆ ನೀರು ಪೋಲಾಗಿ ಹೊಂಟೈತಿ. ಮತ್ತು ಮಣ್ಣಿನ ತೇವಾಂಶ ಕಾಯಬೇಕು, ಮಣ್ಣು ಉಳಿಬೇಕಂತ ಹೇಳ್ತೀರಿ. ಮಣ್ಣು ಉಳಿಬೇಕಂತಂದ್ರೆ ಇವತ್ತು ದನಗಳ ಸೆಗಣಿ ಬೇಕಂತ ಹೇಳ್ತೀರಿ. ದನಗಳ ಸೆಗಣಿ ಬೇಕಂದ್ರೆ ದನಗಳು ಇದ್ರನಲ್ಲ ಸೆಗಣಿ ಬೇಕು. ಹೊಲದಾಗ ಸೆಗಣಿ ಗೊಬ್ಬರ ಹಾಕ್ಬೇಕಂತಂದ್ರೆ ದನ ಎದ್ರನ್ನ ಸೆಗಣಿ ಹಾಕೋರು ರೈತ. ನಾ ಸಣ್ಣವಿದ್ದಾಗ ನಾವು ಜಮೀನು ಮಾಡಿದಂಥ ಸಂದರ್ಭದಾಗ ನಮ್ಮ ಮನ್ಯಾಗ 10 ಎಮ್ಗಳಿದ್ದು, 4 ಎತ್ತುಗಳಿದ್ದು. ಒಂದು ಸೆಕೆಂಡ್ ಸರ್, ಇಲ್ಲ ಕ್ವಶನ್ ಆಯ್ತು ರೀ, ಅದಕ್ಕೆ ಪೂರಕವಾದಂಥದ್ದು ಬೇಕಲ್ಲ. 12 ದನಗಳಿದ್ದು ನನ್ನ ಮನ್ಯಾಗ. ಇವತ್ತು ಎತ್ತುಗಳು ಇಲ್ಲ, 2 ಆಕಳ ಬಿಟ್ರೆ ಮತ್ತೇನು ಇಲ್ಲ ನನ್ನಲ್ಲಿ. ಆದ್ರೆ ನಾ 2 ಆಕಳೆ 8-10 ಎಕರೆ ಜಮೀನು ಹೆಂಗೆ ಸಂಭಾಳಿಸ್ಬೇಕು? ಓಕೆ, ಆ ಕಾರಣಕ್ಕೆ ನಾ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತೀನಿ ನಿಮ್ಮ ಮೂಲಕ. ನೀವು ಸರ್ಕಾರದವ್ರು ಏನಾರ ಈ ರೈತರ ಬಗ್ಗೆ ಕಳಕಳಿ ಕಾಳಜಿ ಏನಾರು ಇದ್ರ ಏನ್ರಿ
ಮೊದಲು ಹೈನುಗಾರಿಕೆಗೆ ಈ ಕುರಿ ಕೋಳಿ ಸಾಕಾಣಿಕೆಗೆ ಬರೀ ಹೆಸರಿಗೆ ಅಷ್ಟು ಕೊಡಾತ್ತೀರಿ ನೀವು, ಒಂದು ತಾಲೂಕಿಗೆ ಎಷ್ಟು ಕೊಡಾತ್ತೀರಿ? ಒಬ್ಬ ರೈತ, ಪ್ರತಿಯೊಬ್ಬ ರೈತಗೂ ಎಮ್ಗಳು ಬೇಕಾಕವು. ಎಮ್ಗಳು ಬೇಕಾಕವಪ್ಪ ಅಂದ್ರೆ ಒಬ್ಬ ರೈತಗ 4 ಎಮ್ಗಳು ಬೇಕಾಗ್ಯಾವ ಅಂತಂದ್ರೆ ಒಂದು ತಾಲೂಕಿನಾಗ ಒಂದು 10-20 ಸ್ಕೀಮ್ನಾಗ ಹೆಸರಿಗೆಟ್ಟು ಕೊಟ್ಟು ಕಳಿಸಿರೋ ಬಗೆ ಇರ್ತ ಮುಗಿತಲ್ಲಿ. ಎಮ್ಗಳು ಸ್ಕೀಮ ಮುಗಿತ, ಸೆಗಣಿನೂ ಬಂತು, ಎಮ್ಗಳು ಹಾಲು ಬಂತು. ಇದೆಲ್ಲ ಬೇಡ ಆಯ್ತು ನಮಗೆ. ರೈಟ್, ಅಂದ್ರೆ ನಿಮ್ಮ ಪ್ರಶ್ನೆಯನ್ನು ನಾವು ಸರ್ಕಾರಕ್ಕೆ ನಾವು ತಲುಪಿಸ್ಬೇಕು ಸರ್ಕಾರಕ್ಕೆ direct ಒತ್ತಾಯ ಆಗಿ. ಮಾಡ್ತೀವಿ. ನಿಮ್ಮ ಮುಖೇನ ಖಂಡಿತ. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನಿಮ್ಗೇನಾದ್ರು ಬರೀ ಚಿವುಟು ದಟ್ಟ ಬೇಡ, ರಂಸೋದು ಬೇಕಾಗಿತ್ತಂದ್ರ Right, sir. ಸಮಗ್ರ ಕೃಷಿ ಮತ್ತು ಈಗೇನ್ ಹೇಳ್ತಿರ ಹಳಿ ಪದ್ಧತಿ, ನಮ್ಮ ಪೂರ್ವಜರ ಪದ್ಧತಿ, ಆ Okay. ಪದ್ಧತಿ ಜಾರಿಗೆ ತರಬೇಕಾದ್ರ ಸಂಪೂರ್ಣವಾದ ಸರ್ಕಾರ ಪ್ರತಿ ಎಕರೆವಾರ ಯಾರು ರೈತರದಾರಲ್ಲ ಕೃಷಿ Okay. ಕೂಲಿ ಕಾರ್ಮಿಕರಿಗೆ ಈ ಹೈನುಗಾರಿಕೆ ಉತ್ತೇಜನ ಮಾಡಕ ಪ್ರತಿ ಮನೆಗೆ ಎರಡೆರಡು ಸಾಕಬೇಕಂತೇಳಿ ಕಡ್ಡಾಯಗೊಳಿಸ್ರಿ. ಯಾಕೆ ಸೆಗಣಿ Right, ಗೊಬ್ಬರ ಆಗುದಿಲ್ಲ ನೋಡ್ ನಾವು. ರೈಟ್ ಸರ್, ನಮಸ್ಕಾರ. ನಿಮ್ಮ ಹಲೋ, ಮನವಿಯನ್ನ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ ಸರ್, ಪ್ಲೀಸ್. ಅಂಗಡಿ ಸರ್ ಅವರಿಗೆ ನನ್ನೊಂದು ಪ್ರಶ್ನೆ. ಓಕೆ ಸರ್. ನಾನು ಬೆಳಗಾಂ ಜಿಲ್ಲೆ ಅಥಣಿ ತಾಲೂಕಿನ ಮಹಿಷವಾಡ್ಗಿ ಗ್ರಾಮದ ರೈತ ಅಶೋಕ್ ಮುಗ್ರವರ್ ಅಂತ. ಓಕೆ. ನಮ್ಮ ಪರಿಸರದಲ್ಲಿ ಕೃಷ್ಣಾ ನದಿ ಹರಿತಾ ಇದೆ. ಹ್ಮ್. ನಾವು ಮುಖ್ಯ ಬೆಳೆ ಕಬ್ಬು ಬೆಳಿತೀವಿ. ಘಟಪ್ರಭಾ ನದಿ ನೀರಂತ ಇದ್ದಂಥ ಲವಣಾಂಶ ಕೃಷ್ಣಾ ನದಿಯಲ್ಲಿ ಇಲ್ಲ. ಯಾಕಂದ್ರೆ ಜೂನ್ದಿಂದ ಸೆಪ್ಟೆಂಬರ್ವರೆಗೆ ಮಾತ್ರ ಅದು ನೀರು ಹರಿತಾ ಇರುತ್ತೆ. ಆವಾಗ ಅದರದೊಂದು ರುಚಿ ಇರುತ್ತೆ. ಅದರ ನಂತರ ಆ ನೀರಿನ ಸತ್ವನೇ ಇರಲ್ಲ. ಅದು ಬೆಳೆಗೆ ನಮ್ಮಲ್ಲಿ ಆ ನೀರಿನಿಂದ ಬೆಳೆನೂ ಸರಿಯಾಗಿ ಬರ್ತಾ ಇಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ಏನಾದರೂ ಪರಿಹಾರ ಉಂಟಾ? ಯಾಕಂದರೆ ಕೃಷ್ಣಾ ನದಿ ಅಲ್ಲಿ ಎಲ್ಲಿ ಮಹಾಬಳೇಶ್ವರದಾಗ ಹುಟ್ಟಿ ಎಷ್ಟು ನಗರಗಳನ್ನು ಈ ಒಳಚಂಡ ನೀರು ಇರ್ಬೋದು, ಫ್ಯಾಕ್ಟ್ರಿಗಳು ಇರ್ಬೋದು, ಎಲ್ಲ ಕುಲುಷಿತ ನೀರು ಬಂದು ನಮ್ಮ ಬೆಳೆ ಹಾಸಲ ಅದರ ಅಷ್ಟು ಯೋಗ್ಯ ಇಲ್ಲ. ಇಲ್ಲಿ ಘಟಪ್ರಭಾ ನದಿ ಏನಾಗತ್ತೈತೆ ಅಂದ್ರೆ ಇಲ್ಲಿ ಘಟ ಪ್ರದೇಶದೊಳಗೆ ನೀರು ಮಳೆ ಬಿದ್ದಂಥ ನೀರು ನಮ್ಮ ಹಿಡಕಲ್ ಡ್ಯಾಮ್ದಾಗ ಸ್ಟೋರೇಜ್ ಆಗಿ ಅಲ್ಲಿ ಕಿನಾಲ್ ಮುಖಾಂತರ ಏನು ಬಿಡ್ತು, ಇಲ್ಲಿ ಯಾವ ನಗರಗಳು ಹೊತ್ತಂಗಿಲ್ಲ, ಯಾವ ಫ್ಯಾಕ್ಟ್ರಿಗಳು ಹೊತ್ತಂಗಿಲ್ಲ. ಹೆಜ್ಜೆಗೆ ನಮ್ಮಲ್ಲಿ ಕಾರ್ಖಾನೆಗಳು, ಹೆಜ್ಜೆಗಳಿಗೆ ಕುಲಿಸಿದ ನೀರು ಎಲ್ಲ ಬರೆದು ನದಿಗೆ ಸೇರ್ತಾವೆ. ಅವು ಬೆಳೆಗಳಿಗೆ ಹಾಸಲಿಕ್ಕನೇ ಉಪಯೋಗ ಇಲ್ಲ. ನಾವು ಮನುಷ್ಯರಂತೂ ಕುಡಿದ್ರೆ ನಾವು ಬೇರೆ ಆರೋ ನೀರು ಕುಡಿಬೋದು, ಇದನ್ನು ಕುಡಿಬೋದು. ಆದರೆ ಬೆಳೆಗಳಿಗೆ ನಾವು ಯಾರು ಮಾಡಬೇಕು, ಅದಕ್ಕೊಂದು ಪರಿಹಾರ ತಿಳಿಸ್ಬೇಕಂತ ನನ್ನ ಅಂಗಡಿ ಸರರಲ್ಲಿ ನನ್ನೊಂದು ಪ್ರಶ್ನೆ. ಸರ್, ಇದೇ ಲಾಸ್ಟ್ ಪ್ರಶ್ನೆ ಸರ್, ಪ್ಲೀಸ್. ಓಕೆ, ಪ್ರಶ್ನೆಗಾಗಿ ಧನ್ಯವಾದಗಳು. ಬಹಳ ಮುಖ್ಯವಾದಂಥ ಪ್ರಶ್ನೆ. ಸರ್ ಭಾಳ ಸರಿಯಾಗಿಯೇ ಕೇಳಿದರು. ನಮ್ಮ ಈ ಉತ್ತರ ಕರ್ನಾಟಕದ ಕಬ್ಬು ಬೆಳೆಯುವಂಥ ಪ್ರದೇಶವನ್ನು ನಾವು ಕೃಷ್ಣಾ ಕೊಳ್ಳ, ತುಂಗಭದ್ರಾ ಕೊಳ್ಳ ಮತ್ತು ಪಶ್ಚಿಮ ಘಟ್ಟ ಪ್ರದೇಶ ಅಂತ ನಾವು ವಿಭಾಗ ಮಾಡಿದ್ದೀವಿ. ತಾವು ಹೇಳ್ದಂಗೆ ಕೃಷ್ಣಾ ಕೊಳ್ಳದ ಭಾಗದಲ್ಲಿ ಇಷ್ಟೆಲ್ಲ ನೀರಾವರಿ ಮಾಡಿದ್ರು ಕೂಡ ಹಾಳಾಗ್ತಾ ಇಲ್ಲ ಭೂಮಿ ಅಂತ ಹೇಳಿದ್ರಿ. ಇನ್ನೂ ಒಂದು ತಮ್ಮ ಮಾತಿಗೆ ಸೇರಿಸ್ತೇನೆ ನಾನು. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಸಿಂಧನೂರು, ಗಂಗಾವತಿ, ಮಾನ್ವಿ, ರಾಯಚೂರು ಜಿಲ್ಲೆ ಸಿರುಗುಪ್ಪ ಅಲ್ಲೆಲ್ಲ ಎಷ್ಟು ಯಥೇಚ್ಛವಾಗಿ ನೀರು ಹಾಯಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಅವರು ಗೊಬ್ಬರವನ್ನು ಕೊಡ್ತಾ ಇರಂತೆ, ಅಲ್ಲಿಯೂ ಕೂಡ ಭೂಮಿ ಹಾಳಾಗಿಲ್ಲ. ಕಾರಣ ಏನಂತ ಹೇಳಿದ್ರೆ ಒಂದು ನೀರಿನ ಗುಣಮಟ್ಟ, ಅಲ್ಲಿ ಕರಗಿರುವಂಥ ಲವಣದ ಅಂಶ. ಆಯಿತಾ? ಘಟಪ್ರಭಾ ಅಚ್ಚುಕಟ್ಟು ಪ್ರದೇಶದಲ್ಲಿ ತಾವು ಸುಧಾರಣೆ ಮಾಡೋದ್ರ ಬಗ್ಗೆ, ಅಲ್ಲಿ ಹೆಂಗೆ ಮಾಡೋದ್ರ ಬಗ್ಗೆ ಅಂತ ತಾವು ಕೇಳ್ತಾ ಇದ್ದೀರಿ. ಅದನ್ನೇ ನಾವು ಅವಾಗಿಂದಲೇ ಹೇಳ್ತಾ ಇರೋದು. ಘಟಪ್ರಭಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಭೂಮಿ ಎಷ್ಟು ಅವನತಿ ಆಗಿದೆ ಅಂತ ಹೇಳಿದರೆ ಇನ್ನೂ ಸುಧಾರಣೆ ಸಾಧ್ಯ ಇಲ್ಲ. ಇರ್ರಿವರ್ಸಿಬಲ್ ಚೇಂಜಸ್ ಅಂತ ಹೇಳ್ತೇವೆ ನಾವು. ಆ ಮಟ್ಟಕ್ಕೆ ಹಾಳಾಗಿರೋದು ಒಂದು. ಆದರೆ ಅಲ್ಲಿಯೂ ಕೂಡ ಸುಧಾರಣೆ ಮಾಡೋದಕ್ಕೆ ಅವಕಾಶ ಇರ್ತದೆ. ಭಾಳ ಅದಕ್ಕೆ ವಿಶೇಷವಾದಂಥ ಚಟುವಟಿಕೆ ಮಾಡಬೇಕಾಗ್ತದೆ. ದೀರ್ಘವಾದಂಥ ಪರಿಣಾಮಗಳು ಆಗೋ ರೀತಿ ಒಳಗಡೆ ಸ್ವಲ್ಪ ರೈತ ಬಾಂಧವರು ಸ್ವಲ್ಪ ಎಲ್ಲರೂ ಕೂಡ ಕೂತ್ಕೋಬೇಕು ದಯವಿಟ್ಟು. ಮಹತ್ವದ ಪ್ರಶ್ನೆ ಇದೆ. ಕೆಲವೇ ನಿಮ್ಮ ಕ್ಷಣದಲ್ಲಿ ಮನಸ್ಸಲ್ಲೂ ಆ ಸೆಷನ್ ಪ್ರಶ್ನೆ ಮುಗಿಯುತ್ತೆ. ಇರ್ಬೋದು. ಎಲ್ಲರೂ ಕೂಡ ದಯವಿಟ್ಟು ಕೂತ್ಕೊಳ್ಳಿ. ಹಾ. ಯಾವುದೇ ಕಾರಣಕ್ಕೂ ಸೌಂಡ್ ಮಾಡಬೇಡಿ. ಅದಕ್ಕೆ ಹೇಳಿ ಸರ್. ಈಗ ಸೌಳು ಭೂಮಿಗೆ, ಕರ್ಲು ಭೂಮಿಗೆ, ಹುಳಿ ಮಣ್ಣಿಗೆ ಏನೇನು ಸುಧಾರಣೆ ಮಾಡಬೇಕು ಅನ್ನೋದಕ್ಕೆ ನಿರ್ದಿಷ್ಟವಾದಂಥ ಶಿಫಾರಸು ಕ್ರಮಗಳಿದಾವೆ. ಅವನ್ನ ಅಳವಡಿಸ್ಕೋಬೇಕು, ಮಾಡಬೇಕು. ಆದರೆ ಒಂದು ದಿವಸದಲ್ಲಿ, ಒಂದು ವಾರದಲ್ಲಿ Right, sir. ಆಗುವಂಥ ಕೆಲಸ ಅಲ್ಲ. ಇದು ನಿರಂತರವಾಗಿ ಮಾಡಬೇಕು. ಮತ್ತು ಎಲ್ಲರೂ ಕೂಡಿ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ನಾವು ಅದನ್ನು ತಹಬಂದಿಗೆ ತರಬಹುದು. ಇದೀಗ ನಾವು ಹೇಳ್ತಾ ಇರೋ ಮಾತಲ್ಲ. ಭೂಮಿ ಅವನತಿ ಆಗಿರೋದು ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕ ಭಾಗ ಇರ್ಬೋದು, ಕಬ್ಬು ಬೆಳೀತಕ್ಕಂಥ ಪ್ರದೇಶ ಇರ್ಬೋದು. ನಾವು ಹೇಳಿದರೆ ನಂಬಲಿಕ್ಕಿಲ್ಲ, ಅಥವಾ ನಾವು ಹೇಳೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಉತ್ಪ್ರೇಕ್ಷೆ ಮಾಡಿ ಹೇಳ್ಬೋದು. ಉಪಗ್ರಹಗಳಂತ ಹಾರ್ಬಿಟ್ಟಿದ್ದೀವಿ ನಾವು. ಭೂಮಿಯಿಂದ ಉಪಗ್ರಹಗಳು, ವೈಜ್ಞಾನಿಕ ಉಪಗ್ರಹ ಹಾರ್ಬಿಟ್ಟಿದ್ದೀವಿ. ಅವು ಕಳಿಸ್ತಾ ಇರ್ತಕ್ಕಂಥ ಛಾಯಾಚಿತ್ರಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ, ನಮ್ಮ ಇಡೀ ಕರ್ನಾಟಕದ ಭೂಮಿ ಒಂದಲ್ಲ ಒಂದು ಅವನತಿಗೆ ಒಳಗಾಗಿದೆ. ಅದರಲ್ಲಿ ಭೂ ಸವಕಳಿಯನ್ನು ಸೇರಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸವಕಳಿ ಆಗಿದೆ ಅಂತ ಹೇಳ್ತಾ ಇದೆ. ಈ ಸತ್ಯವನ್ನು ನಾವು ಒಪ್ಪಿಕೊಳ್ಳೋಣ. ಪ್ರಶ್ನೆಗಳು ಬಹಳಷ್ಟಿದೆ ಅಂತ ಗೊತ್ತಿದೆ. ಆದರೆ ಸೆಷನ್ನ ಮುಗಿಸುವಂತಹ ಸಮಯ, ಯಾಕಂದ್ರೆ ಮುಂದೆಯೂ ಕೂಡ ಹಲವು ಸೆಷನ್ಗಳು ನಡೆಯೋದಿದೆ. ಊಟದ ಸಮಯ ಇದು. ಊಟದ ಸಮಯದಲ್ಲಿ ಖಂಡಿತ ಗೆಸ್ಟ್ಗಳು ನಿಮಗೆ ಸಿಗ್ತಾರೆ. ನಿಮಗೇನಾದರೂ ವೈಯಕ್ತಿಕವಾಗಿ ಪ್ರಶ್ನೆಗಳಿದ್ರೆ ದಯವಿಟ್ಟು ಆ ಸಂದರ್ಭದಲ್ಲಿ ನಮ್ಮ ಅತಿಥಿಗಳ ಬಳಿ ಪ್ರಶ್ನೆಯನ್ನ ಕೇಳಿ ಉತ್ತರವನ್ನ ಪಡ್ಕೊಳ್ಳಿ. ಸೆಷನ್ನ ಮುಗಿಸುವಂತಹ ಸಮಯ ನಮ್ಮ ವಾಹಿನಿಯ
ಎಡಿಟರ್ ಇನ್ ಚೀಫ್ ಆಗಿರುವಂಥ ಎಸ್ ಮಾರುತಿಯವರು ನಮ್ಮ ಪ್ಯಾನಲ್ ಇರುವಂತಹ ಅತಿಥಿಗಳಿಗೆ ನಮ್ಮ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೋತೀನಿ. ಥ್ಯಾಂಕ್ ಯು, ಧನ್ಯವಾದ ಎಲ್ಲರಿಗೂ. ಎಷ್ಟೊತ್ತು ಸೆಷನ್ನಲ್ಲಿ ಭಾಗಿಯಾದಂತಹ ಎಲ್ಲ ಅತಿಥಿಗಳಿಗೆ ಒಂದು ಚಪ್ಪಾಳೆ ಬರಲಿ. ಚನ್ನಕೇಶ್ವರ ಸರ್, ಥ್ಯಾಂಕ್ ಯು ವೆರಿ ಮಚ್. ಅಲ್ಲಿಂದ ನಮ್ಮ ಜೊತೆಗೆ ಬಂದ್ರಿ, ಈ ಸೆಷನ್ನಲ್ಲಿ ಭಾಗಿಯಾದ್ರಿ, ರೈತರಿಗೆ ಸಲಹೆ ಸೂಚನೆಗಳನ್ನ ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ರೈತರಲ್ಲಿ ಒಂದು ಮನವಿ, ಮತ್ತು ಮಧ್ಯಾಹ್ನದ ನಂತರ ಇನ್ನೂ 2-3 ಸೆಷನ್ಗಳಿದ್ದಾವೆ. ಹಲವು ವಿಚಾರಗಳ ಬಗ್ಗೆ ಬೆಳಕನ್ನ ಚೆಲ್ಲುವವರಿದ್ದೀರಿ. ಚನ್ನಪ್ಪ ಅಂಗಡಿ ಸರ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಒಂದೇ ಒಂದು ನಿಮಿಷ ಸರ್, ಭಾರತ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಮಧ್ಯಾಹ್ನದ ನಂತರ ನಮ್ಮ ಸೆಷನ್ ಕಂಟಿನ್ಯೂ ಆಗುತ್ತೆ ಸರ್. ವಾಸು ಸರ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಉಪಸ್ಥಿತಿಗೆ. ಸರ್, ಮಧ್ಯಾಹ್ನ ಊಟದ ನಂತರ ಸೆಷನ್ ಇದೆ ಸರ್, ಆ ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಕ್ವಿಕ್ ಆಗಿ ಹೇಳ್ಬೇಕು ಸರ್, ಚಿಕ್ಕದಾಗಿ ಕೇಳಬೇಕು. ದಯಮಾಡಿ ಎಲ್ಲ ನಮ್ಮ ರೈತ ಅಂತಂಬರು ಒಂದಿಟ್ಟು ದಯಮಾಡಿ ಶಾಂತಿ ಇರಬೇಕು. ನಾನು ಸವದತ್ತಿ ತಾಲೂಕಿನಿಂದ ಸವದತ್ತಿ ತಾಲೂಕು ಹೊಸೂರು ಗ್ರಾಮದ ಮಲ್ಲಿಕಾರ್ಜುನ ಹುಂಬಿ ಅಂತ ಹೇಳ್ಕ್ಯಾರ. 1-2 ಪ್ರಶ್ನೆ ಸಾಹೇಬ್ರನ್ನ ಕೇಳಬೇಕಾಗೈತಿ. ಭಾಳ ನಾ ಏನು ತಿಳಿದವನು ಇಲ್ಲ, ಭಾಳ ಮಂದಿ ಶಾಣ್ಯಾರು, ಇನ್ನೂ ಭಾಳ ಮಂದಿ ವಿಜ್ಞಾನಿಗಳು ಕೇಳುವಂಥವ್ರು ರೈತರು ಅದಾರು. ಈಗ ನಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ಹಿಂದೆ ನಾವು ಗಳಿಗಾಗಿನ ಬೀಜ ಅಡವ್ಯಾನ ಗೊಬ್ಬರ ಹಾಕ್ಯಾರ ಬೆಳೆ ಬೆಳಿತಿದ್ವು, ಯಾವುದೂ ಬೆಳೆ ನಾಶ ಹಾಕಿರ್ಕಿಲ್ಲ, ಅಗದಿ ಫಲವತ್ತವಾಗಿ ಬರ್ತಿತ್ತ. ಈಗ ಎಲ್ಲಿ ಬೇಕಲ್ಲಿ ಒಂದು ಸೀಟಿಗೆ 10-15 ಬಾರ್ ಆಗಿದಾವು, ಒಂದು 20-30 ಗೊಬ್ಬರ ಅಂಗಡಿ ಆಗಿದಾವು. ರೈತ ಒಂದಷ್ಟು ಮಂದಿ ಡ್ರಿಂಕ್ಸ್ ಮಾಡೋರಿಗೆ ಮಾಲ್ ಹೊಡಿದ್ರೆ ಹೆಂಗೆ ನಡಗ್ತಾನೆ ಹಂಗೆ ಗೊಬ್ಬರ ಇಲ್ದ್ರೆ ಬೆಳೆ ನಡ್ಗಾಕೈತಿದಾವ. ಹೀರ್ಯಾ ಗೊಬ್ಬರ ಬ್ಯಾನ್ ಮಾಡಿರಿ, ಗೊಂಜಾಳ ಕಬ್ಬೆಲ್ಲ ನಡ್ಗಾಕೈತಿದಾವ. ಇದಕ್ಕೇನು ಪ್ರಶ್ನೆ ಉತ್ತರ ಕೊಡ್ತೀರಿ? ಗೊಬ್ಬರ ಹೀರ್ಯಾ ಗೊಬ್ಬರ ಇಲ್ದಕ್ಕೆ ಅದು ಈ ಗೊಂಜಾಳ ಬೆಳೆನೂ ಕೆಂಪಗಾಗೈತಿ, ಕಬ್ಬಿನ ಬೆಳೆನೂ ಕೆಂಪಗಾಗೈತಿ. ಹಂಗೆ ಇನ್ನೊಂದು ಪ್ರಶ್ನೆ, ಕಬ್ಬಿಗೆ ಡ್ವಾನ್ ಹುಳ ಹತ್ತೈತಿ, ಅದಕ್ಕೆ ಯಾವ ಔಷಧ ಹೊಡೆದ್ರೂ ಡ್ವಾನ್ ಹುಳ ಕಂಟ್ರೋಲ್ ಆಗವಲ್ತು. ಇವಕ್ಕಟ್ಟು ಪ್ರಶ್ನೆಗೆ ಉತ್ತರ ಕೊಡ್ರಿ ಅಂತೇಳಿ ಅನ್ನೋ ಮಾತು. ಗೊಂಡು ಎರಡನೇ ಪ್ರಶ್ನೆ ನೀವೇನು ಕೇಳಿದ್ರೆ, ಈಗ ಮಧ್ಯಾಹ್ನ ನಂತರ ಸೆಷನ್ ಇದೆ ಸರ್, ಖಂಡಿತ ಭಾಗಿಯಾಗಿ. ಫಸ್ಟ್ ಕ್ವೆಶ್ಚನ್ಗೆ ವಾರದ್ ಸರ್ ಪ್ಲೀಸ್. ನೀವು ಈ ಗೊಬ್ಬರದ್ದು ಅಂದ್ರಲ್ಲ, ನಾವು ಅನೇಕ ಜನರು ನಾವು ಕೇಳ್ತಾರೆ, ನಾವು ಕಬ್ಬಿಗೆ 10 ಟನ್ ಗೊಬ್ಬರ ಹಾಕ್ರಿ 4 ಟ್ರ್ಯಾಕ್ಟರ್ ಅಂದರೆ ಗೊಬ್ಬರ ಎಲ್ಲ ಐತ್ರಿ ಅಂತಾರೆ. ನಮಗೂ ಸ್ವಲ್ಪ ಸಿಟ್ಲೆ. ಇಲ್ಲ ಒಂದು ನಿಮಿಷ ನಾ ಹೇಳೋದು. ನಾ ಹೇಳಿದ ಮೇಲೆ ಕೇಳ್ರಿ, ಮತ್ತೆ ಕೇಳ್ರಿ, ಸ್ವಲ್ಪ ನಾ ಹೇಳಿದ ಮೇಲೆ ಕೇಳ್ರಿ. ಅದಕ್ಕೆ ನೀವೇನು ಈಗ ಹಸುಗಳ ಸಂಖ್ಯೆ ಇಲ್ಲಲ್ಲ, ಅದಕ್ಕೆ ಹಸಿರೆಲೆ ಗೊಬ್ಬರ ಬೆಳೀರಿ. ಕಬ್ಬು 3 ವರ್ಷ ತೆಗೆದ ಮೇಲೆ ಅದನ್ನು ಒಂದು ಸಣ್ಣಬ್ ಹಾಕ್ರಿ, ಅಥವಾ ಡೈಂಚ ಹಾಕ್ರಿ, ಅದನ್ನು ಮುಗ್ಗು ಹೊಡೀರಿ. ನಿಮ್ಗೆ ಸಾಕಷ್ಟು ಬಯೋಮಾಸ್ ಅಥವಾ ಶಕ್ತಿ ಬರ್ತದೆ ಭೂಮಿಗೆ. ಅಲ್ಲಿ ಜೀವಕೋಶಗಳು ಅಭಿವೃದ್ಧಿ ಆಗ್ತವೆ, ಸಾವಯವ ಇಂಗಾಲ ಹೆಚ್ಚಿಗೆ ಆಗ್ತದೆ, ಭೂಮಿ ಮಿದುವಾಗ್ತದೆ, ನೀರನ್ನು ಹಿಡ್ಕೊಳ್ಳೋಂಥ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಅಂಥ ಸಮೃದ್ಧವಾದ ಗೊಬ್ಬರ ನಿಮಗೆ ಯಾವುದೂ ಸಿಗೋದಿಲ್ಲ. ದಯವಿಟ್ಟು ಅದು ಮಾಡಿರಿ. ಮತ್ತು ಕಬ್ಬಿನೊಳಗೆ ಅಂತರ್ಬೆಳೆಯಾಗಿ ಅಲಸಂದಿ, ಹೆಸರು, ಇವನ್ನ ನೀವು ಬೆಳೆದ್ರೆ, ಕೋತಂಬರಿ ಇವನ್ನ ಬೆಳೆದ್ರೆ ಅಲ್ಲೇ ಮುಗ್ಗು ಹೊಡಿದು. ಸ್ವಲ್ಪ ಇಂಥ ಕ್ರಮ ಸ್ವಲ್ಪ ಚಾಲೂ ಆಗಲ್ರಿ, ಸ್ವಲ್ಪ ತೊಂದರೆ ಇದೆ. ಅದನ್ನು ನೀವು ಮಾಡಿದ್ರೆ ನಿಮ್ಮ ಭೂಮಿ ಸಮೃದ್ಧ ಆಗ್ತದೆ. ಹವಾದಾಗ 78% ಸಾರ್ವಜನಿಕ ಐತಿ. ನೀವು ಸೋಯಾಬೀನ್ ಬೆಳೀರಿ, ಒಂದು ಲೈನು ಲೆಗುಮ್ ಕ್ರಾಪ್ ಅಂತ ಹೇಳ್ತೀವಿ, ಅಲ್ಲಿ ಗಂಟೆಗಳಾಗ್ತವೆ. ಆ ಗಂಟೆಗಳಲ್ಲಿ ಹವೇಲಿದ್ದಂಥ ಸಾರ್ವಜನಿಕವನ್ನು ಹೀರ್ಕೊಳ್ಳುವಂಥ ಶಕ್ತಿ 1 ಎಕರೆಗೆ 8-10 ಕಿಲೋ ಕೊಡ್ತದೆ. ಸೊ ಅದನ್ನೆಲ್ಲ ಸ್ವಲ್ಪ ನಾವೇ ಸ್ವತಂತ್ರ ಆಗಕ್ಕೆ ಪ್ರಯತ್ನ ಮಾಡೋಣ. ಓಕೆ ರೈಟ್ ಸರ್. ನನಗೆ ಖುಷಿಯಾಗಿದ್ದೊಂದೇ, ಬೆಳಗಾವಿನಲ್ಲಿ ರೈತರಲ್ಲಿ ಉತ್ಸಾಹ ಬಹಳಷ್ಟಿದೆ, ಪ್ರಶ್ನೆಗಳು ಬಹಳಷ್ಟಿದೆ, ಯಾವುದೇ ಹಿಂಜರಿಕೆ ಇಲ್ಲದೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ. ನಿಮ್ಮ ಉತ್ಸಾಹಕ್ಕೆ ಥ್ಯಾಂಕ್ ಯು ವೆರಿ ಮಚ್.